ಎಲ್ಲರಿಗೆ ನಮಸ್ಕಾರ. ಭಗವಾನ್ ಕೌಟಿಲ್ಯನ ಅರ್ಥಶಾಸ್ತ್ರ ಸಂಬಂಧಿಯಾದ ವಿಷಯಗಳನ್ನು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿಕೊಳ್ಳುವ ಈ ಭಾಷಣ ಮಾಲಿಕೆಯಲ್ಲಿ ನಿನ್ನೆಯ ಉಪಕ್ರಮ ಮಾಡಿ ಆ ವಿನಯಾಧಿಕಾರ ಅಂತ ಹೇಳುವ ಮೊದಲನೆಯ ಅಧಿಕರಣದ ಕೆಲವೊಂದು ಪ್ರಕರಣಗಳನ್ನು 12 ಪ್ರಕರಣಗಳ ಸಾರಾಂಶವನ್ನು ನೋಡಿದ್ದಾಯಿತು. ಆ ಸಂದರ್ಭದಲ್ಲಿ ಕೆಲವರು ಸ್ನೇಹಿತರು ಸಹೃದಯರು ಅಪೇಕ್ಷೆ ಪಟ್ಟದ್ದು ಮುದ್ರಾ ರಾಕ್ಷಸ ನಾಟಕ ಯಾವುದುಂಟು ಅದರ ಕಥೆ ತುಂಬ ಸ್ವಾರಸ್ಯಕಾರಿಯಾಗಿದೆ, ಕೆಲವೊಂದು ಅಂಶ ಐತಿಹಾಸಿಕವಲ್ಲ ಕವಿ ಕಲ್ಪಿತ ಅಂತ ಹೇಳೋದುಂಟು, ಅಡ್ಡಿ ಇಲ್ಲ, ಆದರೆ ಬಹುಪಾಲು ಐತಿಹಾಸಿಕ ಅನ್ನೋದ್ರೊಳಗೆ ಸಂದೇಹವಿಲ್ಲ. ಮತ್ತು ಅರ್ಥಶಾಸ್ತ್ರದ ಪ್ರಾಯೋಗಿಕವಾದ ಸಾಕ್ಷ್ಯಚಿತ್ರದಂತೆ ಅದು ಕಾಣುತ್ತೆ. ಅದರಿಂದ ಅದರ ಬಗೆಗೆ ಕೆಲವೊಂದು ಮಾತುಗಳನ್ನು ಕೇಳಬೇಕು ಅನ್ನುವ ಅಪೇಕ್ಷೆ ತೋರಿಸಿದ್ರು. ಅದು ಯುಕ್ತ ಅಂತ ನನಗೂ ಅನ್ನಿಸ್ತು. ವಸ್ತುತಃ ನನಗಿದ್ದ ಅಪೇಕ್ಷೆ ಏನೆಂದರೆ ಇಡೀ ಮುದ್ರಾ ರಾಕ್ಷಸ ನಾಟಕವನ್ನೇ 4 ದಿವಸವೂ ಮಾತನಾಡಿಬಿಡೋಣ ಅಂತ. ಇನ್ನೆಂದಾದರೂ ಆದೀತು ಪರವಾಗಿಲ್ಲ, ಅರ್ಥಶಾಸ್ತ್ರ ಮುಖ್ಯವಾಗಿದೆ ಅಂತ ಆಯೋಜಕರ ಅಭಿಪ್ರಾಯಪಟ್ಟರು. ಚಿಂತೆ ಇಲ್ಲ, ಮುದ್ರಾ ರಾಕ್ಷಸ ನಾಟಕದ ಕಥೆ ಬಹುಮಟ್ಟಿನ ಕೌಟಿಲ್ಯ ಜೀವನವನ್ನು ತುಂಬ ಸ್ವಾರಸ್ಯವಾಗಿ ಹಿಡಿದಿಡುವಂಥದ್ದು. ನೆನ್ನೆಯೇ ಚಂದ್ರಗುಪ್ತನ ಹಿನ್ನೆಲೆಯನ್ನು ಹೇಳಿದ್ದೆ. ನವನಂದರು ಅನ್ನುವುದು ಒಂದು ತಂದೆ ಮಗ ಈ ರೀತಿಯಾದ ಬಂದ ಒಂದು ವಂಶ ಪಾರಂಪರ್ಯ ಕ್ರಮ ಅಂತ ಒಂದು ಅಭಿಪ್ರಾಯ ಇದ್ದಂತೆ, ಅವರಷ್ಟು ಜನರು ಕೂಡ ಸಂತಾನ ಮಹಾಪದ್ಮನ ಸಂತಾನ ಅಂತ ಕೂಡ ಉಂಟು. ಇರಲಿ, ಅದು ಎಂತೆ ಇದ್ದರೂ ಕೂಡ ನಂದಾಂತಂ ಕ್ಷತ್ರಿಯ ಕುಲಂ ಅನ್ನುವುದು ಪುರಾಣಗಳಲ್ಲಿ ಬರುವಂಥ ಉಕ್ತಿ. ಕ್ಷತ್ರಿಯರು ಪತನಕ್ಕೆ ಒಳಗಾಗಿಬಿಟ್ರು. ಯಾವತ್ತೂ ಪತನಕ್ಕೆ ತುತ್ತಾದ ಒಂದು ವರ್ಣ ಆಗುವಷ್ಟು ನೀಚ ಇನ್ಯಾವುದೂ ಅಲ್ಲ. ಪತಿತನಾದ ಬ್ರಾಹ್ಮಣನಷ್ಟು ಕೆಟ್ಟವನು ಸಮಾಜಕ್ಕೆ ಇನ್ಯಾರೂ ಇಲ್ಲ. ಪತಿತನಾದ ಕ್ಷತ್ರಿಯನಷ್ಟು ಕಂಟಕಪ್ರಾಯನಾದವನು ಲೋಕಕ್ಕೆ ಮತ್ತೊಂದು ಇಲ್ಲ. ಕಾರಣ ಭ್ರಷ್ಟಸ್ಯ ಕಾನ್ಯಾಗತಿ, ಏನು ತಾನೇ ಮಾಡಲಾರ, ಯಾವುದನ್ನು ಮಾಡಬಲ್ಲ, ಆ ಒಂದು ಸ್ಥಿತಿ ಬಂತು. ಜೊತೆಗೆ ರಾಜಕೀಯವಾಗಿ ಎಷ್ಟೋ ಜನ ಬಗೆಬಗೆಯಾದಂಥ ಮನೋಧರ್ಮಗಳಲ್ಲಿದ್ದರು. ಇಡೀ ಆ ಕಾಲದಲ್ಲಿ ವ್ಯವಸ್ಥೆ ಅನ್ನೋದು ವಿಶೃಂಖಲವಾಗಿಬಿಡ್ತು. ಜೊತೆಗೆ ಅಲೆಕ್ಸಾಂಡರ್ನ ದಂಡಯಾತ್ರೆ ಒಂದು ಕಡೆಗೆ ತುಂಬ ಕಷ್ಟವನ್ನು ಕೊಡ್ತಾ ಇತ್ತು. ಆದರೆ ಅದರ ಪರಿವೆಯೇ ಇಲ್ಲದಂತೆ ಇವರುಗಳೆಲ್ಲ ಇದ್ದರು. ಗಂಧಾರ ಅಂದರೆ ಕಂದಹಾರ ಅಂತ ಯಾವುದಿದೆ ಅದು, ಮದ್ರ, ಕೇಕಯ, ಆ ಪ್ರಾಂತ ಯಾವುದನ್ನು ಈಗ ನಾರ್ತ್ ವೆಸ್ಟ್ ಅಂತ ಕರಿತೀವಿ, ನೈಋತ್ಯ, ಆ ಪ್ರಾಂತದಲ್ಲಿ ತೀವ್ರವಾಗ್ತಾ ಇದ್ದರೆ ಇವರು ಅದರ ಬಗ್ಗೆ ಗಮನವೇ ಇಲ್ಲದಂತೆ ಇದ್ದರು. ಆ ಕಾಲದ ಭಾರತದ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ, ಗಣತಂತ್ರ ವ್ಯವಸ್ಥೆ ಸುಮಾರು ಕಡೆ ಇತ್ತು. ಗಣತಂತ್ರ ವ್ಯವಸ್ಥೆಯನ್ನು ಚಾಣಕ್ಯ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಲ್ಲ, ಒಂದು ಮಟ್ಟಕ್ಕೆ ಅದನ್ನು ನಿಯಂತ್ರಣ ಮಾಡಬೇಕು ಅಂತಷ್ಟೇ ಹೇಳ್ತಾನೆ. ಅರ್ಥಶಾಸ್ತ್ರದಲ್ಲಿಯೇ ನಮಗೆ ಗೊತ್ತಾಗುತ್ತೆ ಗಣತಂತ್ರ ವ್ಯವಸ್ಥೆ ಒಂದು ಮಟ್ಟಕ್ಕೆ ಬೇಕಾದೀತು ಅನ್ನುವ ಮಾತನ್ನು ಕೌಟಿಲ್ಯ ಹೇಳ್ತಾನೆ. ನಮ್ಮ ಪ್ರಸಿದ್ಧ ವಿದ್ವಾಂಸರಾದ ಲೇಖಕರಾದ ರಾಹುಲ ಸಾಂಕೃತ್ಯಾಯನ ಅವರು ಚಾಣಕ್ಯನನ್ನು ವೆರಿ ಬ್ಯಾಡ್ ಲೈಟ್ ಅಂತೀವಲ್ಲ ಆ ರೀತಿಯಲ್ಲಿ ತೋರಿಸಿದ್ದಾರೆ. ಅವರ ವೋಲ್ಗಾಸೆ ಗಂಗಾ ಅನ್ನುವ ಹಿಂದಿಯ ಪ್ರಸಿದ್ಧ ಕೃತಿ, ಕನ್ನಡಕ್ಕೂ ವೋಲ್ಗಾ ಗಂಗಾ ಅಂತ ಬಂದಿದೆ. ಅಲ್ಲಿ ಒಂದು ಕಥೆ ನಾಗದತ್ತ ಅಂತ ಬರುತ್ತೆ. ಆ ನಾಗದತ್ತನ ಕಥೆಯಲ್ಲಿ ಚಾಣಕ್ಯನ ಜನ್ಮ ಜಾಲಾಡಿದ್ದಾರೆ. ಅದಲ್ಲದೆ ಮುಂದಿನ ಇನ್ನು ಹಲವು ಕಾದಂಬರಿಗಳಲ್ಲಿ ಕೂಡ ಅದರ ಬಗ್ಗೆ ಸಾಕಷ್ಟು ಅಲ್ಲಿ ಇಲ್ಲಿ ಮುಖ ಪ್ರಕ್ಷಾಳನ ಮಾಡೋದಕ್ಕೆ ನೋಡ್ತಾರೆ. ಈ ಗಣತಂತ್ರ ಅಂದರೆ ರಿಪಬ್ಲಿಕ್ಸ್ ಅಂತ ಯಾವುದಿವೆ ಅವುಗಳನ್ನೆಲ್ಲ ನಾಶನ ಮಾಡಿದವನು ಚಾಣಕ್ಯ. ಏಕಪ್ರಭುತ್ವ, ಒಂದು ಇಂಪೀರಿಯಲ್ ರೂಲ್ ಅನ್ನೋದನ್ನು ತಂದವನು ಅಂತ. ಆದರೆ ಚಾಣಕ್ಯ ಗಣತಂತ್ರಕ್ಕೆ ವಿರೋಧಿಯಲ್ಲ, ಅದರ ದೌರ್ಬಲ್ಯಗಳನ್ನು ಗಮನಿಸಿಕೊಂಡಿದ್ದ. ಗಣತಂತ್ರಗಳಲ್ಲಿ ಏನಾಗುತ್ತೆ, ಚಿಕ್ಕ ಚಿಕ್ಕದಾದ ವ್ಯವಸ್ಥೆ ಪರವಾಗಿಲ್ಲ, ದೊಡ್ಡ ವ್ಯವಸ್ಥೆ ಅಲ್ಲಿ ಆಗುವಂಥದ್ದಲ್ಲ. ಯಾಕೆಂದರೆ ಒಂದು ಸಮುದಾಯಕ್ಕೆ ಸಂದವರು ಬೇಕು. ಮಲ್ಲಗಣ, ಯೌಧೇಯಗಣ, ಮದ್ರಗಣ, ಲಿಚ್ಛವಿಗಣ, ವಜ್ಜಿಗಣ ಮತ್ತು ಶಾಕ್ಯಗಣ, ಬಹಳ ಗಣಗಳು, ಮಾಲವಗಣ, ಹೀಗೆ ಬೇಕಾದಷ್ಟು ಗಣಗಳಾಗಿದ್ವು. ಷೋಡಶ ಮಹಾಜನಪದ ಅಂತ ಸಂಸ್ಕೃತದಲ್ಲಾಗುತ್ತೆ, ಪ್ರಾಕೃತ ಶಬ್ದ ಅದು. ಷೋಡಶ ಮಹಾಜನಪದ ಅಂತ ಬೌದ್ಧ ಗ್ರಂಥಗಳಲ್ಲಿ ಜೈನ ಗ್ರಂಥಗಳಲ್ಲಿ ಬರ್ತವೆ. ಅಲ್ಲಿ ಎಷ್ಟೋ ಮಗಧ ಮತ್ತು ಶ್ರಾವಸ್ತಿ ಕೇಂದ್ರವಾದಂತಹ ಆ ಸಾಕೇತಾದಿ ಪ್ರಾಂತ್ಯ ಮತ್ತು
ವಿದರ್ಭ ಪ್ರಾಂತ ಅಂತ ಯಾವುದಿದೆ ಅದು ಪ್ರದ್ಯೋತ ಚಂಡಮಹಾಸೇನನ ಆಳ್ವಿಕೆಯಲ್ಲಿದ್ದದ್ದು. ಆಮೇಲೆ ಕೌಶಾಂಬಿ ಪ್ರಾಂತ ಯಾವುದು ಉದಯನ ವತ್ಸರಾಜನ ಕೈನಲ್ಲಿತ್ತು. ಇಂಥ ಒಂದು 4 ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಕೂಡ ಸಣ್ಣ ಪುಟ್ಟ ಗಣಗಳು ಬುದ್ಧನ ಕಾಲದ್ದು. ಆ ಗಣಗಳಿಗೆ ಹೊರಗಿನಿಂದ ಸಮಸ್ಯೆ ಬರದೇ ಇದ್ದರೆ ತೊಂದರೆ ಇಲ್ಲ, ದೊಡ್ಡ ವೈರಿ. ಒಳಗೊಳಗೆ ಅವರು ಜಗಳ ಆಡ್ಕೊಳ್ತಾರೆ, ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗೋದಿಲ್ಲ. ಆ ರೀತಿ ಇದ್ದಾಗ ನನ್ನ ವೈರಿ ಇನ್ಯಾರೋ ವೈರಿಯಿಂದ ತ್ರಸ್ತನಾದರೆ ನಾನು ಸಂತೋಷ ಪಡ್ತೀನಿ. ಆದರೆ ಅವನು ಬಂದು ನನ್ನನ್ನೇ ನುಂಗಬಹುದು ಅನ್ನುವಂಥದ್ದು ಅದು ವಿವೇಕ ಇಲ್ಲ. ಪಂಚತಂತ್ರದಲ್ಲಿ ಬರ್ತದೆ ಆ ರೀತಿಯಾದ ಒಂದು ಕಥೆ. ಗಂಗಾದತ್ತ ಅಂತ ಒಂದು ಕಪ್ಪೆ ತನ್ನ ದಾಯಾದರಿಂದ ಬೇಸರ ಪಟ್ಟುಕೊಂಡು ಒಂದು ಹಾವು, ಪ್ರಿಯದರ್ಶನ ಅಂತ ಅದರ ಹೆಸರು, ಆ ಪ್ರಿಯದರ್ಶನ ಅನ್ನೋ ಹಾವನ್ನು ತಾನಿರುವ ಬಾವಿಗೆ ಬರಮಾಡಿಕೊಳ್ಳುತ್ತೆ. ನಾನು ಬಾವಿ ಒಳಗೆ ಹೇಗೆ ಬರಲಿ ಅಂದರೆ ಇಳಿಯೋದಕ್ಕೆ ಹಗ್ಗ ಇದೆ ಅಂತ ಹೇಳುತ್ತೆ. ಒಳಗೆ ಹೇಗಿರಲಿ ಅಂತಂದರೆ ನೀರಿನ ಮೇಲೆಯೇ ಒಂದು ಬಾವಿಯ ಕಟ್ಟೋಣದ ಕಲ್ಲು ಜಾರಿ ಬಿದ್ದಿದೆ, ಆ ಜಾರಿ ಬಿದ್ದ ಕಲ್ಲಿನ ಆ ಪೊಟರೆ ಯಾವುದಿದೆ ಅಲ್ಲಿ ನೀನು ಇರಬಹುದು ಅಂತ. ಮತ್ತು ನನಗೆ ಆಹಾರ ಅಂದರೆ ನಾನು ತೋರಿಸಿದ ನನ್ನ ವೈರಿಗಳನ್ನೆಲ್ಲ ನುಂಗೋದು ಅಂತ. ಹಾಗೆ ವೈರಿಗಳನ್ನೆಲ್ಲ ನುಂಗಿದ ಮೇಲೆ ನೀನು ಹೋಗು ಅಂದರೆ ನಾನು ಎಲ್ಲಿಂದ ಹೋಗಲಿ, ನನಗೆ ಇದೇ ಚೆನ್ನಾಗಿದೆ, ನನಗೆ ಆಹಾರ ಬೇಕು ಅಂತ ಈ ಪಕ್ಷದವರನ್ನೇ ನುಂಗೋದಕ್ಕೆ ಶುರು ಮಾಡಿ ಕಡೆಗೆ ಗಂಗಾದತ್ತನ ಮಕ್ಕಳನ್ನೂ ನುಂಗುಬಿಡ್ತು ಅಂತ. ಆಗ ಗಂಗಾದತ್ತನ ಹೆಂಡತಿ, ಅಯ್ಯೋ ಅವಿವೇಕಿ, ಇದು ನಮ್ಮನ್ನೂ ನುಂಗುತ್ತೆ ಅಂತ ಗೊತ್ತಿಲ್ಲದೆ ಬರಮಾಡ್ಕೊಂಡಿಯಲ್ಲ ಅಂತ ಹೇಳಿದಾಗ ಅವನು ಪಲಾಯನ ಮಾಡ್ದ ಅಂತ ಕಥೆ. ಹಾಗೆ ಆ ರೀತಿ ಗಣತಂತ್ರಗಳು ಎಷ್ಟೋ ಆದವು. ಈಗ ಪೌರವ, ಅಂಬಿ ಇವರ ಬಗ್ಗೆ ಬಂದ ಕಥೆಯಲ್ಲಿ ಅದೇ ಕಾಣಿಸುತ್ತಾನೆ. ಆ ಗಣತಂತ್ರ ವ್ಯವಸ್ಥೆಯಲ್ಲೇನೇ ಇದ್ದಂಥ ಪೂರ್ವಗ್ರಹಗಳಿಂದ. ಅರ್ಥಶಾಸ್ತ್ರಕಾರ ಕೌಟಿಲ್ಯ ಹೇಳ್ತಾನೆ, ಕುಲಸ್ಯ ವಾ ಭವೇದ್ ರಾಜ್ಯಂ ಕುಲಸಂಘೋ ಹಿ ದುರ್ಜಯ ಅರಾಜವ್ಯಸನಾಬಾಧ ಶಶ್ವದಾವಸತಿ ಕ್ಷಿತಿಂ ಅಂತ. ಕುಲಸಂಘೋ ಹಿ ದುರ್ಜಯ ಅಂತ ಹೇಳ್ತಾ, ಕುಲಸಂಘ ಅಂದರೆ ಗಣತಂತ್ರ ಅನ್ನುವ ಅರ್ಥ. ಅದು ಒಂದು ಮಟ್ಟಕ್ಕೆ ದುರ್ಜಯವಾಗಿ ನಿಲ್ಲುತ್ತದೆ, ಅದಕ್ಕೆ ಯೋಗ್ಯತೆ ಇದೆ ಅಂತ. ಆದರೆ ತುಂಬ ದೊಡ್ಡ ವೈರಿಗಳು ಬಂದರೆ ನಿಲ್ಲದೆ ಹೋಗಬಹುದು. ಅಲೆಕ್ಸಾಂಡರ್ ಮಾಡಿದ್ದು ಅಂಥದ್ದು. ಇವರೆಲ್ಲ ಒಟ್ಟಿಗೆ ನಿಲ್ಲಬೇಕು ಅಂದರೆ ಏಕನಾಯಕನನ್ನು ಮಾಡ್ಕೊಳ್ಳೋಕ್ಕೆ ಇವರು ತಯಾರಿಲ್ಲ. ಎಲ್ಲರೂ ಪ್ರಮುಖರೇ. ಈ ಸಂದರ್ಭದಲ್ಲಿ ಒಂದು ಘಟನೆ ನೆನಪಿಗೆ ಬರುತ್ತದೆ. ಅದು ಈ ಥರ ಗಣತಂತ್ರಗಳ ಜೊತೆಗೆ ನಮ್ಮ ಮಠತಂತ್ರಗಳ ಅವಿವೇಕವನ್ನು ಅದು ಹೇಳುತ್ತೆ. ಮದ್ರಾಸ್ನಲ್ಲಿಯೋ ಏನೋ ಒಂದು ಪೀಠಾಧಿಪತಿಗಳ ಸಮ್ಮೇಳನ, ದ್ವೈತಾದ್ವೈತ ವಿಶಿಷ್ಟಾದ್ವೈತಾದಿ ಸಕಲ ಸಮಸ್ತ ಸನ್ಯಾಸಿಗಳದ್ದು ಒಂದು ಸಮಾವೇಶ, ಪೀಠಾಧಿಪತಿಗಳದು. ಆಗ ಯಾರೇ ಮೊದಲು ಬಂದರೆ ಕೂತ್ಕೊಂಡು ಬಿಡ್ಬೋದು ಆಸನ. ಆಮೇಲೆ ಬಂದವ್ರನ್ನ ಅವರು ಗಮನಿಸಿ ಹೇಳಬೇಕಲ್ವಾ. ಬಂದರೆ ಸ್ವಾಗತಿಸುವುದು, ಸಭೆಗೆ ಬಂದಂಥ ಇನ್ನೊಬ್ಬರು ವೇದಿಕೆ ಮೇಲೆ ಪಾಲ್ಗೊಳ್ಳುವಂಥವ್ರು ಬಂದರೆ ಅವ್ರನ್ನ ಎದ್ದು ನಿಂತು ಗೌರವಿಸಿ ಸ್ವಾಗತಿಸಬೇಕಾದ ಕರ್ತವ್ಯ. ಆದರೆ ಸನ್ಯಾಸಿಗಳಿಗಿಂತ ದೊಡ್ಡವರು ಯಾರು? ಎಲ್ಲರೂ ಅಹಂ ಬ್ರಹ್ಮಾಸ್ಮಿಗಳೇ, ಆಗೋದಿಲ್ಲ. ಹಾಗಾಗಿ ಯಾರೂ ಹೇಳುವಂತೆ ಇಲ್ಲ. ಆದರೆ ನಾವು ಬಂದರೆ ಯಾರೂ ಹೇಳದೇ ಇದ್ದರೆ ನಮಗೆ ಅವಮಾನ ಅಲ್ವಾ ಅಂತ ಪ್ರತಿಯೊಬ್ಬ ಸನ್ಯಾಸಿಗಳದ್ದು ಚಿಂತೆ. ಅದರಿಂದ ಕೆಲವು ಸನ್ಯಾಸಿಗಳು ಸಮಾರಂಭ 10 ಗಂಟೆಗೋ 9 ಗಂಟೆಗೋ ಅಂತ ಬೆಳಗ್ಗೆ ಇದ್ದರೆ 6-7 ಗಂಟೆಗೇ ಬಂದು ಕೂತ್ಕೊಂಡು ಬಿಟ್ಟಿದ್ರಂತೆ. ಒಬ್ಬ ಸನ್ಯಾಸಿಗಳು ಸ್ವಲ್ಪ ತಡವಾಗಿ ಬಂದರು. ತಡ ಅಂದರೆ ಏನೋ 10 ಗಂಟೆ ಸಮಾರಂಭಕ್ಕೆ 1:15 ಗಂಟೆ 1 ಗಂಟೆ ಮುಂಚೆ 9 ಗಂಟೆ ಹಾಗೆ. ಮಿಕ್ಕವರೆಲ್ಲ ವೇದಿಕೆಯ ಮೇಲೆ ವಿರಾಜಮಾನರಾಗಿದ್ದರು. ಯಾರು ಎದ್ದು ನಿಂತುಕೊಳ್ಳುವಂತಹ, ಭಂಗ ಪಡುವಂಥ ಅವಮಾನಕ್ಕೆ ತುತ್ತಾಗಿದೆ. ಇವರು ಏನು ಮಾಡಿಬಿಟ್ರು, ಸಭೆಯಲ್ಲಿ ಶಿಷ್ಯನ ಮೊದಲೇ ಕಳಿಸಿದ್ರು, ಎಲ್ಲರೂ ಕೂತಿದ್ದಾರಾ ಅಂತ. ಯಾರೂ ಹೇಳಲ್ಲ ಅಂತ ಗೊತ್ತಿತ್ತು. ಶಿಷ್ಯರಿಗೆ ಹೇಳಿದ್ರಂತೆ, ನಾನು ಚಪ್ಪಣೆ ಹಾಕ್ಕೊಂಡು ಕೂತ್ಕೋತೀನಿ, ನನ್ನ ಹಾಗೆ ತೊಗೊಂಡೋಗಿ ಕೂಡಿಸ್ಕೊಂಡು ಬಿಡಿ ಅಲ್ಲಿ ಆ ವೇದಿಕೆಯ ಮೇಲೆ ಅಂತ. ಹಾಗೆ ಅವರನ್ನು ಪಲ್ಲಕ್ಕಿಯೂ ಇಲ್ಲ, ಮೇನೆಯೂ ಇಲ್ಲ, ಚಪ್ಪಣೆ ಹಾಕ್ಕೊಂಡು ಕೂತ್ಕೊಂಡ್ರು. ರಟ್ಟೆ ಹಿಡಿದು, ಬೆನ್ನು ಹಿಡಿದು, ತೋಳನ್ನು ಹಿಡಿದು ಎತ್ತಿ ಕೂಡಿಸಿದ್ರಂತೆ. ಇದನ್ನು ಪ್ರತ್ಯಕ್ಷದರ್ಶಿಗಳೊಬ್ಬರು ಕಂಡದ್ದು. ಅದರ ಆಯೋಜಕರು ನನಗೆ ಹೇಳಿದ್ದು. ಅವರ ಪ್ರಾಮಾಣಿಕತೆ ನಾನು ವಿಶ್ವಾಸ ಮಾಡಬೇಕಾಗಿದೆ. ಈ ತರಹ ಈ ಗಣತಂತ್ರಗಳ ಒಂದು ಸಂಘಟನೆಯು ಅದೇ ರೀತಿಯಾದದ್ದು. ಅವನು ಯಾರು ನನಗೆ ಹೇಳೋದಕ್ಕೆ, ನಾನು ಯಾರು ಅವನು ಮಾತು ಕೇಳೋದಕ್ಕೆ ಅಂತ. ಅದರಿಂದ ಅನೇಕಾಂತ ಈ ನಾಯಕತ್ವ ಅದು ನಿಲ್ಲುವಂಥದ್ದಲ್ಲ. ಹಾಗಾಗಿ ಅಲೆಕ್ಸಾಂಡರ್ನ ದಂಡಯಾತ್ರೆಯಲ್ಲಿ ಎಷ್ಟೋ ಬಲಿಷ್ಠವಾದ, ಎಷ್ಟೋ ದೃಢಿಷ್ಠವಾದಂಥ ಗಣತಂತ್ರಗಳು ನೆಲಕಚ್ಚಬೇಕಾಯಿತು. ಆ ಕಾರಣವೇ ಆ ಬ್ಯಾಕ್ಟೀರಿಯಾದಿಂದ ಮೊದಲುಗೊಂಡು ಸುಮಾರು ಗಣತಂತ್ರ ವ್ಯವಸ್ಥೆಗಳು ಹಾಳಾದವು. ಅದನ್ನು ಬಲ್ಲವನಾದ ಕಾರಣ ಕೌಟಿಲ್ಯ ಅವನು ಅಲ್ಲಿಯೇ, ಅಂದರೆ ತಕ್ಷಶಿಲೆಯಲ್ಲೇ ಇದ್ದದ್ದರಿಂದ ಒಬ್ಬ ರಾಜ ಬೇಕು ಅಂತ ಅಂದುಕೊಂಡ. ಆಗಲೇ ಆ ಇಂಪೀರಿಯಲ್ ಆದಂಥ ಒಂದು ಏಕಸ್ವಾಮ್ಯ ಬೇಕಾಯಿತು ಅಂತ. ಏಕಸ್ವಾಮ್ಯ ನಮ್ಮಲ್ಲಿ ಮೊದಲಿಂದಲೂ ಇದ್ದದ್ದು ಹೌದು. ಒಬ್ಬ ಚಕ್ರಾಧಿಪತಿ ಇರಬೇಕು, ಚಕ್ರವರ್ತಿ ಆಗಬೇಕು ಅಂತ. ಚಕ್ರವರ್ತಿ ಕ್ಷೇತ್ರ ಅಂತ ಕೂಡ ಭಾರತವನ್ನು ಹೇಳ್ತಾ ಇದ್ದರು. ಅಶ್ವಮೇಧ ಯಾಗ ಎಲ್ಲ ಮಾಡುವುದು ಅದಕ್ಕಿಂತ. ವೇದ ಕಾಲದಲ್ಲಿ ಗಣತಂತ್ರವೂ ಇತ್ತು, ಈ ಚಕ್ರವರ್ತಿತ್ವವನ್ನು ಕೂಡ ಪಡೆಯಬೇಕು ಅನ್ನುವಂಥ ವ್ಯವಸ್ಥೆ ಕಾಣಸಿಗುತ್ತದೆ. ಅದರಿಂದ ಎರಡೂ ನಮಗೆ ಹೊಸತಲ್ಲ.
ಮತ್ತು ಇನ್ನೊಂದು ಕೆಲವರಿಗಿರುವಂಥ ಅಪಕಲ್ಪನೆ ಗಣತಂತ್ರ ವ್ಯವಸ್ಥೆ, ರಿಪಬ್ಲಿಕ್, ಡೆಮಾಕ್ರೆಟಿಕ್ ಸೆಟಪ್ಪು ಬುದ್ಧಿಸ್ಟ್ ಅಂದರೆ ಬೌದ್ಧವಾದದ್ದು, ಈ ಚಕ್ರವರ್ತಿಯ ಟೈರನಿ, ಇಂಪೀರಿಯಲಿಸಮ್ ಏನಿದೆ ಅದು ವೈದಿಕವಾದದ್ದು, ಇದು ಲೋಕಕ್ಕೆ ಉಪಪ್ಲವಕಾರಿ ಅಂತ. ಅದು ಶುದ್ಧ ವಿವೇಕ. ಎರಡನ್ನೂ ವೇದಗಳಲ್ಲಿ ಕಾಣ್ತೀವಿ. ಮತ್ತು ಎರಡಕ್ಕೂ ಅದರದೇ ಆದಂಥ ನೆಲೆಬೆಲೆ ಉಂಟು. ಆದರೆ ಏಕಸ್ವಾಮ್ಯ ಇದ್ದಲ್ಲಿ ಎಷ್ಟೋ ಬಾರಿ ಒಳ್ಳೆಯದು ಚೆನ್ನಾಗಿ ನಡೆಯುತ್ತದೆ, ಅದಕ್ಕಾಗಿ ಉಳಿಸಿಕೊಳ್ಳೋದು ಉತ್ತಮ ಅಂತ. ಕೌಟಿಲ್ಯ ಅದನ್ನೇ ಬಗೆದು ಆ ತರಹ ಮಾಡಿದ. ಹಾಗೆ ಮಾಡುವ ಸಂದರ್ಭದಲ್ಲಿ ನವನಂದ್ರ ಸಹಕಾರ ಕೊಟ್ಟಿದ್ದರೆ ಅವರನ್ನೇ ಇಟ್ಕೊಳ್ತಾ ಇದ್ದ. ಅವರು ಕೊಡದ ಕಾರಣ ಅವನಿಗೆ ರಾಜನೋ, ರಾಜನ ವಂಶವೋ, ರಾಜನ ವರ್ಣವೋ ದಟ್ಸ್ ಇಮ್ಮೆಟೀರಿಯಲ್, ಆಗಬೇಕಾದ್ದೇನು. ಈ ಸಂದರ್ಭದಲ್ಲಿ ಅವನಿಗಿಂತ ಹತ್ತಿರ 2000 ವರ್ಷಗಳ ಕಾಲ ಈಚೆಗೆ ಇದ್ದ ಮಹಾಮಂತ್ರಿ ತಿಮ್ಮರಸನ ಮನೋಧರ್ಮ ನೆನಪಿಗೆ ಬರುತ್ತೆ. ತಿಮ್ಮರಸ ರಾಜ ಒಳ್ಳೆಯವನಿರಬೇಕು, ಯಾರಾದರೂ ಸರಿಯೇ ಅಂತ. ಹೀ ಈಸ್ ಲಾಯಲ್ ಟು ಎಂಪೈರ್, ಥ್ರೂ ದಟ್ ಈಸ್ ಲಾಯಲ್ ಟು ಕಿಂಗ್, ಎಂಪರರ್. ಅದರಿಂದಲೇ ಅವನು ಸಾಳ್ವ ನರಸನಾಯಕ ಯಾವನಿದ್ದ, ವೀರ ನರಸಿಂಹ ಅಂತ ಹೇಳ್ತೀವಿ, ಅವನು ತನ್ನ ಮಗನನ್ನು ಪಟ್ಟಕ್ಕೆ ತರಬೇಕು ಅಂತ ತಮ್ಮನಾದ ಕೃಷ್ಣದೇವರಾಯ, ಮಲತಮ್ಮ, ಸ್ಟೆಪ್ ಬ್ರದರ್ ಕೃಷ್ಣದೇವರಾಯನ ಕಣ್ಣು ಕೀಳಿಸಬೇಕು ಅಂತ ನೋಡಿದ. ಆದರೆ ಎಳೆ ಹುಡುಗ ಸಿಂಹಾಸನಕ್ಕೆ ಬಂದರೆ ಅದು ರಾಜ್ಯಕ್ಕೆ ಕ್ಷೇಮವಲ್ಲ. ಮತ್ತು ಸಮರ್ಥ, ಶೂರ, ಧೀಮಂತ ಆಗಿರುವ ಕೃಷ್ಣದೇವರಾಯ ಇದ್ದಾನೆ ಅಂತ ಅವನನ್ನು ಕಾಪಾಡಿ ತನ್ಮೂಲಕ ಅವನಿಗೆ ಸಿಂಹಾಸನ ದಕ್ಕುವಂತೆ ಮಾಡಿದ ತಿಮ್ಮರಸ. ಕಡೆಗೆ ಅಣ್ಣ ಯಾವ ಒಂದು ಮೋಹಕ್ಕೆ, ಪುತ್ರವಾತ್ಸಲ್ಯದ ವ್ಯಾಮೋಹಕ್ಕೆ ಸಿಕ್ಕಿಕೊಂಡನೋ, ತಮ್ಮನಾದ ಕೃಷ್ಣದೇವರಾಯನೂ ಅದಕ್ಕೆ ಸಿಕ್ಕಾಕೊಂಡ. ಅವನ ರಾಜ್ಯದ ಆಳ್ವಿಕೆ 27 ವರ್ಷ ಅಂತ ನಾವು ಇತಿಹಾಸದಲ್ಲಿ ಕೇಳಿದ್ದೀವಿ. ಆತ ಏನು ಮಾಡ್ದ, ತನ್ನ ಮಗ ತಿರುಮಲ ನಾಯಕನಿಗೆ ಪಟ್ಟ ಕಟ್ಟಬೇಕು ಅಂತ ನೋಡ್ದ. ತಿಮ್ಮರಸನನ್ನು ಕೇಳಿದ್ರೆ ತಿಮ್ಮರಸ ಒಪ್ಪಲಾರ ಅಂತ ಹೇಳಿಬಿಟ್ಟು, ಯಾಕೆಂದರೆ ತಾನು ಆಗ ಪಟ್ಟಾಭಿಷೇಕಕ್ಕೆ ಬರುವ ಸಂದರ್ಭದಲ್ಲಿ ಅಣ್ಣನಿಗಿದೇ ಮಾತು ಹೇಳಿದ್ನಲ್ಲ, ಅದಕ್ಕೆ ತಾನೇ ನಿಂತು ಮಗನಿಗೆ ಪಟ್ಟ ಕಟ್ಟಿಸಿ ತಾನು ಸಿಂಹಾಸನದಿಂದ ಇಳಿದುಬಿಟ್ಟು ತಾನು ಮಹಾಮಂತ್ರಿಯಾಗಿ ನಿಂತ್ಕೊಂಡು ರಾಜ್ಯ ಸೂತ್ರ ನಿರ್ವಾಹ ಮಾಡ್ತೀನಿ ಅಂತ. ತಿಮ್ಮರಸನಿಗೆ ಅದು ಅಸಮಾಧಾನ. ಇಲ್ಲ ಅಂತ ಹೇಳಿದ್ರೆ ಕೇಳಲಿಲ್ಲ. ಕಡೆಗೆ ಮಗ ವಿಷಪ್ರಯೋಗಕ್ಕಾಗಿ ಸತ್ತ. ಈಗ ಒಮ್ಮೆ ತ್ಯಾಗ ಮಾಡಿದ ಮೇಲೆ ಸಿಂಹಾಸನ ಹತ್ತುವಂತೆ ಇಲ್ಲ. ಇದು ಬರೋದು ಸಮಸ್ಯೆ. ಅದು ತಾಂತ್ರಿಕವಾದ ಟೆಕ್ನಿಕಲ್ ಪ್ರಾಬ್ಲಮ್. ನಿರುಪಾಯನಾಗಿ ಅವನಾಗ ತಾನು ತನ್ನ ಅಣ್ಣನ ಕಾಲದಲ್ಲಿ ಹೇಗೆ ಸಿಂಹಾಸನವನ್ನು ಏರಿದನೋ ಆ ಥರ ತನ್ನ ಮಲತಮ್ಮನಾಗಿದ್ದ ಅಚ್ಯುತರಾಯನ ಸಿಂಹಾಸನದ ಮೇಲೆ ಕೂಡಿಸ್ಬೇಕಾಯಿತು. ತಿಮ್ಮರಸನ ಮಾತನ್ನು ಕೇಳಿದರೆ ಕೃಷ್ಣದೇವರಾಯ ಇನ್ನು ಸ್ವಲ್ಪ ವರ್ಷ ಸಿಂಹಾಸನದಲ್ಲಿದ್ದು ಅವನು ಮಿಡ್ಲ್ ಏಜಲ್ಲೇ ಸತ್ತಿದ್ದು. ಮತ್ತು ತಮ್ಮನಾದಂತಹ ಅಚ್ಯುತರಾಯನಿಗೆ ಸಿಂಹಾಸನ ಕೊಟ್ಟು ಆಮೇಲೆ ತನ್ನ ಮಗ ತಿರುಮಲ ನಾಯಕ ಯುಕ್ತ ವಯಸ್ಕನಾದ ಮೇಲಿಂದ ಅವನಿಗೆ ಸಿಂಹಾಸನ ಕೊಡಬಹುದಾಗಿತ್ತು. ಅಂದರೆ ಅಷ್ಟು ದೊಡ್ಡ ರಾಜನಾಗಿದ್ದ ಕೃಷ್ಣದೇವರಾಯನಿಗೂ ಪುತ್ರವಾತ್ಸಲ್ಯ, ಪುತ್ರ ವ್ಯಾಮೋಹ ಬಂದು ಸತ್ಯ ಕಂಗೆಡಿತು. ಅದೇ ತಿಮ್ಮರಸನಿಗೆ ಹಾಗಿರಲಿಲ್ಲ. ಕೌಟಿಲ್ಯ ಆ ದಾರಿಯವನು. ಯೋಗ್ಯನಾದ ರಾಜ ಬೇಕು, ಅವನು ಯಾರಾದರೆ ಏನು, ಅಥವಾ ಯಾವನೇ ಆಗಲಿ ಅವನು ಯೋಗ್ಯನಾದರೆ ಸರಿ ಅಂತ. ಈ ಕಾರಣದಿಂದ ನೋಡಿದಾಗ ನವನಂದರು ಸಹಾಯ ಮಾಡಿಯಾರು ಅಂತ ಹೋಗಿ ಗಮನಿಸಿದರೆ ಅವರು ತಿರಸ್ಕಾರ ಮಾಡಿದ್ರು. ತಮಗೆಲ್ಲ ಅದು ಪ್ರಸಿದ್ಧವಾಗಿ ಗೊತ್ತೇ ಇರುವಂಥದ್ದು. ಧರ್ಮಛತ್ರದಲ್ಲಿ ಚಾಣಕ್ಯನಿಗೆ ಆದ ಪರಾಭವ ಅಂತ. ಅದು ಕೇವಲ ಉಪಲಕ್ಷಣ, ದಿಗ್ದರ್ಶನ. ಅಂದರೆ ಮುಖ್ಯವಾಗಿ ನೋಡಿದರೆ ಅವರ ವಿಶೃಂಖಲ ಪ್ರಭುತ್ವ, ಅಂದರೆ ಯಾವುದಕ್ಕೂ ಬೆಲೆ ಕೊಡದೆ ದೇಶದ ಸಮಷ್ಟಿ ಹಿತ ಏನು ಅನ್ನೋದನ್ನು ಗಮನಿಸದೇ ಇದ್ದವರು. ದುರ್ಯೋಧನ ಹೇಗೆ ಸಂಧಿಗೆ ನಿರಾಕರಣೆ ಮಾಡಿದನೋ ಅದೇ ರೀತಿಯಾಗಿ ಅಲ್ಲಿ ನೋಡಿ ರಾಕ್ಷಸಾಮತ್ಯ. ಕೆಲವೊಬ್ಬರು ಐತಿಹಾಸಿಕ ಕೋವಿದರ ಪ್ರಕಾರ ರಾಕ್ಷಸ ಅನ್ನುವ ಹೆಸರು ಯಾರೂ ಇಟ್ಟುಕೊಳ್ಳುವಂಥದ್ದಲ್ಲ. ಅವನ ಅಧಿಕಾರ ಚಲಾಯಿಸುವ ರೀತಿಯಿಂದ ಅವನ ದರ್ಪ ಮತ್ತು ಅವನ ಒಂದು ದಕ್ಷತೆ, ಎಫಿಷಿಯನ್ಸಿಗೋಸ್ಕರ ಬಂದದ್ದು ರಾಕ್ಷಸ ಅನ್ನುವಂಥ ಬಿರುದು. ಆತ ವಸ್ತುತಃ ವರರುಚಿ ಅಂತಲೇ. ಈ ಹಿಂದಿ ಸೀರಿಯಲ್ ಚಾಣಕ್ಯ ಬಂತಲ್ಲ, ಬಹುಮಟ್ಟಿಗೆ ಅದು ಚೆನ್ನಾಗಿದ್ದಂಥದ್ದೇ. ಅಲ್ಲಿ ವರರುಚಿ ಅಂತಲೇ ಅವನನ್ನು ಕರೆದಿದ್ದಾರೆ. ಅವನು ಕತ್ಯ ಗೋತ್ರದವನು, ಕಾತ್ಯಾಯನ. ವರರುಚಿ ಕಾತ್ಯಾಯನನೇ ಪ್ರಾಯಶಃ ಮಹಾಭಾಷ್ಯಕ್ಕೆ ವಾರ್ತಿಕ ಬರೆದಂಥ ವರರುಚಿ ಕಾತ್ಯಾಯನ ಆ ಮಹಾಮಂತ್ರಿ ರಾಕ್ಷಸ ಇರಬೇಕು ಅನಿಸುತ್ತೆ. ಆ ಕಾಲದ ಮಂತ್ರಿಗಳು ಈ ಕಾಲದ ಮಂತ್ರಿಗಳ ಥರ ಅಲ್ಲವಲ್ಲ. ಬಹುಶಾಸ್ತ್ರ ಕೋವಿದರಾಗಿ ಅನೇಕ ವಿಷಯಗಳನ್ನು ತಿಳಿದವರಾಗಿರ್ತಾ ಇದ್ರು. ಉದಾಹರಣೆಗೆ ತಿಮ್ಮರಸ ಮಹಾಮಂತ್ರಿ ಸಂಸ್ಕೃತದಲ್ಲಿ ವಿದ್ವಾಂಸನಾಗಿದ್ದ ಹಲವು ಗ್ರಂಥಗಳು ಬರೆದಿದ್ದಾನೆ. ಪುರಾಣಗಳ ಮೇಲೆ, ಇತಿಹಾಸದ ಮೇಲೆ ಎಲ್ಲ ಬರೆದಿದ್ದಾನೆ.
ಇನ್ನು ವಿದ್ಯಾರಣ್ಯರಂತೂ ಮಹಾಮಂತ್ರಿಗಳಾಗಿದ್ದರು, ಸಾಯಣಾಚಾರ್ಯರು ಸರಿಯೇ ಮಂತ್ರಿಗಳಾಗಿದ್ದರು. ಅವರ ಕೊಡುಗೆ ಏನು ಅನ್ನೋದು ಶತಧ ಸಹಸ್ರಮುಖವಾಗಿ ನಮಗೆ ಗೊತ್ತಿರುವಂಥದ್ದು. ಅದೇ ತರಹ ಇನ್ನೂ ಬೇಕಾದಷ್ಟು ಜನ ಆಗಿ ಹೋದರು ಮಂತ್ರಿಗಳು. ತುಂಬ ಜನ ನಮಗೆ ಇತಿಹಾಸದಲ್ಲಿ ಕಾಣಸಿಗ್ತಾರೆ, ಬಹಳ ಶಾಸ್ತ್ರಗಳಲ್ಲಿ ಕೋವಿದರಾದವರು. ಉದಾಹರಣೆಗೆ ಚತುರ್ವರ್ಗ ಚಿಂತಾಮಣಿ ಮೊದಲಾದ ಅಮೋಘವಾದ ಧರ್ಮಶಾಸ್ತ್ರೀಯ ಗ್ರಂಥಗಳನ್ನು ಬರೆದಂಥ ಹೇಮಾದ್ರಿ ಕೂಡ ಮಹಾಮಂತ್ರಿಯಾಗಿಯೇ ಇದ್ದಂಥವನು ದೇವಗಿರಿಯ ಪ್ರಭುತ್ವದಲ್ಲಿ. ಇರಲಿ, ಹೀಗೆ ಕಂಡಾಗ ವರರುಚಿ ದೊಡ್ಡ ವ್ಯಾಕರಣ ವಿದ್ವಾಂಸನಾಗಿದ್ದ. ಆದರೆ ಅವನಿಗೆ ಏನಂದರೆ ರಾಷ್ಟ್ರಕ್ಕಿಂತ ರಾಜನಲ್ಲಿ ಭಕ್ತಿ. ಚಾಣಕ್ಯನಿಗೆ ರಾಜನಿಗಿಂತ ರಾಷ್ಟ್ರದಲ್ಲಿ ಭಕ್ತಿ. ಮಠ ಇದ್ದರೆ ಘಟವಿದ್ದರೆ ಮಠವಲ್ಲ ಅಂತ. ಆದರೆ ಇಲ್ಲಿ ವ್ಯತ್ಯಾಸ, ಐಡಿಯಾಲಜಿ ಡಿಫ್ರೆನ್ಸಸ್ಸು. ಈಗ ಕಾಂಗ್ರೆಸ್ನಲ್ಲಿ ಲಾಯಲ್ ಟು ಡೈನಾಸ್ಟಿ ಅಂತ ಇದೆಯಲ್ಲ, ಆ ಥರದ್ದು. ಲಾಯಲ್ ಟು ಕಂಟ್ರಿ ಅದು ಬಹಳ ಮುಖ್ಯವಾಗಿ ಬೇಕಾದದ್ದು. ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಚಾಣಕ್ಯ ಪ್ರಾಯಶಃ ಅವನನ್ನು ರಾಕ್ಷಸಾಮಾತ್ಯನ ಸಹಾಧ್ಯಾಯಿ ಅಂತ ಕೂಡ ಕೆಲವು ಕಥೆಗಳು ಹೇಳ್ತಾರೆ. ಆದರೆ ಇತಿಹಾಸದಲ್ಲಿ ಅಂಥದ್ದೇನು ಸಿಗೋಲ್ಲ ಆಧಾರ. ಒಂದಂತೂ ನಿಶ್ಚಯ, ಚಾಣಕ್ಯ ರಾಕ್ಷಸನ ಯೋಗ್ಯತೆಯನ್ನು ಗುರುತಿಸಿ ಗೌರವಿಸಬಲ್ಲಂತಹ ಪ್ರಾಜ್ಞನಾಗಿದ್ದ. ವಿರೋಧಿಯ ವಿವೇಕವನ್ನು ವಿದ್ಯೆಯನ್ನು ಮರೆಯಬಾರದು. ವಿರೋಧ ಮಾಡುವ ಭರದಲ್ಲಿ ವಸ್ತುನಿಷ್ಠೆಯ ವಾಸ್ತವದ ಯೋಗ್ಯತೆಗಳನ್ನು ಮರೆತರೆ ಕಷ್ಟ. ಆ ಕಾರಣ ರಾಕ್ಷಸಾಮಾತ್ಯ ಒಂದು ಸ್ವಲ್ಪ ಮಟ್ಟಿಗೆ ಮರೆತ ಚಾಣಕ್ಯನ ಯೋಗ್ಯತೆಯನ್ನು. ಅವನ ಕಾಪಟ್ಯ ಅನ್ನುವುದನ್ನೇ ಗಮನಿಸಿದ ಹೊರತು ಅವನ ವ್ಯಕ್ತಿಯ ಉದಾತ್ತತೆ ಏನು ಅನ್ನೋದನ್ನು ಈ ರಾಜ ಸತ್ತ ಮೋಹದಲ್ಲಿ ಕಾಣಲಿಲ್ಲ. ಅದಕ್ಕೆ ಒಂದು ಕಾರಣ ಏನೆಂದರೆ, ಯಾವಾಗ ನಾವು ನಮ್ಮನ್ನು ದೊಡ್ಡ ಸ್ಥಾನಕ್ಕೆ ತಂದಿಟ್ಟರು ಅದಕ್ಕಾಗಿ ಕೃತಜ್ಞರಾಗಬೇಕು ಅಂದರೆ ಆ ಸ್ಥಾನಕ್ಕೆ ತಂದಿಟ್ಟಿದ್ದಕ್ಕೆ ನಾವು ಪ್ರಾಮಾಣಿಕವಾಗಿ ದುಡಿದಿದ್ದೀವಲ್ಲ, ಅದನ್ನು ನಾವು ಮರೆಯಬಾರದು. ಅವರು ನಮಗೆ ತುಂಬ ದೊಡ್ಡ ಸ್ಥಾನಮಾನ ಎಲ್ಲ ಕೊಟ್ಟರು ನಿಜ. ಆದರೆ ಏನು ಮಾಡೋದು? ಅವ್ರು ತಪ್ತಾ ಇದ್ದರೆ ಹೇಳಬೇಕಲ್ವ. ಈ ಕರ್ಣನಿಗೆ ಬಂದಂಥ ಸಮಸ್ಯೆ. ದುರ್ಯೋಧನ ಕರ್ಣನಿಗೇನೋ ದೊಡ್ಡ ಮಾನವನ್ನು ಸ್ಥಾನವನ್ನು ಕೊಟ್ಟ. ಆದರೆ ಅದಕ್ಕೆ ಏನು ಮಿತ್ರನಿಗೆ ಮಾರ್ಗದರ್ಶನ ಮಾಡಬೇಕಲ್ವ. ಇಲ್ಲದೇ ಇದ್ದರೆ ಮೈತ್ರಿ ಹಾಳಾಗುತ್ತೆ ಅಂದರೆ ಅವನೇ ಹಾಳಾಗುವಂತಿರುವಾಗ ಮೈತ್ರಿ ಹಾಳಾಗುತ್ತೆ ಅಂತ ಸಂಕೋಚ ಪಡೋದ್ರೊಳಗೆ ಏನಾದರೂ ಅರ್ಥ ಇದೆಯಾ? ಇದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಕರ್ಣ ಎಲ್ಲಿ ಹಾಳಾದ, ರಾಕ್ಷಸಾಮತ್ಯ ಎಲ್ಲಿ ಜಾರದ ಅನ್ನುವುದು. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರ ಜೀವನದ ಒಂದು ಘಟನೆ ನೆನಪಿಗೆ ಬರುತ್ತೆ. ಅವರು ಪರಕಾಲ ಮಠದ ದೊಡ್ಡ ವಿದ್ವಾಂಸರು, ವಿದ್ವತ್ ಕವಿಯಾಗಿದ್ದ ಶ್ರೀಕೃಷ್ಣ ಬ್ರಹ್ಮತಂತ್ರ ಯತೀಂದ್ರರ ಶಿಷ್ಯರಾಗಿ ಅವರಲ್ಲಿ ಪರಿಚಾರಿಕೆ ಮಾಡಿಕೊಂಡು ಅವರಿಗೆ ಗ್ರಂಥರಚನೆಗೆಲ್ಲ ಸಹಾಯ ಮಾಡ್ತಾಯಿದ್ರು. ಚಿಕ್ಕ ಹುಡುಗ. ಅವರು ಗುರುಗಳು ಕೃಷ್ಣತಂತ್ರ ಯತೀಂದ್ರರು ಕೆಲವು ಶ್ಲೋಕಗಳನ್ನು ಬರೆದರು. ಬರೆದ ಮೇಲೆ ಅಲ್ಲಿದ್ದಂಥ ರಸಜ್ಞನಾದ ಶಿಷ್ಯ ಈತನೇ ಅನಿಸುತ್ತೆ ಮಠದಲ್ಲಿ, ಪ್ರಥಮ ಶ್ರೋತೃ, ಕೇಳಿಸಿದ್ರು. ಇವರೇ ಓದೋದಕ್ಕೂ ಆರಂಭ ಮಾಡಿದ್ರು, ಶಿಷ್ಯರೇನೆ. ಗುರು ಪದ್ಯವನ್ನು ಓದಪ್ಪ, ನಾನು ಬರೆದಂಥ ಪದ್ಯ ಅಂತ. ಒಂದು ಪದ ಬಂದ ತಕ್ಷಣ ನಿಲ್ಲಿಸಿಬಿಟ್ರು. ಯಾಕೆ ಅಂದರೆ ನಿನ್ನೆ ಪಾಠ ಹೇಳುವಾಗ ಈ ಪದ ಅಶುದ್ಧ, ಅವ್ಯಾಕರಣ, ವ್ಯಾಕರಣ ದೋಷ ಇರುವಂಥದ್ದು ಅಂತ ಹೇಳಿದರೆ ಅದೇ ಇಲ್ಲಿ ಬಂದುಬಿಟ್ಟಿದೆ, ಅದು ನನ್ನನ್ನು ತಡೀತಾ ಇದೆ ಅಂತ. ಹೌದೇ ಅಂತ ಹೇಳ್ಬಿಟ್ಟು ನೋಡೋಣ, ಅದನ್ನು ತಿದ್ದೋಣ ಹಾಗಿದ್ರೆ ಅಂದ್ರಂತೆ. ಅಯ್ಯೋ, ಅವ್ರು ಏನಂದ್ಕೋತಾರೋ ಏನೋ ಅಂತಂದರೆ, ನೀವೇ ಕಲಿಸಿದ ಪಾಠ, ನೀವು ನೇರ್ಪಿನ ವಿದ್ಯೆಯೇ ನೀರಜಾಕ್ಷ ಅಂತ ತೆಲುಗಿನ ಪ್ರಸಿದ್ಧವಾದ ಸೂಕ್ತಿ. ನೀನು ಕಲಿಸ್ಕೊಟ್ಟ ವಿದ್ಯೆ ನಿನಗೇ ನಾನು ತಿರುಮಂತ್ರ ಮಾಡ್ತಿದ್ದೀನಲ್ಲ ಅಂತಂದರೆ, ಹೌದು ತಿರುಮಂತ್ರ ಅಲ್ಲ, ಅದು ನೀವು ಕೊಟ್ಟ ಬಲ, ಆ ಕಾರಣದಿಂದ ನಾವು ಅದನ್ನು ಹೇಳ್ತಾ ಇದ್ದೀವಿ ಅಂತ. ಇದು ಚಾಣಕ್ಯನ ದೃಷ್ಟಿ. ಆದರೆ ರಾಕ್ಷಸಾಮಾತ್ಯನಿಗೆ ಅಲ್ಲಿ ಸ್ವಲ್ಪ ಸ್ಖಾಲಿತ್ಯ. ಈ ಕಾರಣದಿಂದಲೇ ಚಂದ್ರಗುಪ್ತನನ್ನು ಸ್ಥಾನಕ್ಕೆ ತರಬೇಕಾಯಿತು. ಬಹಳ ಪ್ರಸಿದ್ಧವಾದ ಕಥೆಗಳಲ್ಲಿ ಬರುವಂತೆ ಚಂದ್ರಗುಪ್ತ ಈ ನಂದವಂಶದ ಒಂದು ಕವಲು ಅಂತ ಇದ್ದಿರಲಿಕ್ಕೂ ಸಾಕು, ಅಥವಾ ಬೇರೆ ಒಬ್ಬ ಪಿಪ್ಪಲವನ ಪ್ರಭುವಿನ ಸಂತಾನವೇ ಆಗಿದ್ದರೂ ಅಡ್ಡಿಯಿಲ್ಲ. ಯಾಕೆಂದರೆ ಈ ವಂಶಕ್ಕೆ ಸೇರಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಚಾಣಕ್ಯನಿಗಿದ್ದದ್ದಲ್ಲ. ಯೋಗ್ಯತೆ ಇದ್ದವನು ಆಳ್ತಾನೆ, ವೀರಭೋಜ್ಯ ವಸುಂಧರ ಅನ್ನುವಂಥದ್ದು. ಅವನನ್ನು ಸಿಂಹಾಸನಕ್ಕೆ ತಂದ ಮೇಲೆ ರಾಕ್ಷಸ ಮಗಧದ ರಾಜಧಾನಿಯಾದ ಪಾಟಲಿಪುತ್ರ ಅಥವಾ ಕುಸುಮಪುರದಿಂದ ಪಲಾಯನ ಮಾಡುವಾಗ ಸಾಕಷ್ಟು ತೊಡಕುಗಳನ್ನೆಲ್ಲ ಇಟ್ಟುಬಿಟ್ಟು ಹೋದ. ಬೇಕಾದಷ್ಟು ಕಡೆ ಎಲ್ಲನೂ ಟೈಮ್ ಬಾಂಬ್ಗಳನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಹೊರಟೋಗ್ಬಿಟ್ಟ. ಅದನ್ನೆಲ್ಲವನ್ನು ಡಿಫ್ಯೂಸ್ ಮಾಡಬೇಕಾದಂಥ ಕೆಲಸ ಚಾಣಕ್ಯನಿಗೆ ಬಂತು. ಆ ಘಟನೆಯಿಂದ ನಾಟಕ ಆರಂಭವಾಗುತ್ತೆ. ಅಲ್ಲಿಯ ಸಂಕೀರ್ಣತೆ ಅರಿಯಬೇಕಾದರೆ ನೋಡಿ,
ಒಂದು ದೊಡ್ಡ ಪ್ರಭುತ್ವವನ್ನು ಗೆಲ್ಲಬೇಕು ಅಂದರೆ ಒಂಟಿಯಾಗಿ ಸಾಧ್ಯ ಇಲ್ಲ. ಅದಕ್ಕಾಗಿ ಪರ್ವತಕ, ಕೆಲವು ಐತಿಹಾಸಿಕರು ಆತನೇ ಪೌರವ ಅಂತ ಹೇಳ್ತಾರೆ, ಅವನನ್ನು ವಶ ಮಾಡಿಕೊಂಡಿದ್ದರು. ಅವನಿಗೆ ರಾಜ್ಯ ಭಾಗ ಕೊಡ್ತೀವಿ ಅಂತ ಕರಾರು ಮಾಡಿಕೊಂಡಿದ್ದರು. ಪರ್ವತಕ ಅದಕ್ಕಾಗಿ ಚಂದ್ರಗುಪ್ತನಿಗೆ ಬೆಂಬಲ ಕೊಟ್ಟ. ಆದರೆ ರಾಜ್ಯವನ್ನು ಭಾಗ ಮಾಡುವುದು ಚಾಣಕ್ಯನಿಗೆ ಇಷ್ಟ ಇಲ್ಲ. ಮಾತು ಕೊಟ್ಟಿದ್ದೀವಲ್ಲ, ರಾಜ್ಯ ಬಂದ ಸಂತೋಷಕ್ಕಾಗಿ ಒಂದು ದೊಡ್ಡ ಸಮಾರಂಭ ಮಾಡಿಸಿದಾಗ ರಾಕ್ಷಸ ಪ್ರೇರಿತನಾಗಿ ಜೀವಸಿದ್ಧಿ ಅಂತ ಒಬ್ಬ ಕ್ಷಪಣಕ ಬೌದ್ಧ ಭಿಕ್ಷು, ಆತ ಒಬ್ಬ ಸುಂದರಿಯನ್ನು ತಂದು ಒಪ್ಪಿಸ್ತಾನೆ. ಅವಳು ವಿಷಕನ್ಯೆ ಅಂತ. ಈ ಜೀವಸಿದ್ಧಿ ಯಾರು? ಚಾಣಕ್ಯನ ಸ್ನೇಹಿತ, ಶಿಷ್ಯಪ್ರಾಯನಾದ ಸ್ನೇಹಿತನೇ, ಇಂದು ಶರ್ಮ ಅಂತ. ಅವನು ಆ ಕಾಲದ ರಾಜಪ್ರಭುತ್ವದಲ್ಲಿದ್ದವರಿಗೆಲ್ಲರಿಗೂ ಬೌದ್ಧದ ಬಗ್ಗೆ ಹೆಚ್ಚಿನ ಒಲವು. ಆ ಒಲವನ್ನೇ ತಾನು ಟ್ಯಾಪ್ ಮಾಡಬೇಕು ಅಂತ ಈ ಥರ ಮಾಡಿಕೊಂಡಿದ್ದ ಅಂತ ನಾಟಕದ ಕಥೆ. ಈಗಲೂ ಆಗುತ್ತದಲ್ಲ. ನೆಹರೂರು ಸೇರಿದಂತೆ ಸೆಕ್ಯುಲರಿಸ್ಟ್ ಆಗಬೇಕು ಅಂದರೆ ಸನಾತನಿಸ್ಟ್ ಆಗೋದು ಬಿಟ್ಟು ಇನ್ನೇನಾದರೂ ಪರವಾಗಿಲ್ಲ. ಮಾಸ್ತಿಯವರು ಜೀವನ ಪತ್ರಿಕೆಯಲ್ಲಿ ಆಗೊಮ್ಮೆ ಸಂಪಾದಕೀಯ ಬರೆದಿದ್ದರು, ಸಿಲೋನಿಗೆ ಹೋಗಿ ನೆಹರು ಅವರು ಬೌದ್ಧ ಸ್ತೂಪಗಳಿಗೆ ಸುತ್ತಿ ಬರೋದಕ್ಕೆ ಮಾತ್ರ ಅವರ ಸೆಕ್ಯುಲರಿಸಮ್ಮು ಮತ್ತು ಅವರ ಎಲ್ಲ ಸರ್ವಮತ ಸಮಾನ ನಿರಪೇಕ್ಷತೆ ಅದೆಲ್ಲ ಯಾವ ರೀತಿಯಲ್ಲೂ ಅಡ್ಡಿ ಬರೋದಿಲ್ಲ. ಆದರೆ ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ಸೋಮನಾಥಕ್ಕೆ ಹೋಗ್ಬಿಟ್ಟಿದ್ದನ್ನು ಶಂಕುಸ್ಥಾಪನೆ ಮಾಡಬೇಕು ಅಂತಂದ್ರು, ಅಥವಾ ಇನ್ಯಾರನ್ನೋ ಕೆಲವ್ರನ್ನ ಕರೆದು ಕಾಲು ತೊಳೆದು ಅವರಿಗೆ ಪೂಜೆ ಮಾಡಬೇಕು ಅಂತಂದ್ರು, ಇವೆಲ್ಲ ಅಡ್ಡ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ರು, ತಿವಿದಿದ್ರು. ನಿಜ. ಯಾಕೆಂದರೆ ಅಧಿಕಾರಿಗಳಿಗೆ ಕೆಲವು ಬಹಳ ಅನುಕೂಲ ಸಿಂಧುವಾಗಿರುವಂಥದ್ದಾಗುತ್ತದೆ. ಆ ಕಾಲಕ್ಕೆ ಬೌದ್ಧ ಹಾಗಾಗಿತ್ತೋ ಏನೋ, ಅದಕ್ಕೆ ಹೆಚ್ಚಿನ ಆಲಂಬನ ತೋರಿಸ್ತಾ ಇದ್ದರು, ಉತ್ಸಾಹ ತೋರಿಸ್ತಾ ಇದ್ದರು. ಮತ್ತು ಬೌದ್ಧರು ಸಾಮಾನ್ಯವಾಗಿ ಆಳ್ವಿಕೆಯಲ್ಲಿ ಬಾಯಿ ಹಾಕ್ಕೊಂಡು ಬರ್ತಿರಲಿಲ್ಲ. ಅರೆ ವೈದಿಕ ಹಾಗಲ್ವಲ್ಲ. ವೈದಿಕ ಧರ್ಮ ರಾಜ ಧಾರ್ಮಿಕನಾಗಬೇಕು ಅಂತ ಹೇಳಿ ಧರ್ಮದಂಡ್ಯ ನೀನು ಅಂತ ಸಿಂಹಾಸನ ಕತ್ತಿದ ರಾಜನ್ನ ತಲೆ ಮೇಲೆ ಬಡಿಯೋದುಂಟಲ್ವ, ದಂಡ ಇಟ್ಕೊಂಡೇ ಹೊಡೆಯೋದುಂಟು. ನನಗೆ ದಂಡ ಇಲ್ಲ, ನಾನು ಯಾರಿಂದಲೂ ದಂಡಿಯನಲ್ಲ, ಅದಂಡ್ಯೋಹಂ ಅಂದರೆ ಐ ಆಮ್ ಬಿಯಾಂಡ್ ಲಾ ಅಂತ ರಾಜ ಹೇಳಿದ್ರೆ, ಇಲ್ಲ ನೀನು ಧರ್ಮದಂಡ್ಯೋಸಿ, ಯು ಆರ್ ವಿತಿನ್ ದಿ ಪರ್ವ್ಯೂ ಆಫ್ ಧರ್ಮ ಅಂತ ಪುರೋಹಿತನಾದವನು ಕೈಯಲ್ಲಿ ಧರ್ಮದಂಡವನ್ನು ಇಟ್ಕೊಂಡು ತಲೆ ಮೇಲೆ 3 ಬಾರಿ ಹೊಡೆಯಬೇಕು ಅಂತ ಪಟ್ಟಾಭಿಷೇಕದ ಕಾಲದಲ್ಲಿ ಇದೊಂದು ರಿಚುವಲ್ ಉಂಟು. ಹೀಗೆಲ್ಲ ಇದ್ದ ಕಾರಣ ಕೇಳಬೇಕಾಗುತ್ತದೆ. ಕೇಳೋರನ್ನ ಕಂಡ್ರೆ ಇಷ್ಟವಾಗೋದಿಲ್ಲ. ಇದೆಲ್ಲ ಕಾರಣಗಳಿದ್ದಿರಬಹುದು. ಆ ರೀತಿಯಲ್ಲಿ ಇಂದು ಶರ್ಮ ಜೀವಸಿದ್ಧಿಯಾಗಿ ತನ್ನ ಪ್ರಾಬಲ್ಯ ಬೆಳೆಸಿಕೊಂಡಿದ್ದ. ರಾಕ್ಷಸಾಮತ್ಯ ವಿಷಕನ್ಯೆಯನ್ನು ಚಂದ್ರಗುಪ್ತನ ಮೇಲೆ ಪ್ರಯೋಗ ಮಾಡಬೇಕು ಅಂತ ನೋಡಿದ. ತೆಲುಗಿನಲ್ಲಿ ಒಂದು ಗಾದೆ ಉಂಟು, ಆವಲಿಸ್ತೆ ಪ್ರೇವಲಿಸ್ತಾಡು ಎಂಚ್ತಾಡು ಅಂತ. ಆಕಳಿಸಿದ್ರೆ ಕರಳೆಣಿಸುವಂಥವನು ಚಾಣಕ್ಯ. ಯಾತಕ್ಕೆ ಇಲ್ಲಿಂದ ಬರುತ್ತೆ ಗಿಫ್ಟು ಅಂತ ಈ ಸಭಾಧ್ಯಕ್ಷನಾದ ಪರ್ವತಕನಿಗೆ ಅದು ಸೇರಬೇಕು ಅಂತ. ಪರ್ವತಕ ಸತ್ತ ಮರುದಿವಸ. ತತ್ಕ್ಷಣವೇ ಒಬ್ಬ ಸೇನಾಧಿಪತಿಗಳಲ್ಲಿ ಅಗ್ರಣಿಯಾಗಿದ್ದ ಭಾಗುರಾಯಣನನ್ನು ಪರ್ವತಕನ ಮಗ ಮಲೈಕೇತುವಿನ ಜೊತೆಗೆ ಹೋಗಿ ಅವನನ್ನು ಹೆದರಿಸುವ, ನಿಮ್ಮಪ್ಪನಂತೆ ನೀನು ಸಾಯ್ತೀಯ ಅಂತ ಅವನನ್ನು ಊರು ಬಿಟ್ಟು ಕಳಿಸುವಂಥ ಏರ್ಪಾಡು ಮಾಡು, ನೀನು ಅವನ ಜೊತೆ ಓಡು ಅಂತ ಅವನನ್ನು ಅತ್ತ ಕಡೆಗೆ ಕಳಿಸಿಬಿಟ್ಟ. ಅದೇನು ಭಾಗುರಾಯಣ ಚಾಣಕ್ಯನ ವಿರುದ್ಧ ರಾಜದ್ರೋಹ ಮಾಡಿಕೊಂಡು ಓಡಿ ಹೋಗ್ತಾ ಇದ್ದಾನೆ ಮಲೈಕೇತುವಿನ ಜೊತೆಗೆ ಎನ್ನುವ ಸುಳ್ಳು ಸುದ್ದಿಯನ್ನು ಬೇರೆ ಹಬ್ಬಿಸಿ. ಹಾಗೆ ಇನ್ನು ಬೇರೆ ರಾಕ್ಷಸನಿಗೆ ಅನುಕೂಲಕಾರಿಯಾಗಬಲ್ಲ, ಪರ್ವತಕನಿಗೂ ಸಹಾನುಭೂತಿ ಇರುವ, ಚಂದ್ರಗುಪ್ತನಿಗೆ ಅಷ್ಟಾಗಿ ಹಿತವಿಲ್ಲದ ಜನಗಳನ್ನು ಅಲ್ಲಿಂದ ಜಾಗ ಖಾಲಿ ಮಾಡಿಸೋದಕ್ಕೆ 9 ಜನ ಸೇನಾಧಿಪತಿಗಳು, ಭದ್ರಭಟ, ಬಲಗುಪ್ತ, ಡಿಂಗರಾತ ಈ ಥರದವರೆಲ್ಲ, ಅವರುಗಳನ್ನು ಹೀಗೆ ಮಾಡಿ ಜಾಗ ಖಾಲಿ ಮಾಡುವಂತೆ ವ್ಯವಸ್ಥೆ ಚಾಣಕ್ಯನೇ ಮಾಡಿಸಿದ್ದು. ಅದಾದ ಮೇಲೆ ಪರ್ವತಕನ ತಮ್ಮ ಮಾತ್ರ ವಿರೋಚನ, ಅವನು ಉಳಿದೇ ಬಿಟ್ಟ. ಅಣ್ಣನ ಭಾಗ ಸಿಗದೇ ಇದ್ದರೆ ನಾನು ಹೋಗೋದಿಲ್ಲ, ನನಗಾದರೂ ಕೊಡಿ ಅಂತ. ಅವನನ್ನು ನಿಭಾಯಿಸೋದು ಹೇಗೆ? ಅದಕ್ಕೆ ನಿಮಗೆ ಪಟ್ಟಾಭಿಷೇಕ ಮಾಡೋಣ, ಅರ್ಧ ರಾಜ್ಯಕ್ಕೆ ಆನೆಯ ಮೇಲೆ ಮೆರವಣಿಗೆ ಆಗಲಿ ಅಂಥೇಳಿ ಊರಿನ ಮೆರವಣಿಗೆ ಮಾಡಿಸ್ದ. ಆನೆಯ ಮೇಲೆ ಚಂದ್ರಗುಪ್ತನ ಮೆರವಣಿಗೆ ಅಂತ ಅನೌನ್ಸ್ ಮಾಡಿ ವಿರೋಚನನ್ನು ಕೂಡಿಸ್ಬಿಟ್ಟು ಮೆರವಣಿಗೆ ಮಾಡಿದ. ರಾಕ್ಷಸಾಮಾತ್ಯನಿಗೆ ಒಬ್ಬ ಅನುಚರ ದಾರುವರ್ಮ. ಈಗಿದ್ದಂತೆಯೇ ಆಗಲೂ ಕೂಡ ಕಟೌಟ್ ಕಲ್ಚರು ಮತ್ತು ತೋರಣಗಳ ಕಲ್ಚರು ಇದ್ದದ್ದು. ಎಲ್ಲ ಕಡೆಯಲ್ಲಿಯೂ ತೋರಣ ದ್ವಾರಗಳ ಅಲಂಕಾರ. ದಾರುವರ್ಮ ಅಂಥದ್ದೊಂದನ್ನು ಮಾಡಿದ್ದ. ಚಂದ್ರಗುಪ್ತ ಅಂತಲೇ ಭ್ರಮಿಸಿದ್ದ. ಆ ಒಂದು ತೋರಣದ್ವಾರದ ಕೆಳಗೆ ಪ್ರವೇಶ ಮಾಡ್ತಾ ಇದ್ದಂತೆಯೇ ಮೇಲೆಯೇ ತಾನು ಕೂತು ಒಂದು ತೊಲೆಯನ್ನು ಕೀಲ ಕಳಚಿದ ತಕ್ಷಣ ಅದು ಇವನ ತಲೆ ಮೇಲೆ ಬೀಳಬೇಕು ಅಂತ. ಜೊತೆಗೆ ಬರ್ಬರಕ ಅಂತ ಮಾವಟಿಗ, ಅವನಿಗೂ ರಾಕ್ಷಸ ದುಡ್ಡು ಕೊಟ್ಟಿದ್ದ. ಚಂದ್ರಗುಪ್ತ ರಥವಲ್ಲೋ ಆನೆಯನ್ನು ಹತ್ತದಾಗ ಕೊಂದುಬಿಡು ಅಂತ ಅವನೂ ಸಿದ್ಧವಾಗಿದ್ದ. ಆದರೆ ಆ ತೊಲೆ ಕಳಚಿದಾಗ ವ್ಯತ್ಯಾಸವಾಗಿ ಅದು
ಬರ್ಬರಕನ ತಲೆ ಮೇಲೆ ಬಿತ್ತು. ಬರ್ಬರಕ ಸತ್ತ. ದಾರುವರ್ಮನಿಗೆ ಅಯ್ಯೋ ಹಾನಿಯಾಯ್ತಲ್ಲ ಅಂತಂದು ಆ ಕೀಲನ್ನು ಕಳಚೋದಕ್ಕೆ ಇಟ್ಟಿದ್ದ ಸುತ್ತಿಗೆಯಿಂದಲೇ ವಿರೋಚನನ್ನು ಚಂದ್ರಗುಪ್ತ ಅಂತ ಭಾವಿಸಿ ಕೊಂದ. ಮಿಕ್ಕ ಸೈನಿಕರು ದಾರುವರ್ಮನ ಕೊಂದರು. ಅಲ್ಲಿಗೆ ಶತ್ರುಶೇಷ ನಿಶ್ಶೇಷವಾಯಿತು. ಹೀಗೆ ವೈದ್ಯರು, ಅದೇ ರೀತಿಯೇ ಮನೆವಾರ್ತೆಯವರು, ಇವರು ಯಾರು ಬಂದರೂ ನಿರ್ಮೂಲನ. ರಾಕ್ಷಸನಿಗೆ ದೂರದಲ್ಲಿದ್ದು ಇದನ್ನು ಗಮನಿಸ್ತಿದ್ದಾನೆ, ಎಲ್ಲ ಹೋಗ್ತಾ ಇದೆಯಲ್ಲ, ತನ್ನ ಶಕ್ತಿ, ತನ್ನ ದುಡ್ಡು, ಶಕ್ತಿ ಎಲ್ಲ ಬಳಸಿ ಮಾಡಿದಂಥ ತಂತ್ರ ಅಂತ. ಆದರೆ ಚಾಣಕ್ಯನಿಗೆ ಒಂದು ಕಸಿವಿಸಿ ಏನಂದರೆ, ವೈರಿಯ ತಂತ್ರಕ್ಕೆ ಪ್ರತಿತಂತ್ರ ಮಾಡುವುದಾಯಿತೇ ಹೊರತುನುವೆ ತಾನು ಯಾವುದೂ ತಂತ್ರ ವೈರಿಯ ಮೇಲೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅವನ ಚಿಂತೆ. ಅಂದರೆ ಅವನ ಪ್ರಯೋಗಗಳನ್ನು ಇವನು ಉಪಸಂಹಾರ ಮಾಡ್ತಿದ್ದಾನೆ ಹೊರತು ತಾನು ಅವನ ಮೇಲೆ ಒಂದು ಅಟ್ಯಾಕ್ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಅವನಿಟ್ಟ ಪಾನಿಗೆ ಅವನ ಆನ್ಸರ್ ಕೊಟ್ಟಂತೆ ಆಯಿತು. ಅದು ದೊಡ್ಡದಲ್ಲ ಅಂತ ಚಾಣಕ್ಯನ ದೃಷ್ಟಿ. ಹಾಗಿದ್ದಾಗ ಅವನಿಗೆ ಹೊಳೆದದ್ದು ಕೃತಕ ಕಲಹ. ಅಂದರೆ ನನಗೂ ಚಂದ್ರಗುಪ್ತನಿಗೂ ಮಧ್ಯೆ ವೈರ ಬಂದಿದೆ ಎನ್ನುವಂತೆ ನಟನೆ ಮಾಡಿದ್ರೆ ರಾಕ್ಷಸ ಸ್ವಲ್ಪ ಅಪ್ರಮತ್ತನಾಗುತ್ತಾನೆ ಅಂತ. ಆ ಸಂದರ್ಭದಲ್ಲಿ ಅವನಿಗೆ ಸಿಕ್ಕದ್ದು ರಾಕ್ಷಸನ ಉಂಗುರ. ರಾಕ್ಷಸಾಮತ್ಯ ಊರು ಬಿಟ್ಟು ಹೋಗುವಾಗ ಹೆಂಡತಿ ಮಕ್ಕಳನ್ನು ತನ್ನ ಸ್ನೇಹಿತನಾದ ಚಂದನದಾಸನ ಮನೆಯಲ್ಲಿ ಬಿಟ್ಟು ಹೋಗಿದ್ದ. ಅವನು ದೊಡ್ಡ ವರ್ತಕ. ಚಂದನದಾಸನ ಮನೆಯಲ್ಲಿದ್ದ ಹೆಂಡತಿಗೆ ತನ್ನ ನೆನಪಾಗ್ತಾ ಇರಲಿ, ಸಮಾಧಾನ ಇರಲಿ ಅಂತ ಏನೋ ತನ್ನ ಮುದ್ರೆ ಉಂಗುರವನ್ನು ಕೊಟ್ಟಿದ್ದ. ಆ ಮುದ್ರೆ ಉಂಗುರ ಅನ್ನೋದು ಆಲ್ಮೋಸ್ಟ್ ಇವಾಗೆಲ್ಲ ಯಾವ ಪರಿಭಾಷೆಯಲ್ಲಿ ಹೇಳ್ಬೋದು ಅಂತಂದರೆ, ಬೇಕಾದ್ರೆ ಅವರ ಮೇಲ್ ಬಾಕ್ಸ್ ಓಪನ್ ಮಾಡೋಕ್ಕಿರುವಂಥ ಪಾಸ್ವರ್ಡ್ ಅಂತ ಬೇಕಾದ್ರೆ ಹೇಳ್ಬೋದು, ಅಥವಾ ಈಗ ಗೋಲ್ಡ್ ಕಾರ್ಡು, ಡೈಮಂಡ್ ಕಾರ್ಡು ಎಲ್ಲ ಬರುತ್ತಲ್ಲ, ಕ್ರೆಡಿಟ್ ಕಾರ್ಡು, ಆ ಥರದ್ದು ಅಂತಲೋ, ಅಥವಾ ಅವರ ಮಾಸ್ಟರ್ ಕಂಪ್ಯೂಟರ್ಗಿರುವ ಕೀ ಅಂತಲೋ ಬೇಕಾದರೂ ಹೇಳಬಹುದು. ಆ ರೀತಿಯಾದಂಥ ವೈಟಲ್ ಇಂಪಾರ್ಟೆನ್ಸ್ ಇರುವಂಥದ್ದು ಆ ಮುದ್ರಾಂಗುಲಿಯಕ. ಅದು ಹೆಂಗಸರ ಕೈಗೆ ದೊಡ್ಡದಾಗುವಂಥದ್ದು, ಗಂಡಸರದು. ಅದು ಆಕಸ್ಮಿಕವಾಗಿ ಜಾರು ಬಿದ್ದಿದ್ದನ್ನು ಚಾಣಕ್ಯನ ಶಿಷ್ಯ ನಿಪುಣಕ ತೆಗೆದುಕೊಂಡು ಬಂದು ಒಪ್ಪಿಸಿದ. ಅವನು ಚಿತ್ರಪಟಗಳನ್ನು ಮಾರುವ ನೆವದಲ್ಲಿ ಹೋಗಿ ಚಂದ್ರದಾಸನ ಮನೆ ಮುಂದೆ ಓಡಾಡ್ತಿದ್ದ. ಯಾತಕ್ಕೆಂದರೆ ರಾಕ್ಷಸ ಒಬ್ಬನೇ ಊರು ಬಿಟ್ಟು ಹೋಗಿದ್ದಾನೆ ಅಂತ ಅವರುಗಳಿಗೆ ಗೊತ್ತಾಗಿದೆ. ಅವನ ಬಾಯಿ ಬಿಡಿಸ್ಬೇಕು ಅಂದರೆ ಮೂಗಿ ಹಿಡಿಬೇಕು. ಅವನ ಮೂಗಿ ಎಲ್ಲಿದೆ? ಕುಟುಂಬ, ಹೆಂಡತಿ ಮಕ್ಕಳಿದ್ದರೆ ಅದೊಂದು ಸಮಸ್ಯೆ ರಾಜಕೀಯದಲ್ಲಿ. ಆ ಕಾರಣವೇ ಪ್ಲೇಟೋ ಹೇಳ್ತಾನೆ, ಒಳ್ಳೆ ಆದರ್ಶ ನಾಯಕನಾಗಬೇಕು ಅಂತಂದರೆ ಬ್ರಹ್ಮಚಾರಿಯಾಗಿರಬೇಕು ಅಂತ. ರಾಕ್ಷಸನ ಹೆಂಡತಿ ಮಕ್ಕಳು ಅವನ ಮಿತ್ರರ ವಶದಲ್ಲಿ ಇದ್ದಿರಬಹುದು. ಯಾರು ಮಿತ್ರರಲ್ಲಿ ಪ್ರಮುಖ? ಚಂದ್ರದಾಸ. ಸಾಮಾನ್ಯವಾಗಿ ಬಿಸ್ನೆಸ್ ಟೈಕೂನ್ಗಳಿಗೂ ಪೊಲಿಟೀಷಿಯನ್ಸ್ಗೂ ಅನ್ಯೋನ್ಯ ಸಂಬಂಧ, ಕಂಠಸ್ಯ ಗಳಸ್ಯ. ಅದನ್ನೆಲ್ಲ ನೋಡಿ ಎಲ್ಲ ಕಾಲಕ್ಕೂ ಅನ್ವಯವಾಗುವಂಥದ್ದು ಇವೆಲ್ಲ ಕೂಡ. ಚಂದನದಾಸನ ಮನೆ ಮುಂದೆ ಓಡಾಡ್ತಾ ಇದ್ದ ಚಿತ್ರಪಟ ಮಾರುವುದಕ್ಕೆ. ಇವೆಲ್ಲ ಮಕ್ಕಳಿಗೆ ಆಕರ್ಷಣೆ. ಹೊರಗೆ ಓಡಿ ಬರ್ತಾರೆ. ಅಯ್ಯೋ, ನಾವು ಒಳಗಡೆ ಇರಬೇಕಪ್ಪ, ಹೊರಗೆ ಬರಬೇಡ ನೀನು ಅಂತ ತಾಯಿ ಎಳ್ಕೊಳ್ಳೋವಾಗ ಸಡಿಲವಾಗಿದ್ದ ಉಂಗುರ ಕೈಯಿಂದ ಜಾರು ಬಿದ್ದಿದೆ. ಅವನು ತೆಗೆದುಕೊಂಡು ಬಂದು ಗುರುವಿನ ಕೈ ಕೊಟ್ಟ. ಅದನ್ನು ಕೊಟ್ಟ ತಕ್ಷಣವೇ ಆ ಮೊದಲನೇ ಅಂಕದ ಆರಂಭವೇ ಅದು. ಗೃಹೀತೋ ರಾಕ್ಷಸ, ಸಿಕ್ಕೇ ಬಿಟ್ಟ ರಾಕ್ಷಸ ಅಂತಾನೆ. ಉಂಗುರ ಸಿಕ್ಕ ತಕ್ಷಣ 7ನೇ ಅಂಕದಲ್ಲಿ ಚಾಣಕ್ಯನ ವಶಕ್ಕೆ ಬರೋದು. 6 ಅಂಕ ಹಿ ವುಡ್ ಆಫ್ ಥಾಟ್ 6 acts ಅಹೆಡ್. ಅದು ಚಾಣಕ್ಯನ ಯುಕ್ತಿ. ಏನೆಲ್ಲ ಮಾಡಿದ್ರೆ ಯಾವುದು ಸಾಧ್ಯವಾಗುತ್ತೆ ಅಂತ ಅಷ್ಟು ದೂರದೃಷ್ಟಿ ಇರಬೇಕು ಅಂತ. ಅವನು ಯಾರೋ ಕಾಸ್ಪರೋನೋ ಯಾರ ಬಗ್ಗೆನೋ ಹೇಳ್ತಾರಲ್ಲ, ಗ್ರ್ಯಾಂಡ್ ಮಾಸ್ಟರ್ ಚೆಸ್ನಲ್ಲಿ, ಅವನು 12 ಮೂಸು 24 ಮೂಸು ಹಿ ವುಡ್ ಥಿಂಕ್ ಅಹೆಡ್ ಆಫ್ ಇಟ್ ಅಂತ. ಆ ರೀತಿಯಾದದ್ದು ಚಾಣಕ್ಯನ ದೃಷ್ಟಿ. ಊಹಾಪೋಹ ವೈಶಾರದ್ಯ. ಆಮೇಲೆ ತನ್ನ ಶಿಷ್ಯ ಶಾರಂಗರವ, ಪಾಪ ಅವನು ಇನ್ನೋಸೆಂಟ್. ಟಿ ವಿ ಧಾರಾವಾಹಿಯಲ್ಲಿ ಚಾಣಕ್ಯನ ಜೊತೆಗೆ ಸದಾ ಒಬ್ಬ ಉದ್ದಕ್ಕೆ ತೆಳ್ಳಗಿರುವಂಥ ಒಬ್ಬ ವಟುವನ್ನು ತೋರಿಸ್ತಾರೆ. ಬಹಳ ಚೆನ್ನಾಗಿ ಅವನು ಮೇಕಪ್ಪು ಮಾಡಿದ್ದಾರೆ. ಆ ಮೌಂಜಿ ಇತ್ಯಾದಿ ಎಲ್ಲ ಸೊಂಟಕ್ಕೆ ಕಟ್ಟಿಕೊಂಡ ಒಬ್ಬ ನೈಷ್ಠಿಕ ಬ್ರಹ್ಮಚಾರಿಯಂತೆ ತೋರಿಸಿದ್ದಾರೆ. ಅವನು ಸದಾ ಅವನ ಜೊತೆ ಓಡಾಡ್ತಾ ಇರ್ತಾನೆ, ಪರ್ಸನಲ್ ಅಸಿಸ್ಟೆಂಟ್ ತರಹ. ಇಲ್ಲಿಯೂ ಅದೇ ರೀತಿಯಾಗಿ ಬರುತ್ತೆ. ಶಾರಂಗರವನಿಗೆ ಹೇಳ್ತಾನೆ, ಈ ತತ್ಕ್ಷಣವೇ ಚಂದನದಾಸನ ಬರಹೇಳು ಅಂತ. ಮತ್ತು ಇನ್ನೊಬ್ಬ ಸಿದ್ಧಾರ್ಥಕನಿಗೆ ಹೇಳ್ತಾನೆ, ನಾನು ಒಂದು ಪತ್ರ ಬರೆದು ಕೊಡ್ತೀನಿ, ಆ ಪತ್ರವನ್ನು ರಾಕ್ಷಸನ ಪರ್ಸನಲ್ ಸೆಕ್ರೆಟರಿ, ಡ್ರಾಫ್ಟ್ಸ್ಮೆನ್ ಥರ ಯಾರಿರ್ತಾರೆ, ಅವನ ಸ್ಕ್ರೈಬ್ ಅಂತ ಕರಿಬೋದಲ್ಲ ಈ ಕಾಲದಲ್ಲಿ, ಸ್ಟೆನೋಗ್ರಾಫರ್ಸ್ ಅಂತ, ಆ ರೀತಿಯಾಗಿರುವ ಶಕಟದಾಸನ ಹತ್ತಿರ ಈ ಪತ್ರವನ್ನು ಪ್ರತಿ ಮಾಡಿಸಿಕೊಂಡು ಬಾ ಅಂತ, ಅವನ ಕೈ ಬರಹದಲ್ಲಿ. ಅದು ಯಾರಿಗೂ ಅರ್ಥವಾಗದೇ ಇರುವಂಥ ಪದ್ಯ ರೂಪದ್ದು. ಸಂದರ್ಭ ಸಿಕ್ಕಾಗ ಅದು ಅರ್ಥ ಆಗಬೇಕು, ಸಂದರ್ಭ ಇಲ್ಲದೆ ತಾನಾಗಿ ಅರ್ಥವಾಗಬಾರದು. ಆ ರೀತಿಯಾದಂಥದ್ದು. ಅದನ್ನು 4 ಪಂಕ್ತಿನ ಬರೆದು ಅದು ಹೇಳ್ತಾನೆ, ಶ್ರೋತ್ರಿಯಾಕ್ಷರಾಣಿ ಅಸ್ಪಷ್ಟಾನಿ ಅಂತ. ಇದು ವೈದಿಕನ ಕೈ ಬರಹ ಅಸ್ಪಷ್ಟವಾಗಿದೆ ಅಂತ. ಹಿಂದೆ ಎಲ್ಲ ವೇದವನ್ನು ಬಾಯ್ಪಾಠ ಮಾಡ್ತಾ ಇದ್ದವರು ಬರೆಯುವ ಪರಿಪಾಠಿ ಇರಲಿಲ್ವಲ್ಲ. ಬರೆಯದೇ
ಅಕ್ಷರ ಹೇಗಂದರೆ ಹಾಗೆ ಹೋಗುತ್ತೆ. ಈ ಬರವಣಿಗೆ ಕೌಶಲ ಅದೆಲ್ಲ ಜಾಸ್ತಿ ಇದ್ದದ್ದು ಜೈನರಲ್ಲಿ ಅಂತ ಗೊತ್ತಾಗುತ್ತೆ. ಅವರು ವಿಶೇಷವಾಗಿ ಗ್ರಂಥಗಳನ್ನೆಲ್ಲ ಪ್ರತಿ ಮಾಡಿ ದಾನ ಮಾಡಿ ಕೊಡುವಂಥದ್ರೊಳಗೆ ತುಂಬ ಸ್ಕಿಲ್ ಡೆವಲಪ್ ಆಗಿತ್ತು ಅಂತ ಗೊತ್ತಾಗುತ್ತದೆ. ಪ್ರಾಯಶಃ ಆ ಕಾಲದ ಸರ್ಕಾರದ ಒಲವು ನಿಲುವುಗಳ ತರಹ ಜೈನರನ್ನು ಎಲ್ಲರನ್ನು ಇಂಥವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವುದು ಇದ್ದಿರಬಹುದು. ಒಟ್ಟಿನಲ್ಲಿ ಶಕಟದಾಸ ತುಂಬ ಮುಕ್ತಾಫಲಾಕ್ಷರದ ಹಸ್ತ ಲಿಪಿ ಉಳ್ಳವನು. ಅವನ ಹತ್ತಿರಕ್ಕೆ ಬರೆಸಿಕೊಂಡು ಬಾ ಅಂತ. ಮತ್ತು ಇನ್ನೊಬ್ಬನಿಗೆ ಹೇಳ್ದ, ಶಕಟದಾಸ ರಾಜದ್ರೋಹಿ, ಅವನು ರಾಕ್ಷಸಾಮಾತ್ಯನ ಲೇಖಕ, ಹಾಗಾಗಿ ಅವನು ಬಂಧಿಸಿ ಶೂಲಾರೋಹಣ ಮಾಡಿಸ್ಬೇಕು ಅಂತ ಈಗಲೇ ಅವನು ಎಳ್ಕೊಂಡು ಹೋಗಿ ಪತ್ರ ಬರೆಸಿದ ತಕ್ಷಣ ಅಂತ. ಮತ್ತು ಸಿದ್ಧಾರ್ಥಕನಿಗೆ ಆಮೇಲೆ ಆ ಪತ್ರ ಬರೆಸಿಕೊಂಡು ಬಂದ ಮೇಲೆ ಸರಿಯಾಗಿದೆ ಅಂತ ಅದಕ್ಕೆ ರಾಕ್ಷಸಾಮಾತ್ಯನ ಮುದ್ರೆ ಹಾಕಿ, ಇದನ್ನು ನೀನು ತೆಗೆದುಕೊಂಡು ನಿನ್ನ ಜೊತೆಗೆ ಇಟ್ಟುಕೋ, ಮತ್ತು ಯಾವ ಶಕಟದಾಸನಿಗೆ ಈಗ ಮರಣದಂಡನೆ ವಿಧಿಸಿದ್ದೀವಿ ಆ ಸೈನಿಕರಿಗೆ ನೀನೊಂದು ಸೂಚನೆ ಕೊಡು, ಅದು ನೇತ್ರಸ್ಫುರಣಂ ಕೃತ್ವ, ಕಣ್ಣು ಹೊಡೆಯೋದು ಅಂತ. ಹೊಡೆದು ನೀನು ಬಿಡಿಸ್ಕೊಂಡು ಅವನನ್ನು ಊರಿಂದ ಆಚೆಗೆ ಹೋಗೋ, ಅವನಿಗೆ ರಾಕ್ಷಸ ಎಲ್ಲಿರ್ತಾನೆ ಅಂತ ಗೊತ್ತಿರುತ್ತೆ, ಮುಂದಿನ ದಾರಿ ನೀನು ನೋಡ್ಕೋ, ಚಾಣಕ್ಯನ ಶಿಷ್ಯನಿಗೆ ಇನ್ನು ವಿಸ್ತರಿಸಿ ಹೇಳಬೇಕಾದ್ದಿಲ್ಲ ಅಂತ. ಆಮೇಲೆ ಚಂದ್ರಗುಪ್ತ ಅಷ್ಟೊತ್ತಿಗೆ ಒಂದು ವಾರ್ತೆ ಕಳಿಸ್ತಾನೆ, ಪರ್ವತಕ ಸತ್ತೋಗ್ಬಿಟ್ಟ, ಅವನ ಬೆಲೆ ಬಾಳುವ ಒಡವೆಗಳು ನಮ್ಮ ಹತ್ತಿರವೇ ಉಳಿದಿದೆ, ಅದನ್ನು ಏನು ಮಾಡಬೇಕು, ಯಾರಾದರೂ ಬ್ರಾಹ್ಮಣರಿಗೆ ದಾನ ಮಾಡೋದಂತ. ನಾನೇ ಯುಕ್ತರಾದಂಥ ಬ್ರಾಹ್ಮಣರುಗಳ ಗುರುತಿಸಿ ಕಳಿಸ್ತೀನಿ, ಸುಮ್ಮನೆ ಇರು ಅಂತ ಹೇಳಿ ತಾನು ತನ್ನ ಕೆಲವು ಶಿಷ್ಯರುಗಳನ್ನೇ ಕಳಿಸಿ ಆ ಒಡವೆಯನ್ನು ದಾನ ತೆಗೆಸ್ಕೊಳ್ತಾನೆ. ತೆಗೆಸ್ಕೊಂಡು ಬಂದು ಇನ್ನು ಕೆಲವು ಶಿಷ್ಯರಿಗೆ ಇದನ್ನು ಕೊಟ್ಟು, ನೀವು ಇದನ್ನು ವಾಣಿಜ್ಯ ಮಾಡುವವರಂತೆ ಹೋಗಿ ರಾಕ್ಷಸಾಮಾತ್ಯ ಮಲವಿಕೇತುವಿನ ಆಶ್ರಯದಲ್ಲಿದ್ದಾನೆ, ಮಲವಿಕೇತುವಿನ ಹತ್ತಿರಕ್ಕೆ ಹೋಗಿ ಅವನಿಗೆ ಮಾರ್ರಿ ಇದನ್ನು ಅಂತ ಆ ಕೆಲಸ ಮಾಡಿಸ್ದ. ಅಷ್ಟೊತ್ತಿಗೆ ಒಂದು ವಾರ್ತೆ ಬಂತು, ಇವರೆಲ್ಲ ಓಡಿ ಹೋಗ್ತಾ ಇದ್ದಾರೆ, ಭಾಗುರಾಯಣ ಮೊದಲಾದವರೆಲ್ಲ ಓಡಿ ಹೋದರು, ಜೀವಸಿದ್ಧಿ ಕೂಡ ದ್ರೋಹಿ ಅಂತ, ಅವ್ರನ್ನೆಲ್ಲ ಊರು ಬಿಟ್ಟು ಓಡಿಸು, ಕತ್ತೆ ಮೇಲೆ ಮೆರವಣಿಗೆ ಮಾಡಿಸು ಅಂತೆಲ್ಲ ಅವರಿಗೆ ಬೇಕಾದಂಥ ಇನ್ಸ್ಟ್ರಕ್ಷನ್ಸ್ ಕೊಟ್ಟ. ಅಷ್ಟು ಹೊತ್ತಿಗೆ ಸರಿಯಾಗಿ ಚಂದನದಾಸ ಬಂದ. ಅವನ್ನ ಕರೆಸಿದ್ದನಲ್ಲ, ಬಂದ ಮೇಲೆ ಕೇಳ್ತಾನೆ, ಬಹಳ ಸೊಗಸಾಗಿದೆ ಆ ಸಂಭಾಷಣೆ, ಅದನ್ನು ವಿಸ್ತರಿಸೋದಕ್ಕೆ ಸಮಯ ಇಲ್ಲ, ಏನು ಎಲ್ಲ ಚೆನ್ನಾಗಿದೆಯೇ ಶ್ರೇಷ್ಠಿ, ಸುಖವಾಗಿ ನಡೆದಿದೆಯೇ ವ್ಯಾಪಾರ ಅಂತ, ಆಹಾ ನಿಮ್ಮ ದಯೆ, ಚಂದ್ರಗುಪ್ತ ಮಹಾರಾಜರ ದಯೆ, ಎಲ್ಲ ಸರಿಯಾಗಿದೆ ಅಂತ. ಮತ್ತು ಏನಾದ್ರು ಬೇಕಾ ಅಂತ ಕೇಳ್ತಾನೆ. ಈ ಥರದ್ದನ್ನೆಲ್ಲ ನಂದರ ಪ್ರಭುತ್ವದಲ್ಲಿ ಬಯಸ್ತಾ ಇದ್ದರು, ನಾವು ಬಯಸೋದು ನಿಮ್ಮ ಪ್ರಾಮಾಣಿಕವಾದಂಥ ರಾಜಭಕ್ತಿ ಮಾತ್ರ, ಇನ್ನೇನು ಅಲ್ಲ ಅಂತ. ಅದಕ್ಕೆಂದೂ ಕೊರತೆ ಬಂದಿಲ್ಲ ಅಂತ. ಕೊರತೆ ಆಗಿದ್ದರಿಂದಲೇ ಕೇಳ್ತಾ ಇರೋದು ಅಂತಾನೆ. ಆ ಸಂಭಾಷಣೆ ಅಷ್ಟು ಅದ್ಭುತವಾಗಿದೆ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಮುದ್ರಾ ರಾಕ್ಷಸದ ಭಾಷೆ ಅನನ್ಯವಾದದ್ದು, ತುಂಬ ಸೊಗಸಾದಂಥ ಭಾಷೆ, ಅಷ್ಟು ಫೋರ್ಸ್ಫುಲ್ ಆದದ್ದು. ಸಂಸ್ಕೃತ ಕಲಿತು ಮುದ್ರಾ ರಾಕ್ಷಸ ನಾಟಕ ಓದಲಿಲ್ಲ ಅಂದರೆ ಆ ಸಂಸ್ಕೃತ ಅಪೂರ್ಣ ಅಂತ ನನಗನ್ಸುತ್ತೆ. ಆಮೇಲೆ ಯಾತಕ್ಕೆ ಹಾಗಂತೀರಾ, ನಾವು ಪೂರ್ಣವಾಗಿ ಶ್ರದ್ಧೆಯಿಂದ ಇದ್ದೀವಲ್ಲ ಅಂದರೆ, ಹಾಗಿದ್ದರೆ ರಾಕ್ಷಸನ ಮನೆಯವ್ರನ್ನ ಯಾತಕ್ಕೆ ಇಟ್ಕೊಂಡಿದೆಯಾ ಅಂತ. ಅಯ್ಯೋ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ, ಹಾಗೆಲ್ಲ ಹೇಳಬೇಡ, ನಮಗೆ ಗೊತ್ತಿದೆ ಅಂತ. ಮತ್ತೆ ಹೇಳ್ತಾನೆ, ನೋಡು, ನಿನ್ನಂಥವ್ರು ಬಯಸದೇ ಇದ್ದರೂ ಕೂಡ ಪಲಾಯನ ಮಾಡುವಂತಹ ದೇಶದ್ರೋಹಿಗಳು ತಮ್ಮ ಕುಟುಂಬದವರನ್ನು ಒತ್ತಾಯ ಮಾಡಿ ನಿಮ್ಮಂಥವ್ರ ಮೇಲೆ ಹೇರಿಬಿಟ್ಟು ಹೋಗ್ತಾರೆ, ಹಾಗಾಗಿ ನಿನಗಾಗ ಬೇಡ ಅನ್ನೋದು ಸಂಕೋಚವಾಗಿರುತ್ತೆ, ಈಗ ನನ್ನ ವಶಕ್ಕೆ ಕೊಡು ಅಂತ. ಇಲ್ಲ ಇಲ್ಲ, ಮೊದಲು ಇದ್ದಿದ್ದು ನಿಜ, ಆದರೆ ಈಗ ಇಲ್ಲ ಅಂತ. ನೋಡು, ಇಲ್ಲೇ ತಪ್ತಾ ಇದೆಯಾ, ಚೇಂಜ್ ಆಫ್ ಗ್ರೌಂಡ್ಸ್. ಇಲ್ಲವೇ ಇಲ್ಲ ಅಂತ ಹೇಳಿದೆ, ಈಗ ಮೊದಲಿದ್ದರು ಅಂತ ಹೇಳ್ತಾ ಇದೆಯಾ, ಬಂತು ಸಮಸ್ಯೆ ಅಂತಾನೆ. ಹೀಗೆ ಕಡೆಗೆ ಅವನಿಗೆ ಎಕ್ಸ್ಟ್ರ ಮಟ್ಟಿಗೆ ಮೈಂಡ್ ಬಾಗ್ಲಿಂಗ್ ಆ ಸೆಷನ್ ಅಂತಂದರೆ, ಹೌದು ಇದ್ದಾರೆ, ಆದರೆ ನಾನು ಬಿಟ್ಕೊಡೋದಿಲ್ಲ ಅಂತಂದುಬಿಡ್ತಾನೆ. ಗೃಹೀತೋ ರಾಕ್ಷಸ, ಸರಿ, ಇಂಥ ಸ್ನೇಹಿತ ಇದ್ದಾನೆ ಅಂದರೆ ಬಂದೇ ಬರ್ತಾನೆ. ನಿನ್ನನ್ನು ಸೆರೆಮನೆಗೆ ಹಾಕ್ತೀನಿ, ಶೂಲಕ್ಕೆ ಏರಿಸ್ತೀನಿ ಅಂತೀನಿ, ಒಳ್ಳೇದು ಮಾಡಿ, ಆದರೂ ಕೂಡ ನಾನು ಮಿತ್ರದ್ರೋಹ ಮಾಡೋಲ್ಲ ಅಂತಾನೆ. ಇವನು ಎಷ್ಟೆಷ್ಟು ಗಟ್ಟಿಯಾಗ್ತಾನೋ ರಾಕ್ಷಸ ಬರೋದಕ್ಕೆ ಹಗ್ಗ ಅಷ್ಟೆಷ್ಟು ಗಟ್ಟಿಯಾಗ್ತಾ ಇದೆ ಅಂತ ಅವನು ಅಂದುಕೋತಾನೆ. ಮನಸ್ಸೊಳಗೆ ಸಂತೋಷ ಪಡ್ತಾನೆ. ಈ ಗುಣಗ್ರಹಣ ಉಂಟು ಚಾಣಕ್ಯನಲ್ಲಿ. ಸಂದರ್ಭದಿಂದ ವೈರಿಗಳಾಗ್ತಾರೆ, ತಮ್ಮಂತೆ ವೈರಿಗಳು ಮಿತ್ರರು ಇಲ್ಲ ಅನ್ನುವ ಒಂದು ರಾಜನೀತಿ ಕೌಟಿಲ್ಯನದು. ಆಮೇಲೆ ಇವೆಲ್ಲ ಸುದ್ದಿ ರಾಕ್ಷಸನಿಗೆ ಗೊತ್ತಾಗ್ತಿದೆ. ತನ್ನ ಕುಟುಂಬ ಸರಿಯಾಗಿಲ್ಲ, ಆದರೆ ಕುಟುಂಬದ ರಕ್ಷಕ ಸರಿಯಾಗಿದ್ದಾನೆ ಅಂದರೆ ನಾನೇ ಸರಿಯಾಗಿದ್ದೀನಿ ಅಂತ ಹೇಳುವಂತಾನೆ. ಅವನು ಹಾವಾಡಿಗನ ವೇಷದಲ್ಲಿ ಅವನ ಗುಪ್ತಚರ ಬರ್ತಾನೆ. ಬಂದುಬಿಟ್ಟು ಈ ತರಹ ಚಂದ್ರದಾಸ ಸರಿಯಲ್ಲಿದ್ದಾನೆ ಅಂದರೆ ರಾಕ್ಷಸ ಏವ ಬದ್ಧ ಇತಿ ವದ ಅಂತಾನೆ. ರಾಕ್ಷಸನೇ ಸರಿಯಲ್ಲಿದ್ದಾನೆ ಅಂತ ಹೇಳು, ಅದಕ್ಕೆ ಇನ್ನೇನಿದೆ ಸಂಕೋಚ ಅಂತ. ಆ ಹೊತ್ತಿಗೆ ಸರಿಯಾಗಿ ಶಕಟದಾಸನೂ ಶೂಲಕ್ಕೆ ಏರದ ಅನ್ನುವ ಸುದ್ದಿ ಬಂದು ಬಹಳ ದುಃಖ ಪಡ್ತಾನೆ. ಆದರೆ ಶಕಟದಾಸ ಸಿದ್ಧಾರ್ಥಕ ಅನ್ನುವ ಚಾಣಕ್ಯನ ಶಿಷ್ಯನಿಂದ ವಿಮೋಚಿತನಾಗಿ, ಆದರೆ ಅವನು ಚಾಣಕ್ಯನ ಶಿಷ್ಯ ಅಂತ ಗೊತ್ತಿಲ್ಲ, ಬಂದಿದ್ದಾನೆ. ಅದನ್ನು ನೋಡಿ ಸಿಕ್ಕಾಪಟ್ಟೆ ಸಂತೋಷ ರಾಕ್ಷಸನಿಗೆ.
ಅಬ್ಬ ಸಾವಿನಿಂದ ಬಂದಿಯಲ್ಲ ಅಂಥೇಳಿ ತಾನು ಧರಿಸಿದ ಒಡವೆಗಳನ್ನೆಲ್ಲ ಅವನಿಗೆ ಗಿಫ್ಟ್ ಕೊಟ್ಬಿಡ್ತಾನೆ. ಶಕಟದಾಸನ ರಕ್ಷಣೆ ಮಾಡಿದ ಸಿದ್ಧಾರ್ಥಕನಿಗೆ. ಸಿದ್ಧಾರ್ಥಕ ಹೆಸರು ನೋಡಿ, ಯಾವನು ಅರ್ಥವನ್ನು ಸಿದ್ಧ ಮಾಡಿ ಕೊಡ್ತಾನೋ ಅವನು ಸಿದ್ಧಾರ್ಥಕ ಅಂತ. ಅವನು ತತ್ಕ್ಷಣವೇ ಅವನು ಮುದ್ರೆ ಉಂಗುರ ಇಟ್ಕೊಂಡಿರ್ತಾನೆ. ಈ ಒಡವೆನೆಲ್ಲ ತೆಗೆದುಕೊಂಡು ಗಂಟು ಕಟ್ಟಿ ಆ ಗಂಟಿನ ಮೇಲೆ ರಾಕ್ಷಸನ ಮುದ್ರೆಯ ಉಂಗುರದ ಮುದ್ರೆಯನ್ನು ಹಾಕ್ತಾನೆ. ಅದನ್ನು ನೋಡಿದ ತಕ್ಷಣ ರಾಕ್ಷಸ, ಇದು ನನ್ನ ಮುದ್ರೆ ಉಂಗುರ ನಿನಗೆಲ್ಲಿಂದ ಸಿಕ್ತು ಅಂದರೆ, ಏನಿಲ್ಲ, ಚಂದನದಾಸನ ಮನೆ ಮುಂದೆ ಬಿದ್ದಿತ್ತು, ನನಗೆ ಯಾವಾಗಲೂ ಸಿಕ್ತು, ತೆಗೆದುಕೊಂಡು ಬಂದೆ, ಇದು ನಿಮ್ಮದ, ನೀವೇ ಇಟ್ಕೊಳ್ಳಿ ಅಂತಾನೆ. ಅಲ್ಲಿ ರಾಕ್ಷಸ ತಪ್ಪು ಮಾಡ್ದ. ಬಳಸಿರ್ತಕ್ಕಂಥ ಮುದ್ರೆ ಉಂಗುರವನ್ನು ಬಳಸೋದು ಪ್ರಮಾದಕಾರಿ ಅಂತ ತಿಳ್ಕೊಳ್ಳಿಲ್ಲ. ಅವನು ಶಕಟದಾಸನಿಗೆ ಕೊಟ್ಟು ಈ ಮುದ್ರೆ ಉಂಗುರ ಇಟ್ಕೊಂಡು ನೀನು ವ್ಯವಹಾರ ಮಾಡು ಅಂತಾನೆ. ಆಮೇಲೆ ಇವನು ಈ ಒಡವೆಯನ್ನು ನಾನು ಇಟ್ಕೊಳ್ಬಹುದಲ್ವಾ ಅಂದರೆ, ಇಟ್ಕೋ, ತೊಂದರೆ ಇಲ್ಲ ಅಂತಾನೆ. ಆ ಒಡವೆ ಮತ್ತು ಮೊದಲೇ ಅವನ ಮುದ್ರೆ ಅಂಕಿತವಾದಂಥ ಪತ್ರ ಇರುತ್ತಲ್ಲ, ಅದನ್ನು ತಾನು ತನ್ನಂತೆ ಜೋಪಾನವಾಗಿ ಇಟ್ಟುಕೊಳ್ತಾನೆ. ಇತ್ತ ಕಡೆ ಈ ಒಡವೆಯನ್ನು ಮಾರೋದಕ್ಕೆ ಹೋದವರು, ಚಾಣಕ್ಯನ ಶಿಷ್ಯರು, ಅವರು ಬರ್ತಾರೆ. ಅದೇ ಹೊತ್ತಿಗೆ ಮಲೈಕೇತು ರಾಕ್ಷಸನ್ನು ಕರೆದು, ನೀವು ನಮ್ಮ ಸೈನ್ಯವನ್ನೆಲ್ಲ ಸಜ್ಜು ಮಾಡಿಕೊಂಡು ಬೇರೆ ಬೇರೆ ರಾಜರುಗಳು, ಕಾಶ್ಮೀರದಿಂದ ಕಾಮರೂಪದಿಂದ ಎಲ್ಲ ಬಂದಿರತಕ್ಕಂಥ ಕೌಲೂತ ವರ್ಮ, ಚಿತ್ರಕೇತು ಮೊದಲಾದ ರಾಜರುಗಳ ಜೊತೆಯಲ್ಲಿ ಚಂದ್ರಗುಪ್ತನನ್ನು ಎದುರಿಸೋದಕ್ಕೆ ಸಜ್ಜಾಗಬೇಕು, ಬನ್ನಿ ಮಂತ್ರಾಲೋಚನೆಗೆ ಅಂತ ಕರೀತಾನೆ. ಹೋಗ್ತಾನೆ ರಾಕ್ಷಸ. ರಾಕ್ಷಸ ಮಾತಿನ ಬಗ್ಗೆ ಮಲೈಕೇತು ಗೌರವ, ತುಂಬ ಮೇಧಾವಿ, ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತಾನು ಮಾಡೋದಕ್ಕೆ ದೊಡ್ಡ ಇಂಟೆಲೆಕ್ಚುಯಲ್ ಸಪೋರ್ಟ್ ಆಗಿ ಬಂದಿದ್ದಾನೆ ಅಂತ. ಆದರೆ ಅವನು ಸದಾ ಅಳ್ತಾ ಇರ್ತಾನೆ, ಸತ್ವೋದಂಥ ರಾಜರುಗಳನ್ನೇ ಜ್ಞಾಪಿಸ್ಕೊಳ್ತಾ ಇರ್ತಾನೆ. ಚಾಣಕ್ಯ ಹೇಳ್ತಾನೆ, ಇದ್ದವರನ್ನೇ ಗೌರವಿಸೋದು ಕಷ್ಟ, ಅದು ಸ್ಥಾನದಲ್ಲಿಲ್ಲ ಅಂದರೆ ಗೌರವಿಸೋದೇ ಇಲ್ಲ. ಆದರೆ ರಾಕ್ಷಸ ಸತ್ವೋದವರನ್ನು ನೆನೆಸಿಕೊಂಡು ಅವರಿಗೆ ನಿಯತ್ತಾಗಿದ್ದಾನೆ ಅಂದರೆ ಇವನ ನಿಯತ್ತು ದೊಡ್ಡದು, ಆದರೆ ಅದು ಇರುವ ಜಾಗ ಸರಿಯಿಲ್ಲ. ಅಂದರೆ ಇಟ್ಸ್ ಇಂಟೆನ್ಸಿಟಿ ಈಸ್ ಕರೆಕ್ಟ್ ಬಟ್ ಮ್ಯಾಗ್ನಿಟ್ಯೂಡ್ ಈಸ್ ರಾಂಗ್. ಮ್ಯಾಗ್ನಿಟ್ಯೂಡ್ ಈಸ್ ಕರೆಕ್ಟ್ ಬಟ್ ದಿ ಡಿರೆಕ್ಷನ್ ಈಸ್ ರಾಂಗ್. ಇಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ, ಆ್ಯಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಇಟ್ಸ್ ಗುಡ್. ಅದನ್ನು ವೆಕ್ಟಾರ್ ಕ್ವಾಂಟಿಟಿಯಾಗಿ ಮಾಡುವಾಗ ಡೈರೆಕ್ಷನ್ ಬದಲಾಯಿಸಬೇಕು. ಅಂದರೆ ರಾಕ್ಷಸನ ಶ್ರದ್ಧೆ ನವನಂದರಲ್ಲಿರೋದನ್ನು ರಾಷ್ಟ್ರಕ್ಕೆ ಬದಲಾಯಿಸಿಬಿಟ್ರೆ ಎಲ್ಲ ಸರಿಯಾಗುತ್ತೆ ಅಂತ. ಅದೊಂದು ಸಣ್ಣ ಆಪರೇಷನ್ ಮಾಡಬೇಕಾಗಿದೆ. ಆ ಕಾರಣ ಇವನು ದೊಡ್ಡವನು ಅಂತ ಮೆಚ್ಚಿಕೊಂಡಿದ್ದಾನೆ. ಅವನನ್ನು ಹಾಗೆಯೇ ಹಿಡಿಬೇಕು ಅನ್ನೋದು ಅವನ ತಂತ್ರ, ಕೊಲ್ಲುವುದೇನು ದೊಡ್ಡ ವಿಷಯ ಅಲ್ಲ ಅಂತ. ಇಲ್ಲಿ ನಾವು ಚಾಣಕ್ಯನ ಜೊತೆಯಲ್ಲಿ ಅರ್ಥಶಾಸ್ತ್ರದ ತಂತ್ರವನ್ನು ಗಮನಿಸಬೇಕು. ಅಯೋಗ್ಯ ಪುರುಷೋ ನಾಸ್ತಿ, ಯೋಗ್ಯನಲ್ಲದ ವ್ಯಕ್ತಿ ಇಲ್ಲ, ಅವನನ್ನು ಸರಿಯಾದ ಜಾಗದಲ್ಲಿ ಇಡಬೇಕು. ಯೋಜಕಸ್ತತ್ರ ದುರ್ಲಭ, ಅದನ್ನು ಯೋಜಕಸ್ತತ್ರ ಸುಲಭ ಅಂತ ಮಾಡಬೇಕು ಅನ್ನೋದು ಅರ್ಥಶಾಸ್ತ್ರದ ಉದ್ದೇಶ. ಹಾಗಾಗಿ ಮಲೈಕೇತುವಿಗೆ ರಾಕ್ಷಸನ ಬಗ್ಗೆ ತುಂಬ ಗೌರವಕ್ಕೆ ಕಾರಣ ಉಂಟು. ಆದರೆ ಅವನು ತನ್ನ ಅಳಿದ ಪ್ರಭುಗಳನ್ನೇ ನೆನೆಸಿಕೊಂಡು ಗೋಳಾಡ್ತಾನಲ್ಲ, ಸಂತೋಷವಾಗಿಲ್ಲವಲ್ಲ ಅಂತ ಪಾಪ ತುಂಬ ಕನ್ಸರ್ನ ಆತನಿಗೆ, ಕಾತರ. ಬಂದಾಗ ನೀವು ನೋಡಿ ಅಲಂಕಾರ ಮಾಡಿಕೊಂಡಿಲ್ಲ, ಒಡವೆ ಧರಿಸ್ಕೊಂಡಿಲ್ಲ, ಚೆನ್ನಾಗಿರುವಂಥ ಒಡವೆಗಳನ್ನು ಹಾಕ್ಕೊಳ್ಬೇಕು ಅಂತೆಲ್ಲ ಹೇಳ್ತಾನೆ. ಆಯಿತು ಹಾಕ್ಕೊಳ್ತೀನಿ ಪರವಾಗಿಲ್ಲ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಬರ್ತಾನೆ. ಬಂದಾಗ ಈ ಒಡವೆಗಳ ಮಾರದವರು ಕಾಣಿಸ್ತಾರೆ. ತನ್ನ ಬಿಡದಿಗೆ ಬಂದಾಗ ಒಡವೆ ಮಾರೋರು ಕೊಡ್ತಾರೆ, ಚೆನ್ನಾಗಿದೆ ಅಂತ ತಗೋತಾನೆ. ಅದು ಮಲೈಕೇತುವಿನ ತಂದೆ ಪರ್ವತಕನ ಒಡವೆ ಅಂತ ಅವನಿಗೆ ಗೊತ್ತಿಲ್ಲ. ಅವನಿಗೆ ಹೇಗೆ ಗೊತ್ತಾಗಬೇಕು? ಅದನ್ನು ಹಾಕ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಾನೆ. ಇತ್ತ ಕಡೆ ಜೀವಸಿದ್ಧಿ ಕೂಡ ದೇಶಭ್ರಷ್ಟನಾಗಿ ಇಲ್ಲಿಗೆ ಬರ್ತಾನೆ. ಅವನು ಚಾಣಕ್ಯನ ಶಿಷ್ಯನೇ ಆಯ್ತಲ್ಲ. ಅವನು ಇವರಿಗೆ ಹೋಗೋದಕ್ಕೆ ಯಾವತ್ತು ವಿಜಯ ಪ್ರಸ್ಥಾನ ಅಂತ ಮುಹೂರ್ತ ಇಟ್ಕೊಡ್ತಾನೆ. ಅದಕ್ಕಾಗಿ ಅವನು ಬಂದಿರ್ತಾನೆ. ಅದೆಲ್ಲ ಚಂದ್ರಗುಪ್ತನಿಗೆ ರವಾನೆ ಆಗ್ತಾ ಇರುತ್ತೆ, ಆ ಸುದ್ದಿ ಎಲ್ಲ, ಸಂದೇಹವೇ ಇಲ್ಲ. ಇತ್ತ ಕಡೆ ಚಾಣಕ್ಯನ ಮತ್ತು ಚಂದ್ರಗುಪ್ತರ ನಡುವೆ ವೈರ ಬರ್ತಾ ಇದೆ, ವೈಮನಸ್ಯ ಬರ್ತಾ ಇದೆ ಎನ್ನುವ ಸುದ್ದಿ, ಸುಳ್ಳು ಸುದ್ದಿ ಇವನಿಗೆ ಬರುತ್ತೆ, ರಾಕ್ಷಸನಿಗೆ. ಅದನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನೋದ್ರೊಳಗೆ ಇರ್ತಾನೆ. ರಾಕ್ಷಸನ ಊಹೆ ಏನಂದರೆ, ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೆ ಮುನ್ನ ಎಲ್ಲ ಸಂಘಟಿತರಾಗಿರ್ತಾರೆ, ಅಧಿಕಾರ ಬಂದ ಮೇಲೆ ಕಚ್ಚಾಡ್ತಾರೆ ಅಂತ. ನಾವು ಜನತಾದಳದ ಕಾಲದಿಂದ ನೋಡ್ತಾ ಇದ್ದೀವಿ, ಜನತಾ ಕಾಲದಿಂದ ನೋಡ್ತಾ ಇದ್ದೀವಿ, 77ನೇ ಇಸ್ವಿಯಿಂದ ಯಾವ ತರಹ ಜಗಳ ಆಡ್ತಾರೆ ಅಂತ. ಅಧಿಕಾರ ಬಂದ ಮೇಲೆ ಎಲ್ಲ ಪಾರ್ಟಿನವ್ರಿಗೂ ವೈರ ವೈಮನಸ್ಯ ಬಂದುಬಿಡುತ್ತೆ. ಹಾಗಾಗಿ ಪ್ರಾಪ್ತಿ ಸ್ಥಾನವಾದ ಮೇಲೆ ಅವರು ಏನು ಮಾಡ್ತಾರೆ ಅನ್ನೋದು ನಮಗೆ ಊಹೆಗೆ ಸಿಗುವಂಥದ್ದು. ತಗಾದೆ ಮಾಡ್ತಾರೆ, ಆವಾಗ ನಾವು ಯುದ್ಧಕ್ಕೆ ಹೋಗೋಣ ಅಂತ. ಮಲೈಕೇತುವಿಗೆ ಅಷ್ಟು ತಾಳ್ಮೆ ಇಲ್ಲ. ಆ ಚಂದ್ರಗುಪ್ತ ಚಾಣಕ್ಯರ ವೈರದ ಮುಹೂರ್ತಕ್ಕಾಗಿ ಕಾಯ್ತಾ ಇರ್ತಾನೆ.
ಚಾಣಕ್ಯನಿಗೆ ಗೊತ್ತು, ಇವನು ಹೀಗೆ ಊಹೆ ಮಾಡ್ಕೊಳ್ತಾನೆ, ಅವನು ಊಹೆನ ಸರಿ ಮಾಡೋಸೋ ಥರ ಸುಳ್ಳು ಸಿಗ್ನಲ್ಸ್ ಕಳಿಸೋಣ ಅಂತ. ಕೃತಕ ಕಲಹ ವೈರ, ನಿನ್ನೆ ನಾನು ಅದನ್ನು ಹೇಳಿದ್ದೆ ಆ ಮಾತನ್ನು. ಕೃತಕ ಕಲಹ ಮಾಡ್ತಾರೆ ಅಂತ. ಕೌಮುದಿ ಮಹೋತ್ಸವ ಮಾಡಬೇಕು, ವಿಜಯೋತ್ಸವ, ಜೊತೆಗೆ ಶರತ್ಕಾಲದಲ್ಲಿ ಕಾರ್ತಿಕ ಪೂರ್ಣಿಮೆಯನ್ನು ವಿಜೃಂಭಣೆಯಿಂದ ನೆರವೇರಿಸಬೇಕು ಅಂತ. ಅದಕ್ಕಾಗಿ ಊರೆಲ್ಲಕ್ಕೂ ಉದ್ಘೋಷ ಮಾಡಿಸಿದ್ದಾನೆ. ಚಾಣಕ್ಯ ಅದನ್ನು ನಿಷೇಧ ಮಾಡಿದ್ದಾನೆ. ಯಾತಕ್ಕೆ ನಿಷೇಧ ಮಾಡಿದ್ದಾನೆ? ಕರೆಸುವ ಚಾಣಕ್ಯನ ಅಂತ. ಆಗಿಂದಾಗಲೇ ಅಧಿಕಾರಸ್ಥರು ವೇಳೆ ಹೊತ್ತು ಅಂತ ಕೇಳದೆ ತಮ್ಮ ತಮ್ಮ ಕೆಳಗಿರೋರನ್ನು ಒಳಗೊಳಗೆ ತತ್ಕ್ಷಣ ಸಮನ್ ಮಾಡಿಸ್ಕೊಂಡು ಕೇಳ್ತಾರೆ. ಚಾಣಕ್ಯನನ್ನು ಹಾಗೆ ಕರೆಸ್ತಾನೆ. ಆಗ ಚಾಣಕ್ಯ, ಬಹಳ ಚೆನ್ನಾಗಿದೆ ಆ 3ನೇ ಅಂಕದ ಕಥೆ, ನನ್ನನ್ನು ಬರಹೇಳಿಸಿದ ಕಾರಣ ಏನು ಅಂತ ಕೇಳ್ತಾನೆ. ಕೌಮುದಿ ಮಹೋತ್ಸವವನ್ನು ನಿಷೇಧ ಮಾಡಿಸಿದ ಕಾರಣ ಏನು ಅಂತ. ಅದಕ್ಕೆ ಪ್ರಯೋಜನ ಮಂತರ ಸ್ವಪ್ನೇಪಿ ಚಾಣಕ್ಯ ನಚೇಷ್ಟತೆ. ಪ್ರಯೋಜನವಿಲ್ಲದೆ ಚಾಣಕ್ಯ ಕನಸಿನಲ್ಲೂ ಕೆಲಸ ಮಾಡೋಲ್ಲ ಅನ್ನೋದು ಗೊತ್ತಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಕೇಳಬೇಕು ಅಂತಿದ್ದೀನಿ ಅಂತ. ಅದು ನಾನು ಹೇಳಬೇಕಾಗಿಲ್ಲ ಅಂತಾನೆ. ಯಾಕೆ ಅಂತ, ಎಕ್ಸಿಕ್ಯೂಷನ್ ಈಸ್ ಆಫ್ 3 kinds. ಕೆಲಸದ ನಿರ್ವಾಹ 3 ತರಹ: ರಾಜಾಯತ್ತ, ಸಚಿವಾಯತ್ತ, ಉಭಯಾಯತ್ತ. ರಾಜನೇ ತಾನು ಯಾವುದು ಮಾಡಬೇಕು ಅಂತಿದ್ದಾನೆ ಅದನ್ನು ತೀರ್ಮಾನಕ್ಕೆ ತೆಗೆದುಕೊಂಡು ಮಾಡುವಂಥದ್ದು, ಮಂತ್ರಿಯೇ ಮಾಡುವಂಥದ್ದು, ಇಬ್ಬರೂ ಸೇರಿ ಮಾಡುವಂಥದ್ದು ಅಂತ ರಾಜ್ಯ ವ್ಯವಸ್ಥೆಯಲ್ಲಿ 3. ಈಗ ನಾನು ಮಾಡಿರುವುದು ಸಚಿವಾಯತ್ತ ಸಿದ್ಧಿ. ಅದಕ್ಕಾಗಿ ಮಂತ್ರಿ ಮಾಡ್ತಾ ಇರುವಂಥದ್ದು. ಹೀಸ್ ಡಿಸ್ಕ್ರಿಷನ್ ಯೂಸಿಂಗ್ ದಟ್. ನೀನು ಕೇಳುವಂಥ ಅಧಿಕಾರ ನಿನಗಿಲ್ಲ, ಬಾಯಿ ಮುಚ್ಕೊಂತಾನೆ. ಹಾಗಂದರೆ ಯಾವ ತರಹ? ನನಗೆ ಗೊತ್ತಾಗದೆ ಏನೂ ನಡೆಯಬಾರದು ಅಂತ. ಇತ್ತ ಕಡೆ ರಾಕ್ಷಸ ಕೆಲವು ಹೊಗಳಭಟ್ರನ್ನು, ವಂದಿಮಾಗದರನ್ನು ಅಪಾಯಿಂಟ್ ಮಾಡಿರ್ತಾನೆ. ಅವರು ತೆರೆಮರೆಯಲ್ಲಿದ್ದು ಹೊಗಳುವ ನೆವದಲ್ಲಿ ಇವನ ಅಹಂಕಾರವನ್ನು ಕೆರಳಿಸಲಿ ಅಂತ. ಅದು ಗೊತ್ತಾಗುತ್ತೆ ಚಾಣಕ್ಯನಿಗೆ. ಅವನು ಒಬ್ಬ ಹೇಳ್ತಾನೆ, ಸುಮ್ಮನೆ ಕಿರೀಟದಿಂದ ಸಿಂಹಾಸನದಿಂದ ರಾಜ ಅನಿಸ್ಕೊಳ್ಳಲ್ಲ, ತನ್ನ ಮಾತನ್ನೇ ಕೊನೆಯದು ಅನ್ನುವಂತೆ ಅಲ್ಟಿಮೇಟ್ ಅಂತ ನಡೆಸ್ಕೊಂಡ್ರೆ ಮಾತ್ರ ರಾಜ ಅನಿಸ್ಕೋತಾನೆ ಅಂತ. ಆಹಾ, ಬಂದ್ಯಾ ರಾಕ್ಷಸ, ಅರಮನೆಯಲ್ಲೂ ನಿನ್ನ ಪರಿವಾರ ಇದೆ, ನಿನ್ನ ಗೂಢಚರ್ಯೆ ಇದೆ ಅಂದರೆ ನನ್ನ ಹೃದಯದಲ್ಲಿಯೇ ಇದೆಯಾ ನೀನು ಅಂತ ಆಯಿತು. ನಾನು ಬಿಡ್ತೀನಿ ಅಂತ ಅಂದ್ಕೊಂಡ್ಯಾ ಅಂತ ಚಾಣಕ್ಯ ಅಂದುಕೊಂಡು ಹೇಳ್ತಾನೆ, ಇಲ್ಲ, ಆ ತರಹ ಎಂದಿಗೂ ಸಾಧ್ಯ ಇಲ್ಲ, ನೀನೇ. ಆದರೆ ನನ್ನ ಮಾತು ಮುಖ್ಯ. ಒಂದು ಮಾತುಗೋಸ್ಕರ ನವನಂದರನ್ನ ನಿರ್ಮೂಲನ ಮಾಡಿದೆ, ನನ್ನಂಥವನನ್ನು ನೀನೇನಂತ ಅಂದ್ಕೊಂಡೆ. ಅದಕ್ಕೆ ಅವನು ಹೇಳ್ತಾನೆ, ನವನಂದ ವಿದ್ವೇಷಿಣ ದೈವೇನ. ನವನಂದರನ್ನ ಧ್ವಂಸ ಮಾಡಿದ ವಿಧಿಯಿಂದ ಅದಷ್ಟೇ, ನಿನ್ನಿಂದ ಅಲ್ಲ ಅಂತ. ದೈವಮಿತಿ ಕಾಪುರುಷ ವದಂತಿ. ಹೇಡಿಗಳಷ್ಟೇ ವಿಧಿ ಅಂತಾರೆ, ವೀರರು ಧೀರರು ಹೇಳೋದಿಲ್ಲ ಅಂತ. ಧೀರಾಹ ಅವಿಕತ್ತನಾಹ ಭವಂತಿ. ಧೀರರು ತಮ್ಮನ್ನು ತಾವೇ ಹೊಗಳ್ಕೊಳ್ಳೋದಿಲ್ಲ ಅಂತಾನೆ. ತುಂಬ ಜಾಸ್ತಿ ಆಯಿತು ಚಂದ್ರಗುಪ್ತ ಅಂತ ದಬಾಯಿಸ್ತಾನೆ. ಆಮೇಲೆ, ನೀವು ಮಾಡಿದ್ದು ನೋಡಿ, ಎಷ್ಟೆಲ್ಲ ಜನ ತಪ್ಪಿಸ್ಕೊಂಡು ಹೋದರು, ಬಾಗುರಾಯಣ ತಪ್ಪಿಸ್ಕೊಂಡು ಹೋದ ಎಲ್ಲ ಅಂತ. ಅದು ಯಾತಕ್ಕೆ? ಕೌಮುದಿ ಮಹೋತ್ಸವ ನಿಷೇಧ ಮಾಡಿದ್ದು ಯಾತಕ್ಕೆ ಅಂತ ಮತ್ತೆ ಬರುತ್ತೆ. ಈಗ ಯುದ್ಧದ ಪ್ರಮಾದ ಉಂಟು. ಯುದ್ಧದ ಪ್ರಮಾದದಲ್ಲಿ ಮೈ ಮರೆತು ಕುಡಿದು ಕುಣಿದು ಕುಪ್ಪಳಿಸಿ ಜನ ಎಲ್ಲನೂ ಇದ್ದರೆ ಏನಾಗುತ್ತೆ ಅಂತ. ಈ ತರಹ ಪ್ರಮಾದ ಯಾತಕ್ಕೆ ಬಂತು? ನೀವೇ ತಾನೇ ರಾಕ್ಷಸ ಓಡೋಗೋದಕ್ಕೆ ಬಿಟ್ರಿ. ಅವನು ಯಾತಕ್ಕೆ ಸೆರೆ ಹಿಡಿಯಲಿಲ್ಲ, ಯಾತಕ್ಕೆ ಕೊಲ್ಲಲಿಲ್ಲ? 9 ಜನ ಮಹಾಸೇನಾಪತಿಗಳು ಓಡಿ ಹೋಗೋದಕ್ಕೆ ಬಿಟ್ರಿ. ಎಲ್ಲರೂ ಕೂಡ ನಮಗೆ ವೈರಿಗಳಾಗುವಂತೆ ಮಾಡಿದ್ರಿ. ಅದು ನಿಮ್ಮ ಆಳ್ವಿಕೆಯ ಲೋಪ ಅಲ್ವಾ, ದೋಷ ಅಲ್ವಾ, ಮಿತಿ ಅಲ್ವಾ ಅಂತ ಕೇಳ್ತಾನೆ. ಇಲ್ಲ, ಅವರನ್ನು ಸುಮ್ಮನೆ ಬಿಡೋದಕ್ಕೆ ಕಾರಣ ಉಂಟು. ಪರ್ವತಕನನ್ನು ಕೊಂದುವೆ ವಿಷಕನ್ಯಾ ಪ್ರಯೋಗ ಮಾಡಿ. ಆದರೆ ವಿರೋಚನನ್ನು ಇನ್ನೊಂದು ರೀತಿಯಲ್ಲಿ ಕೊಲ್ಲಬೇಕಾಯಿತು. ಮಲೈಕೇತುವನ್ನು ಉಳಿಸ್ಕೊಂಡಿದ್ರೆ ಅವನನ್ನು ಕೊಲ್ಲಬೇಕು. ಅವನನ್ನು ಕೊಂದು ಬಿಟ್ಟರೆ ಇಡೀ ಆ ದೇಶವೇ ವಿರೋಧ ಆಗಿಬಿಡುತ್ತೆ. ಅದಕ್ಕಾಗಿ ಇದು ಆಕಸ್ಮಿಕ ಅಂತ ಮಾಡಿದ್ವಿ. ಈ ಒಂದು ವಿಷಕನ್ಯಾ ಪ್ರಯೋಗ ಮಾಡಿದ್ದು ರಾಕ್ಷಸಾಮತ್ಯ, ನಾವಲ್ಲ ಅಂತ ಅವನ ಮೇಲೆ ಹಾಕಿದ್ವಿ. ಹಾಗಾಗಿ ಮಲೈಕೇತು ಹೋದಾಗ ಕೊಲ್ಲದೆ ಅವನನ್ನು ಬಿಡುವಂಥದ್ದು ಅನಿವಾರ್ಯವಾಯಿತು. ಅದನ್ನು ಹೋಗಲಿ ಅಂತಲೇ ಬಾಗುರಾಯಣನ ಕಳಿಸಿದ್ವಿ. ಆದರೆ ಬಾಗುರಾಯಣ ದ್ರೋಹ ಮಾಡಿಬಿಟ್ನಲ್ಲ, ನಾವು ಕನಸ್ಕೊಂಡಿದ್ವ ಅವನು ದ್ರೋಹ ಮಾಡ್ತಾನೆ ಅಂತ. ಅದೂ ನೀವು ಊಹೆ ಮಾಡಬೇಕಾಗಿತ್ತಲ್ವ. ಸರಿ, ಶಕಟದಾಸ ಯಾತಕ್ಕೆ ತಪ್ಪಿಸ್ಕೊಂಡು ಹೋದ? ಈ ಥರ ಒಂದಕ್ಕೆ ಮಾತು ಬೆಳೆದು ಮತ್ತೆ ಹೇಳ್ತಾನೆ, ನೋಡಪ್ಪ, ಕೆಲವರು ಬಲಗುಪ್ತ, ಡಿಂಗಿರಾತ ಇವರೆಲ್ಲ ಸೇನಾಪತಿಗಳು ದುಡ್ಡಿನ ಆಸೆಯವರು, ಮತ್ತು ಕೆಲವರು ಮಾನಿಷ್ಠರು. ಅವರುಗಳೆಲ್ಲರೂ ನೀನು ಹೀನಕುಲದವನು ಅಂತ ನಿನ್ನನ್ನು ಗೌರವಿಸೋಕೆ ಸಿದ್ಧ ಇಲ್ಲ. ಇನ್ನು ಕೆಲವರಿಗೆ ಅವರಿಗೆ ಕೊಡೋ ಸಂಬಳ ಸಾರಿಗೆ ಸಾಲದು ಅಂತ ಲಂಚ ಋಷವತ್ತುಗಳಿಗೆ ಒಳಗಾಗಿದ್ದಾರೆ. ಅವ್ರನ್ನ ಇಟ್ಕೊಂಡು ಏನು ಮಾಡುವಂತೀಯ? ಕೆಲಸದಿಂದ ಕಿತ್ತಾಕಿದ್ವಿ, ಕಿತ್ತಾಕಿದ ಮೇಲೆ ಮುನಿಸ್ಕೊಂಡು ಹೋದರು, ಏನು ಮಾಡೋಕ್ಕೆ ಸಾಧ್ಯ ಅಂತ.
ಅವ್ರನ್ನ ಸೆರೆಯಲ್ಲಿ ಯಾಕೆ ಇಡಲಿಲ್ಲ? ಸೆರೆ ಇಟ್ಟರೆ ಸೈನಿಕರಿಗೆ ಅವರ ಮೇಲೆ ಇರುವಂಥ ನಂಬಿಕೆಯಿಂದ ಒಳಗೆ ದಂಗೆ ಏಳಬಹುದು. ಸೈನಿಕರ ಮೇಲೆ ನಮ್ಮ ಕಡೆಗೆ ಯಾಕೆ ವಿಶ್ವಾಸ ತಿರುಗಿಸುವಂತೆ ನೀವು ಮಾಡಲಿಲ್ಲ? ಹೊಸದಾಗಿ ಬಂದಿದ್ದೀವಿ, ಇನ್ನೂ ಎಲ್ಲಿ ಅದಕ್ಕೆ ಅವಕಾಶ? ಇಷ್ಟೆಲ್ಲ ನೋಡಿಕೊಳ್ಳದೆ ಯಾತಕ್ಕೆ ಗೆಲ್ಲಬೇಕಾಗಿತ್ತು? ಹೀಗೆಲ್ಲ ಒಂದಕ್ಕೆ ಒಂದು ತಗಾದೆ. ಇದು ಬೇಕು ಅಂತಲೇ ಮಾಡುವುದು. ಆಮೇಲೆ ರಾಕ್ಷಸ ತುಂಬ ಮೇಧಾವಿ. ಈ ಊರು ಬಿಟ್ಟು ಹೋಗಿದ್ರು ಅವನು ನನ್ನನ್ನು ನಿಯಂತ್ರಣ ಮಾಡ್ತಿದ್ದಾನೆ, ನೀವಿಲ್ಲಿದ್ದು ಏನೂ ಮಾಡ್ತಾ ಇಲ್ಲ, ರಾಕ್ಷಸನೇ ನಿಮಗಿಂತ ಬುದ್ಧಿವಂತ ಅಂದುಬಿಡ್ತಾನೆ. ಚಾಣಕ್ಯನಿಗೆ ರೇಗ ಹೋಗ್ಬಿಡುತ್ತೆ. ರಾಕ್ಷಸನ ಬುದ್ಧಿವಂತ ಅಂತೀಯ, ಅವನನ್ನೇ ಆಳಿಸ್ಕೋ, ಮಂತ್ರಿ ಅಂತ ಮಾಡಿಸ್ಕೋ, ಹೋಗು, ನಾನು ಬಿಟ್ಟೆ ಅಂತ ಹೇಳಿಬಿಟ್ಟು ಆ ಮಂತ್ರಿತ್ವದ ಅಧಿಕಾರ ಶಸ್ತ್ರವನ್ನು ದಂಡವನ್ನು ಎತ್ತೆಸ್ದುಬಿಟ್ಟು ಹೊರಟೋಗ್ಬಿಡ್ತಾನೆ. ಇನ್ನು ಮೇಲಿಂದ ಚಾಣಕ್ಯನನ್ನು ಬಿಟ್ಟು ನಾವೇ ಎಲ್ಲ ನೋಡ್ಕೋತೀವಿ ಅಂತ ಉದ್ಘೋಷ ಮಾಡು ಮರುದಿವಸದಿಂದ ಅಂತ ಕಂಚುಕಿಗೆ ಆಜ್ಞೆ ಕೊಟ್ಟುಬಿಟ್ಟು ಎಳೆದು ಹೋಗ್ಬಿಡ್ತಾನೆ ಚಂದ್ರಗುಪ್ತ. ಇದಷ್ಟು ರಾಕ್ಷಸನಿಗೆ ರವಾನೆಯಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ಸ್ವಾರಸ್ಯವಾಗುತ್ತೆ. ಸಿದ್ಧಾರ್ಥಕ ಈ ಗಂಟನ್ನು, ಒಡವೆಯ ಗಂಟನ್ನು, ಪತ್ರವನ್ನು ಇಟ್ಟುಕೊಂಡು ಮಲೈಕೇತುವಿನ ಶಿಬಿರದಿಂದ ಮೆಲ್ಲನೆ ಯಾವುದೋ ಅಪಾಯಕ್ಕೆ ಎದುರಾದವನಂತೆ ಕದ್ದು ಮುಚ್ಚಿ ಜಾರಿಕೊಳ್ತಾ ಇರ್ತಾನೆ. ಸೈನಿಕರು ಹಿಡಿದು ಬಿಡ್ತಾರೆ, ಸೆಕ್ಯೂರಿಟಿ. ಆ ಸೆಕ್ಯೂರಿಟಿ ಚೀಫೇ ಭಾಗುರಾಯಣ. ಅವನು ಚಾಣಕ್ಯನ ಪ್ರೇರಿತನೆ. ಎಳ್ಕೊಂಡು ಬರ್ತಾರೆ. ಎಳ್ಕೊಂಡು ಬಂದಾಗ ಭಾಗುರಾಯಣ ಏನದು ಅಂತಾನೆ. ಗಂಟು. ಏನೂ ಇಲ್ಲ ಅಂತಾನೆ. ಆದರೆ ಬಲವಂತ ಮಾಡಿ ಕೇಳಿಸಿದ ಮೇಲೆ ಆ ಗಂಟಿನ ಒಳಗಿರೋ ಒಡವೆಗಳು ಮಹಾಮಂತ್ರಿ ರಾಕ್ಷಸನದು ಅಂತ ಗೊತ್ತಾಗುತ್ತೆ. ಜೊತೆಗೆ ಅಲ್ಲಿರೋ ಪತ್ರವೂ ಕಾಣಿಸುತ್ತೆ. ಮಲೈಕೇತುನು ಅಷ್ಟೊತ್ತಿಗೆ ಬರ್ತಾನೆ. ಪತ್ರದಲ್ಲಿ ಏನಿರುತ್ತೆ? ನೀನು ಕಳಿಸಿಕೊಟ್ಟ ಒಡವೆಗಳು ತಲುಪಿದವು, ನಾನು ಕೂಡ ಪ್ರತಿಕ್ರಿಯೆಯಾಗಿ ಈ 3 ಒಡವೆ ಕೊಡ್ತಾ ಇದ್ದೀನಿ. ನಾನಿಲ್ಲಿ ನೆಲೆಯಾಗಿದ್ದೀನಿ. ಇಲ್ಲಿ ಕೆಲವರು ನಮ್ಮ ಸಹಾಯಕ್ಕೆ ಬಂದವರು, ಕೆಲವರು ವೈರಿಯ ಆನೆಗಳನ್ನು, ಇನ್ನು ಕೆಲವರು ವೈರಿಯ ಸೈನ್ಯವನ್ನು, ಇನ್ನು ಕೆಲವರು ವೈರಿಯ ಬೊಕ್ಕಸವನ್ನು, ಮತ್ತು ಕೆಲವರು ವೈರಿಯ ನೆಲವನ್ನು ಕೇಳ್ತಾ ಇದ್ದಾರೆ. ಅವ್ರಿಗೆ ಅಷ್ಟೆಷ್ಟು ಕೊಡ್ತೀನಿ ಎಂದಿದ್ದೀನಿ. ಇನ್ನು ಉಳಿದಂತೆ ಎಲ್ಲ ಕ್ಷೇಮ ಅಂತ. ಅದು ಏನು? ಮಲೈಕೇತು ರಾಕ್ಷಸರಿಗೆ ಅಲೀಸಾಗಿ ಸಪೋರ್ಟಾಗಿ ಬಂದಂಥ ಬೇರೆ ಬೇರೆ ರಾಜರುಗಳು ಮಲೈಕೇತುವಿನ ಬೊಕ್ಕಸವನ್ನು ಕೆಲವರು, ಗಜ ಸೈನ್ಯವನ್ನು ಕೆಲವರು, ಅಶ್ವಾದಿ ಸೈನ್ಯವನ್ನು ಕೆಲವರು ಮತ್ತು ರಾಜ್ಯವನ್ನು ಕೆಲವರು ಕೇಳ್ತಾ ಇದ್ದಾರೆ ಅಂತ ಅರ್ಥ. ಮತ್ತು ನೀನು ತಲುಪಿಸಿದ ಒಡವೆ ನನಗೆ ಸೇರಿತು ಅನ್ನೋದು ಪರ್ವತಕನ ಒಡವೆಗಳು ಅಂತ. ಅದು ಸಂದರ್ಭದಿಂದ ಗೊತ್ತಾಗಬೇಕು. ಆಮೇಲೆ ಇದೇನು ಇದೆಲ್ಲ ಅಂತಾನೆ. ಇದು ರಾಕ್ಷಸ ಮಾತ್ರೇ ನನಗೆ ಚಂದ್ರಗುಪ್ತನಿಗೆ ತಲುಪಿಸೋದಕ್ಕೆ ಕೊಟ್ಟಿದ್ದು ಅಂತ ಅಂದುಬಿಡ್ತಾನೆ. ರಾಕ್ಷಸನ ಬರೆ ಹೇಳು ಅಂತಾನೆ. ರಾಕ್ಷಸ ಬರ್ತಾನೆ. ಬಂದ ತಕ್ಷಣ ಏನಿದು ಈ ಥರ ಅನ್ಯಾಯ ಅಂತಾನೆ. ಎಂಥದ್ದು ಅಂತಂದರೆ ಪತ್ರ. ಇಲ್ಲ, ಇವನು ನನಗೆ ಸಂಬಂಧಪಟ್ಟವನೇ ಅಲ್ಲ, ಏನೋ ಶಕಟದಾಸನ ಬಿಡಿಸ್ಕೊಂಡು ಬಂದ ಅಂತ ಈ ಥರ ದ್ರೋಹ ಮಾಡ್ತಾನೆ ಅಂತ ಗೊತ್ತಿಲ್ಲ ಅಂತ. ಆಗ ಭಾಗುರಾಯಣ ನಿಜ ಇರಬಹುದು, ಈ ಅಕ್ಷರ ಶಕಟದಾಸ ಬರೆದಿದ್ದೇ ಹೌದಾ ಅಂತ. ರಾಕ್ಷಸ ಹೇಳ್ಬಿಡ್ತಾನೆ, ಇದೇನಾದರೂ ಶಕಟದಾಸನೇ ಬರೆದಿದ್ದೇ ಹೌದಾದ ಪಕ್ಷದಲ್ಲಿ ನಾನೇ ಬರೆದಂತೆ ಈ ಪತ್ರ ಒಪ್ಕೋತೀನಿ ಅಂತಾನೆ. ಅವನಿಗೆ ಶಕಟದಾಸನ ಮೇಲೆ ಅಂಥ ಫೈತು. ಬೇಕು ಅಂತಲೇ ಭಾಗುರಾಯಣ ಆ ಪ್ರಸ್ತಾವ ತರ್ತಾನೆ. ಹಾಗಿದ್ದರೆ ಶಕಟದಾಸನ ಕೈಬರಹನ ತೆಗೆದುಕೊಂಡು ಬನ್ನಿ, ಇದನ್ನು ಹೋಲಿಸೋಣ ಅಂತಾನೆ. ಅವನು ಎಲ್ಲೋ ಕೂತಿರ್ತಾನೆ ರಾಕ್ಷಸನ ಆಫೀಸ್ನಲ್ಲಿ. ಅಲ್ಲಿಂದ ಬರೆಸ್ಕೊಂಡು ಬರ್ತಾರೆ. ಎರಡಕ್ಕೂ ಟ್ಯಾಲಿ ಆಗುತ್ತೆ. ಶಕಟದಾಸನನ್ನೂ ಚಾಣಕ್ಯ ವಶ ಮಾಡಿಕೊಂಡ, ಹಾಗಿದ್ದರೆ ಮುಗೀತು ನನ್ನ ಕಥೆ ಅಂತ ರಾಕ್ಷಸ ಅಂದ್ಕೋತಾನೆ. ಅಷ್ಟೊತ್ತಿಗೆ ಜಾಜಿಲಿ ಅಂತ ಒಬ್ಬ ಕಂಚುಕಿ, ಅವನು ಪರ್ವತಕನಿಗೆ ತುಂಬ ಆತ್ಮೀಯನಾಗಿದ್ದವನು, ಈಗ ಮಲೈಕೇತುವಿನ ಜೊತೆ ಇದ್ದ ವೃದ್ಧ, ಅವನು ಇವನ ಒಡವೆಗಳನ್ನು ನೋಡಿ ಅಯ್ಯೋ ಅಂತ ಅಂತಾನೆ. ಮಲೈಕೇತುಗೂ ಗೊತ್ತಾಗುತ್ತೆ. ಹೇಳು, ಅದೇನು ಹೇಳು ಅಂತಾನೆ. ಇದು ನಮ್ಮ ಯಜಮಾನರ ಒಡವೆಗಳಲ್ವಾ ಅಂತ. ಮಲೈಕೇತು, ಹೌದು, ತಂದೆ ಸತ್ತು ಹೋಗುವಾಗ ಹಾಕ್ಕೊಂಡಿದ್ದ ಒಡವೆಗಳು, ಇಲ್ಲಿಗೆ ಹೇಗೆ ಬಂತು ಅಂತ. ಆಗ ರಾಕ್ಷಸ ಹೇಳ್ತಾನೆ, ಇಲ್ಲ, ಈಗಷ್ಟೇ ಯಾರೋ ಮಾರೋಕ್ಕೆ ಬಂದಿದ್ರು ಒಡವೆ ತೊಗೊಂಡೆ ಅಂತ. ಆಹಾ, ಚಂದ್ರಗುಪ್ತನಿಗೆ ಏನೂ ಗತಿ ಇಲ್ಲ ಅಲ್ವಾ, ದುಡ್ಡು ಈ ಒಡವೆ ನಿನಗೆ ಮಾರಿದ್ದಾನೆ ಅಲ್ವಾ ಅಂತಂತಾನೆ. ಅದು ಎಂಥದ್ದು? ಈ ಪತ್ರದಲ್ಲಿ ಇದೆಯಲ್ಲ, ಅವನು ಕಳಿಸ್ಕೊಟ್ಟಂಥ ಗಿಫ್ಟು. ನೀನು ಈ ಪೆಟ್ಟಿಗೆ ಒಳಗೆ ಗಿಫ್ಟನ್ನು ನಿನ್ನ ಒಡವೆ ಕಳಿಸ್ಕೊಟ್ಟಿದ್ದೀಯಾ, ನಾನು ನಿನಗೆ ಮೆಚ್ಚಿ ಕೊಟ್ಟಿದ್ದ ಒಡವೆನ ಚಂದ್ರಗುಪ್ತನ ಕೊಟ್ಟು ಕಳಿಸ್ತಿದ್ದೀಯಾ. ನಮ್ಮಪ್ಪ ಸತ್ತ ಮೇಲೆ ಅವನನ್ನು ಸಾಯಿಸಿ ಚಂದ್ರಗುಪ್ತ ತಗೊಂಡು ಬಂದಂಥ ಒಡವೆಗಳನ್ನು ನೀನು ಧರಿಸಿ ಮೆರೀತಾ ಇದೆಯಾ ನನ್ನೆದುರಿಗೆ. ಇದಕ್ಕಿಂತ ಒಂದು ಉಂಟ? ನೀನು ಬ್ರಾಹ್ಮಣ ಅಂತ ನೀನು ಕೊಲ್ಲದೆ ಬಿಡ್ತಾ ಇದ್ದೀನಿ, ಹೋಗು ಅಂತಾನೆ. ಪಾಪ ಅವನಿಗೇನೂ ಮಾಡೋಕ್ಕಾಗೋದಿಲ್ಲ. ಅದೇ ಸಂದರ್ಭದಲ್ಲಿ ಜೀವಸಿದ್ಧಿ ಅಲ್ಲಿಗೆ ಬರ್ತಾನೆ. ಅವನು ತಪ್ಪಿಸಿಕೊಂಡು ಹೋಗ್ತಾ ಇರ್ತಾನೆ. ಅವನನ್ನು ಹಿಡಿದಾಗ ಯಾತಕ್ಕೆ ಅಂದರೆ, ಏನಿಲ್ಲ, ಒಂದು ಪ್ರಮಾದಕಾರಿಯಾದಂಥ ಸಂಗತಿಯನ್ನು ಸೆಕ್ಯೂರಿಟಿಗಿದ್ದವನು ಭಾಗುರಾಯಣ ಅವನ ಹತ್ರ ಹೇಳ್ತಾ ಇದ್ದಾನೆ. ಪ್ರಮಾದಕಾರಿಯಾದ ಒಂದು ಕೆಲಸ ಮಾಡು ಅಂತಂದ ರಾಕ್ಷಸ, ಒಮ್ಮೆ ಮಾಡಿದ್ದು ಸಾಕು, ಇನ್ನೊಮ್ಮೆ ಬೇಡ ಅಂತ. ಏನದು ಅಂದರೆ, ಏನಿಲ್ಲ, ನಾನು ವಿಷಕನ್ಯೆಯನ್ನು ಸೃಷ್ಟಿ ಮಾಡಿದವನು,
ಕೇಳಿದ ರಾಕ್ಷಸ, ನಮ್ಮ ಚಂದ್ರಗುಪ್ತನಿಗೆ ಒಳ್ಳೆಯದಾಗಲಿ, ಪರ್ವತಕನ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ. ಹಾಗಾಗಿ ಪರ್ವತಕನ ಮೇಲೆ ಪ್ರಯೋಗ ಮಾಡಿ ಪರ್ವತಕ ಸತ್ತ. ಈಗ ಅಂಥದ್ದೇ ಒಂದು ವಿಷಕನ್ಯೆಯನ್ನು ಮಾಡಿ ಮಲೈಕೇತು ಮೇಲೆ ಪ್ರಯೋಗ ಮಾಡು ಅಂತ ಕೇಳ್ತಿದ್ದಾನೆ. ನಾನು ಇನ್ನೆಷ್ಟು ಮಾಡಲಿ, ನನ್ನ ಕೈಯಲ್ಲಿ ಆಗೋಲ್ಲ, ರಾಕ್ಷಸನೂ ಬೇಡ ಪಿಶಾಚವೂ ಬೇಡ, ಎರಡೂ ಇಲ್ಲದೇ ಇರೋ ಜಾಗಕ್ಕೆ ಹೋಗೋಣ ಅಂತ ಬರ್ತಾ ಇದೆ, ದಾರಿ ಬಿಡು ಅಂತಾನೆ. ಅಯ್ಯೋ, ಜೀವಸಿದ್ಧಿನೂ ದ್ರೋಹಿನ ಅಂತ ರಾಕ್ಷಸನಿಗೆ. ಇನ್ನು ಎಲ್ಲ ಮುಗೀತು, ಹಾಗಿದ್ರೆ ಶತ್ರುಗಳು ನನ್ನ ಹೃದಯವನ್ನು ಆಕ್ರಮಿಸಿದರು ಅಂತ ಅವನು ಎಲ್ಲರಿಂದ ದೂರೀಕೃತನಾಗಿ ಬರ್ತಾನೆ. ಇದಿಷ್ಟು ಚಾಣಕ್ಯ ತಂತ್ರ. ಅವನತ್ಲಾಗಿ ಹೋದ ಮೇಲೆ ಮಲೈಕೇತು ಹೇಳ್ತಾನೆ, ನಮ್ಮ ಜೊತೆಗೆ ನಮ್ಮ ಪಕ್ಷಕ್ಕೆ ಬಂದು ಸೇರಿದ ರಾಜರುಗಳು ದ್ರೋಹಿಗಳು, ಅವರನ್ನೆಲ್ಲರನ್ನೂ ಅವರ ಶಿಬಿರಗಳಲ್ಲಿ, ಅವರ ಅಂತಃಪುರಗಳಲ್ಲಿ ಅವರು ಇರುವಾಗಲೇ ಕೊಲ್ಲಿಸಿಬಿಡಿ, ಹಾಗಿಂದ ಹಾಗೇನೆ ವಿಷ ಹಾಕಿಯೋ ಆಯುಧಗಳಿಂದಲೋ ಕೊಲ್ಲಿಸಿಬಿಡಿ. ಆನೆ ಕೇಳಿದವನನ್ನು ಆನೆ ಕಾಲ ಕೆಳಗೆ ಕಟ್ಟಿಸಿ ತುಳಿಸಿ ಕೊಲ್ಲಿಸಿ, ಬೊಕ್ಕಸವನ್ನ ಕೇಳಿದವನನ್ನು ವಿಷ ಕೊಟ್ಟು ಕೊಲ್ಲಿಸಿ ಅಂತ ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಮಾಡಿಬಿಟ್ಟು ಕೊಲ್ಲಿಸಿ ಅಂತಾನೆ. ಅದಾದ ಮೇಲೆ ಭಾಗುರಾಯಣನೇ ಮಲೈಕೇತುವನ್ನು ಸೆರೆ ಹಿಡಿದು ಬಿಡ್ತಾನೆ, ಬಂಗಾರದ ಕೋಳ ಹಾಕಿ ಸೆರೆ ಹಿಡಿದು ಬಿಡ್ತಾನೆ. ಇದೇನಿದು ಅಂದರೆ ಇದು ಚಾಣಕ್ಯನ ಆಜ್ಞೆ ಅಂತ ಹೇಳ್ತಾನೆ. ಅಯ್ಯೋ, ರಾಕ್ಷಸನಿಗೆ ನಾನು ಅನ್ಯಾಯ ಮಾಡಿದೆ, ನನಗಿದಾಯಿತು ಸರಿಯಾಗಿ ಅಂತ. ರಾಕ್ಷಸನಿಗೆ ಉಳಿದದ್ದು ಒಂದೇ ದಾರಿ, ತಾನೀಗ ತನ್ನ ಗೆಳೆಯ ತನಗಾಗಿ ಪ್ರಾಣ ಕೊಡ್ತಾ ಇರುವಂಥ ಚಂದನದಾಸನ ಬಿಡಿಸ್ಕೊಳ್ಬೇಕು. ಅದಕ್ಕಾಗಿ ಹೋಗ್ತಾನೆ. ಆಗ ಅವನು ವಧ್ಯ ಸ್ಥಳಕ್ಕೆ ಹೋಗಿ ಕತ್ತಿ ಹಿರಿದು ಯುದ್ಧ ಮಾಡಬಹುದು ಅಂತ ಒಂದು ಚಾಣಕ್ಯನ ಊಹೆ. ಆದರೆ ಕತ್ತಿಯನ್ನು ಹಿಡಿಯಬಾರ್ದು ಅಂತ. ಕತ್ತಿ ನವನಂದರ ಭಕ್ತಿಗೆ ಲಕ್ಷಣ, ಉಪಲಕ್ಷಣ. ಅವರಿಗಾಗಿ ತಾನು ಕಮಿಟೆಡ್ ಅಂತ ಕತ್ತಿ ಹಿಡಿದು ಪ್ರಮಾಣ ಮಾಡಿದ್ದಾನೆ. ಅವರು ಕೊಟ್ಟ ಕತ್ತಿಯನ್ನು ಬಿಸಾಕಿದಾಗ ಮಾತ್ರ ಆ ಪ್ರತಿಜ್ಞೆ ತೀರಿತು ಅಂತ ಅರ್ಥ. ದೆನ್ ಓನ್ಲಿ ಹ್ಯಾಸ್ ರಿಸೈನ್ಡ್ ಅಫಿಷಿಯಲಿ ಫ್ರಮ್ ದಟ್ ಪಾರ್ಟಿ ಅಂತ. ಅದನ್ನೂ ಮಾಡಿಸಬೇಕು ಅಂತ ಚಾಣಕ್ಯನಿಗೆ ಅಪೇಕ್ಷೆ. ಅದಕ್ಕಾಗಿ ಸಮಿದ್ಧಾರ್ಥಕ ಅಂತ ಒಬ್ಬ ಶಿಷ್ಯ ಅವನನ್ನು ಕಳಿಸ್ತಾನೆ. ನೀನು ಹೋಗಿ ನೇಣು ಹಾಕ್ಕೊಳ್ಳುವಂತೆ ನಟನೆ ಮಾಡು, ರಾಕ್ಷಸ ಊರಿನ ಆಚೆನೇ ಬಂದಿದ್ದಾನೆ ಅಂತ ಸುದ್ದಿ ಬಂದಿದೆ ಈ ಪಾಟಲಿಪುತ್ರದ ಆಚೆ, ನೀನು ಮಾಡು ಅಂತ. ಮುಂದೆನದು ಚಾಣಕ್ಯನ ಶಿಷ್ಯನಿಗೆ ವಿಸ್ತರಿಸಿ ಹೇಳಬೇಕಾಗಿಲ್ಲ ಅಂತ. ಅವರೆಲ್ಲ ಪ್ರತ್ಯುತ್ಪನ್ನ ಮತಿಗಳು, ಆಗಿಂದಾಗೆ ದೇ ಕ್ಯಾನ್ ಸ್ಟ್ರಕ್ಚರ್ ದೇರ್ ಡ್ರಾಮಾ. ಅವನು ಅಷ್ಟ ದಿಕ್ಪಾಲಕರೇ, ಪಂಚಭೂತಗಳೇ, ನನಗೆ ಸದ್ಗತಿ ಕೊಡಿ, ಇದೋ ನಾನು ಸಾಯ್ತಾ ಇದ್ದೀನಿ ಅಂತ ನೇಣು ಹಾಕ್ಕೊಂಡು ಸಾಯೋದಕ್ಕೆ ಶುರು ಮಾಡ್ತಾನೆ. ಇನ್ನು ಎಲ್ಲಿಯೂ ಕೂಡ ಚಾಣಕ್ಯ ಅನ್ನುವ ಹೆಸರಿಲ್ಲದ ದೇಶದಲ್ಲಿ ನಾನು ಹುಟ್ಟುವಂತೆ ಆಗಲಿ ಅಂತ ಹೇಳ್ಕೊಂಡು ಅಲ್ಲಿಗೆ ಬಂದಿದ್ದಂಥ ರಾಕ್ಷಸನಿಗೆ ಆ ಧ್ವನಿ ಕೇಳಿಸುತ್ತೆ. ಬಂದು ನೋಡ್ತಾನೆ. ಅಯ್ಯೋಯ್ಯೋ, ಯಾತಕ್ಕಪ್ಪ ನೇಣು ಹಾಕ್ಕೋತಿದೆಯಾ, ನಿಲ್ಲಿಸು ಅಂದರೆ, ಇಲ್ಲ ಇಲ್ಲ, ನನ್ನ ಸ್ನೇಹಿತ ಸಾಯುವಾಗ ನಾನು ಇರಬಾರ್ದು ಅಂತಾನೆ. ಯಾರು ನಿನ್ನ ಸ್ನೇಹಿತ ಅಂತಾನೆ. ವಿಷ್ಣುದಾಸ ಅಂತ ಒಬ್ಬ ಅಗ್ನಿಪ್ರವೇಶ ಮಾಡ್ತಾ ಇದ್ದಾನೆ ಅಂತ. ಯಾತಕ್ಕೆ ಅವನಿಗೆ ಬಂದು ತೊಂದರೆ ಏನು ಅಂದರೆ, ಅವನಿಗೆ ತುಂಬ ಆತ್ಮೀಯನಾದ ಚಂದನದಾಸ ಸಾಯ್ತಾ ಇದ್ದಾನೆ, ಅವನು ಸಾಯೋದನ್ನು ತಾನು ನೋಡಬಾರ್ದು ಅಂತ ಇವನು ಬೆಂಕಿಗೆ ಬೀಳ್ತಾ ಇದ್ದಾನೆ. ಇವನು ಬೆಂಕಿಗೆ ಬೀಳೋ ಮುನ್ವೇ ನಾನು ಸ್ವರ್ಗದಲ್ಲಿ ಇಬ್ಬರಿಗೂ ರೆಡಿಯಾಗಿ ಇನ್ವೈಟ್ ಮಾಡೋದಕ್ಕೆ, ಸ್ವಾಗತಕ್ಕೆ ಸಿದ್ಧ ಇರಬೇಕು ಅಂತ ನೇಣು ಹಾಕ್ಕೋತಾ ಇದ್ದೀನಿ ಅಂತಾನೆ. ನೋಡು, ನಿನ್ನ ಸ್ನೇಹಿತ ಬೆಂಕಿಗೆ ಬೀಳಬೇಕಾಗಿಲ್ಲ, ನಾನು ಚಂದನದಾಸನ ಕಾಪಾಡ್ತೀನಿ, ನೀನು ಯೋಚನೆ ಮಾಡಬೇಡ, ಹೋಗು ಅಂತಾನೆ. ಹೇಗೆ ಅಂದರೆ, ಇದು ಕತ್ತಿ ಅಂತಾನೆ. ಇಲ್ಲ ಇಲ್ಲ, ಹಿಂದೊಮ್ಮೆ ಶಕಟದಾಸನಿಗೆ ಶೂಲಾರೋಪಣ ಮಾಡಬೇಕು ಅಂದಾಗ ಇನ್ಯಾರೋ ಒಬ್ಬರು ಬಂದು ಬಿಡಿಸ್ಕೊಂಡು ಹೋಗ್ಬಿಟ್ರು ಅಂತ. ಆ ಹೊತ್ತಿಂದ ಯಾರಾದರೂ ವಧ್ಯಸ್ಥಳಕ್ಕೆ ಕತ್ತಿಯೋ ಒಂದು ಕಡ್ಡಿನೋ ಏನು ಹಿಡ್ಕೊಂಡು ಬಂದರೂ ಹಿಂದೆ ಮುಂದೆ ನೋಡಿದೆ ತಕ್ಷಣವೇ ಅಲ್ಲಿಂದಲ್ಲೇ ಕೊಂದು ಬಿಡಬೇಕು ಅಂತ ಸ್ಟ್ರಿಕ್ಟ್ ರೂಲ್ಸ್ ಚಾಣಕ್ಯ ಪಾಸ್ ಮಾಡಿದ್ದಾನೆ. ಹಾಗಾಗಿ ನೀವು ಹೋದ ತಕ್ಷಣ ಚಂದನದಾಸನಿಗೆ 3 ಬಾರಿ ಅನೌನ್ಸ್ ಮಾಡಿ, ಕೊನೆ ಆಸೆ ಇದ್ದರೆ ಏನಾದರೂ ನೆರವೇರಿಸ್ತೀವಿ ಅಂತ ಹೇಳಿ ಸಾಯಿಸೋದು ಪರಿಪಾಟಿ. ಅದನ್ನೂ ವೈಲೇಟ್ ಮಾಡಿ ತಕ್ಷಣ ಕೊಂದು ಬಿಡ್ತಾರೆ. ಹಾಗಾಗಿ ನೀನು ಕತ್ತಿ ಬಿಸಾಕಬೇಕು ಅಂತಾನೆ. ಆಯಿತು, ಇದು ಒಂದು ಹಂಗು, ಇನ್ನು ಬಿಟ್ಟೆ, ನನಗೆ ನಂದನೂ ಇಲ್ಲ, ಯಾರೂ ಇಲ್ಲ, ಇನ್ನು ಉಳಿದವನೊಬ್ಬನೇ ಮಿತ್ರ ಅಂತ ಅಂದ್ಕೋತಾನೆ. ಆಮೇಲೆ ಇವನು ಸಮಿದ್ಧಾರ್ಥಕ ಬರ್ತಾನೆ. ಅಷ್ಟೊತ್ತಿಗೆ ಸಿದ್ಧಾರ್ಥಕ ತನ್ನ ಎಲ್ಲ ಕೆಲಸ ಮುಗಿಸಿ ಬಂದಿರ್ತಾನೆ ಕುಸುಮಪುರಕ್ಕೆ. ಇವರಿಬ್ಬರಿಗೂ ಚಂಡಾಲ ವೇಷಧಾರಿಗಳಾಗಿ ಚಂದನದಾಸನನ್ನು ಗಲ್ಲಿಗೇರಿಸೋಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಚಾಣಕ್ಯನ ಆರ್ಡರ್ಸು. ಅವರ ಹಾಗೆ ಬರ್ತಾರೆ. ಆಗ ರಾಕ್ಷಸಾಮತ್ಯ ಬರ್ತಾನೆ. ಬಂದು ಚಂದನದಾಸನ ಮುಂದೆ ನಿಂತು, ನೀನು ಗಲ್ಲಿಗೇರಬೇಕಾಗಿಲ್ಲ, ನಾನಿದೋ ಬಂದಿದ್ದೀನಿ ಅಂಥೇಳಿ ಆ ಚಂಡಾಲರಿಗೆ ನನ್ನನ್ನು ಗಲ್ಲಿಗೇರಿಸಿ ಅಂತ. ಇಲ್ಲ ಇಲ್ಲ, ನಮ್ಮ ಯಜಮಾನರು ಚಾಣಕ್ಯ ಏನು ಹೇಳಿದ್ದಾರೋ ಹಾಗೆ ಆಗುವಂಥದ್ದು, ಹಾಗಾಗಿ ನಾವು ಗಲ್ಲಿಗೇರಿಸೋದೇ ಸರಿ ಅಂತ. ಅಷ್ಟೊತ್ತಿಗೆ ಚಾಣಕ್ಯನನ್ನೇ ಬರೀ ಹೇಳಿ ಅಂತಾನೆ. ಚಾಣಕ್ಯ ಬರ್ತಾನೆ. ಆಗ ಕೇಳ್ತಾನೆ, ಚಾಣಕ್ಯ, ನಾನು ಬಂದಿದ್ದೀನಿ, ನನ್ನನ್ನು ಕೊಲ್ಲಿಸು, ನನ್ನ ಸ್ನೇಹಿತನನ್ನು ಉಳಿಸು ಅಂತ. ಇಲ್ಲ, ಸಾಧ್ಯ ಇಲ್ಲ ಅಂತಾನೆ. ಇದ್ಯಾತಕ್ಕೆ, ನಾನು ಬಂದಮೇಲೆ ನಿನಗೆ ಇನ್ನೇನು ಆಗಬೇಕಾಗಿದೆ ಅಂತ. ಹಾಗಲ್ಲ, ಇವನು ಆಗಲೂ ರಾಜದ್ರೋಹಿ, ಈಗಲೂ ರಾಜದ್ರೋಹಿ. ನಾನು ಕೇಳಿದ ತಕ್ಷಣ ನಿನ್ನ ಕುಟುಂಬವನ್ನು ನನ್ನ ವಶಕ್ಕೆ ಕೊಟ್ಟಿದ್ದರೆ ಇವನನ್ನು ಬಿಡ್ತಾ ಇದ್ದೆ. ಈಗ ಲಾ ಪಾಸ್ ಮಾಡಿ ಆಗಿದೆ, ಶಾಸನ ಮಾಡಿ ಆಗಿದೆ, ಇವನು ಕೊಲ್ಲುವಂತೆ ಇಲ್ಲ ಅಂತ, ಇವನನ್ನು ಬಿಡುವಂತೆ ಇಲ್ಲ, ಕೊಲ್ಲುವುದೇ ಹೌದು ಅಂತ.
ಇದರಿಂದ ಪರಿಹಾರ ಹೇಗೆ ಅಂತ ಒಂದೇ ದಾರಿ ಉಂಟು. ನೀನು ಅಧಿಕಾರಿಯಾಗಿ ಈ ಒಂದು ಪಾಸ್ ಮಾಡಿರುವಂಥ ಆರ್ಡರ್ಸನ್ನು ವಾಪಸ್ ತಗೋಬೇಕು. ನಾನಂತೂ ಚಂದ್ರಗುಪ್ತನ ಹತ್ತಿರ ಈಗ ಮಂತ್ರಿಯಾಗಿಲ್ಲ, ಚಂದ್ರಗುಪ್ತ ಅವನೂ ಮಂತ್ರಿಯಾಗಿಲ್ಲ. ಇದು ಒಬ್ಬ ಮಂತ್ರಿ ಪಾಸ್ ಮಾಡಿದ ಆರ್ಡರು, ಮತ್ತೊಬ್ಬ ಮಂತ್ರಿನೇ ವಿಡ್ರಾ ಮಾಡಬೇಕು. ನಾನು ಮಂತ್ರಿತ್ವ ವಹಿಸೋಕೆ ಸಿದ್ಧ ಇಲ್ಲ, ನೀನು ವಹಿಸಿ, ನೀನು ವಿಡ್ರಾ ಮಾಡಿದ್ರೆ ನಿನ್ನ ಸ್ನೇಹಿತ ಬದುಕ್ತಾನೆ, ಇಲ್ಲದೆ ಇದ್ದರೆ ಇಲ್ಲ ಅಂತ. ಅಲ್ಲಿ ನೋಡಿ ಅಫೀಷಿಯಲ್ ಆದಂಥ ಒಂದು ತೊಡಕನ್ನು ಹೇಗೆ ತಂದು ಗಂಟಾಕಿ ಕೊರಳಿಗೆ ನೇಣು ಹಾಕ್ತಾನೆ ಚಾಣಕ್ಯ. ಆಗ ಅವನಿಗೆ ಗೊತ್ತಾಗುತ್ತೆ, ಇಂಥ ದೊಡ್ಡ ತಪ್ಪು ಮಾಡಿಬಿಟ್ವಿ ನಾವು, ತುಂಬ ತುಂಬ ಅನ್ಯಾಯವಾಯಿತು. ನಿಜವಾಗಿ ಇವನು ಮಹಾನುಭಾವ ಚಾಣಕ್ಯ, ಎಲ್ಲ ವಿದ್ಯೆಗಳಿಗೆ ಆಕರವಾದಂಥವನು, ಎಲ್ಲ ರೀತಿಯಾದ ವಿವೇಕಕ್ಕೆ ಮೂಲಭೂತವಾದಂಥವನು. ಇಂಥವನನ್ನು ನಾನು ತಪ್ಪು ತಿಳ್ಕೊಂಡು ಬಿಟ್ಟೆ. ಇವನ ಮಹನೀಯತೆ ರಾಜನಿಗೆ ಮೀರಿದ್ದು, ದೇಶಹಿತ ಧರ್ಮಹಿತವನ್ನು ಕಾಣುವಂಥದ್ದು. ಹಾಗಾಗಿ ಚಾಣಕ್ಯ, ನಿನಗೆ ನಾನು ಶಿರಸಾವಹಿಸಿ ನಿನ್ನ ತತ್ವವನ್ನು ನಾನು ಅರ್ಥ ಮಾಡ್ಕೋತೀನಿ, ನೀನು ಹೇಳಿದಂತೆ ನಾನು ಕೇಳ್ತೀನಿ ಅಂತ ಅನ್ನುವ ಮಾತನ್ನು ರಾಕ್ಷಸ ಹೇಳ್ತಾನೆ. ಆಗ ಚಾಣಕ್ಯ, ಒಳ್ಳೆಯದು, ಇನ್ನೇನು ಆಗಬೇಕು ಅಂತಾನೆ. ಏನಿಲ್ಲ, ಒಂದೇ ಪಾಪ ನನ್ನನ್ನು ನಂಬಿಕೊಂಡಿದ್ದ ಮಲೈಕೇತು ಸೆರೆಯಲ್ಲಿ ಸಿಕ್ಕಿಬಿಟ್ಟ, ಅವನನ್ನು ಬಿಡಿಸಿ ಅಂತ. ಖಂಡಿತ ನನ್ನ ಜುಟ್ಟೊಂದು ಬಿಟ್ಟು ಇನ್ನು ಎಲ್ಲವನ್ನು ಬಿಡಿಸುವುದು ಏರ್ಪಾಟಾಗುತ್ತೆ ಅಂತ ಹೇಳ್ತಾನೆ. ಬಹಳ ಚೆನ್ನಾಗಿರುವಂಥ ಮಾತು ಅದು. ಅಂದರೆ ವಿನಾ ವಾಹನ ಹಸ್ತಿಭ್ಯೋ ಮುಚ್ಯತಾಂ ಸರ್ವಬಂಧನಂ ಪೂರ್ಣ ಪ್ರತಿಜ್ಞೇನ ಮಯ ಕೇವಲಂ ಬದ್ಧತೆ ಶಿಖಾ ಅಂತ. ಎತ್ತು, ಕುದುರೆ, ಆನೆ ಈ ತರಹ ಅವುಗಳನ್ನು ಬಿಟ್ಟು ಇನ್ನು ಸೆರೆಯಲ್ಲಿದ್ದಂಥ ನಿನ್ನ ಪಕ್ಷದವರು ಮಲೈಕೇತು ಎಲ್ಲರನ್ನ ಬಿಡುಗಡೆ ಮಾಡಿಸ್ತೀವಿ. ಮಲೈಕೇತುಗೆ ಅದೇ ರಾಜ್ಯ ಕೊಡೋದು, ಅವನ ಮೇಲೆ ನಮಗೆ ಯಾವ ವೈರವೂ ಇಲ್ಲ. ದೇಶ ಅಖಂಡವಾಗಿ ಉಳಿಯಬೇಕು, ಧರ್ಮ ಅಕ್ಷತವಾಗಿ ನಿಲ್ಲಬೇಕು, ಮತ್ತು ನಿನ್ನ ಒಂದು ಶ್ರದ್ಧೆ ವ್ಯಕ್ತಿಗತವಾಗದೆ ವ್ಯಷ್ಟಿಗತವಾಗದೆ ಸಮಷ್ಟಿಗತವಾಗಬೇಕು ಅನ್ನುವ ಉದ್ದೇಶ ಇದ್ದದ್ದು. ನನ್ನ ಶಿಖೆ ಒಂದು ಮಾತ್ರ ಬದ್ಧವಾಗುತ್ತೆ, ಇನ್ನೆಲ್ಲವೂ ಮುಕ್ತವೇ ಆಗುತ್ತದೆ ಅಂತನ್ನುವ ಮಾತನ್ನು ಹೇಳ್ತಾನೆ. ಮತ್ತೆ ಚಾಣಕ್ಯ ತನ್ನ ಗುರುಕುಲಕ್ಕೆ ತಾನು ಹೋಗಿ ಅರ್ಥಶಾಸ್ತ್ರವನ್ನು ಬರೆದ ಅನ್ನುವುದು ಆ ಮಹಾಕೃತಿಯ ಸಾರಾಂಶ. ಇಲ್ಲಿ ತೋರುವಂಥ ವ್ಯಕ್ತಿತ್ವ ನೋಡಿ, ಅವನನ್ನು ಕಠೋರಿ, ಕ್ರೂರಿ, ಕುಟಿಲ ಅಂತ ಹೇಳುವುದು ಉದ್ದೇಶಕ್ಕಾಗಿ ಹೊರತುನುವೆ ಇನ್ನು ಯಾವ ವ್ಯಕ್ತಿ ವಿಷಯಕ್ಕಾಗಿ ಕೂಡ ಅಲ್ಲ. ಯಾವ ವ್ಯಕ್ತಿಗಳ ಬಗ್ಗೆಗೂ ಅವನಿಗೆ ಮಾತ್ಸರ್ಯ ಇಲ್ಲ, ಏನೂ ಇಲ್ಲ. ಅಲ್ಲಿ ಬರುತ್ತೆ, ಅವನ ಶಿಷ್ಯರು ಜಯಘೋಷ ಮಾಡ್ತಾರೆ, ನವನಂದರನ್ನು ನಿರ್ಮೂಲನ ಮಾಡಿದವನು, ರಾಕ್ಷಸನ್ನ ಸೆರೆ ಹಿಡಿದವನು ಎಲ್ಲ ಅಂತ. ಇದೆಲ್ಲ ನಾನಲ್ಲಪ್ಪ, ಇದೆಲ್ಲವನ್ನು ಮಾಡಿದ್ದು ನಂದ ವಿದ್ವೇಷಿಯಾದ ದೈವ, ಧರ್ಮಪಕ್ಷಪಾತಿಯಾದ ಭಗವತ್ ಸ್ವರೂಪ ಮಾಡಿದ್ದು ನಾನಲ್ಲ ಅಂತನ್ನುವ ಮಾತನ್ನು ಹೇಳ್ತಾನೆ. ಅಂದರೆ ಚಾಣಕ್ಯನ ದೊಡ್ಡತನ ಇಲ್ಲಿ ಕಾಣಿಸುತ್ತೆ. ಈ ಒಂದು ಮನೋಧರ್ಮ, ಈ ಒಂದು ವ್ಯಕ್ತಿತ್ವ ಅರ್ಥಶಾಸ್ತ್ರವನ್ನು ನಿರ್ಮಾಣ ಮಾಡಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆ, ದಾಖಲೆ, ಪುರಾವೆ ನಮಗೆ ಸಿಗುತ್ತೆ. ಅರ್ಥಶಾಸ್ತ್ರದ ಸಮಬುದ್ಧಿ, ತನ್ನವರು ಪರರು ಅಂತ ಇಲ್ಲದೆ ಎಲ್ಲರಿಗೂ ಕೂಡ ಯುಕ್ತವಾಗಿ ಸಲ್ಲಿಸುವುದನ್ನೇ ಮಾಡ್ತಾನೆ. ಆ ಕಾರಣವೇ ಪ್ರಕೃತದ ರಾಜಪುತ್ರರ ರಕ್ಷಣೆಯ ಭಾಗ ಯಾವುದಿದೆ ಅಲ್ಲಿ ನೋಡಿದ್ರೆ ಭಾರದ್ವಾಜ ಹೇಳ್ತಾನೆ, ಹುಟ್ಟಿದ ತತ್ಕ್ಷಣದಿಂದಲೂ ರಾಜಪುತ್ರರನ್ನು ಎಚ್ಚರಿಕೆಯಲ್ಲಿ ಇಡಬೇಕು, ಅವ್ರನ್ನ ಕೊಂದು ಬಿಡೋದೇನೆ ಒಳ್ಳೆಯದು ಅಂತ. ಯಾಕೆಂದರೆ ತಂದೆಗೆ ದ್ರೋಹ ಮಾಡಿಬಿಡ್ತಾರೆ ಎಷ್ಟೋ ಸರ್ತಿ ಮಕ್ಕಳು ಅಂತ. ಆದರೆ ವಿಶಾಲಾಕ್ಷ ಹೇಳ್ತಾನೆ, ನಿರಪರಾಧಿಗಳಾದ ಮಕ್ಕಳನ್ನು ಕೊಲ್ಲೋದ್ರೊಳಗೆ ಅರ್ಥ ಇಲ್ಲ, ಬೇಡ ಅಂತ. ಪರಾಶರ ಹೇಳ್ತಾನೆ, ಅವರನ್ನು ಊರಾಚೆ, ಅಂದರೆ ಎಲ್ಲಿಯೋ ಕೆಲವು ಕಡೆ ರೆಸ್ಟ್ರಿಕ್ಟೆಡ್ ಪ್ಲೇಸಲ್ಲಿ ಸಿಂಪಲ್ ಇಂಪ್ರಿಸನ್ಮೆಂಟ್ ತರಹ ಹಾಗೆ ಮಾಡುವುದು ಅಂತ. ಆದರೆ ಪಿಶುನ ಅನ್ನುವ ಇವರೆಲ್ಲ ಅರ್ಥಶಾಸ್ತ್ರದ ಪೂರ್ವಾಚಾರ್ಯರುಗಳು, ಅವನು ಹೇಳ್ತಾನೆ, ಹಾಗೆಲ್ಲ ಊರಾಚೆ ಇಟ್ಟರೆ ಅಥವಾ ಒಂದು ಕೋಟೆಯಲ್ಲಿಟ್ಟರೆ ಅಲ್ಲಿಂದ ಅವರು ಸಿವಿಲ್ ವಾರ್ಗೇನೆ ಆರಂಭ ಮಾಡ್ಬೋದು, ಅದಕ್ಕಾಗಿ ಯಾರಾದರೂ ಸಾಮಂತರ ಅಧೀನದಲ್ಲಿ ಬಿಡಬಹುದು ಅಂತ. ಆಗ ಕೌಣಪದಂತ ಅನ್ನುವ ಪೂರ್ವಾಚಾರ್ಯ ಹೇಳ್ತಾನೆ, ಸಾಮಂತರು ಈ ಮಕ್ಕಳನ್ನೆಲ್ಲ ದುರುಪಯೋಗ ಮಾಡಿಕೊಂಡು ಇವ್ರ ತಲೆ ಕೆಡಿಸಿಬಿಟ್ಟಿದ್ದನುವೆ ತಂದೆ ಮೇಲೆ ಮತ್ತೂ ವೈರ ಬರುವಂತೆ ಮಾಡಿ ಅವರೇ ಚಕ್ರವರ್ತಿಗಳಾಗಿಬಿಡ್ಬೋದು, ಅದು ಬೇಡ ಅಂತ ಹೇಳ್ಬಿಟ್ಟು. ಮತ್ತು ವಾತವ್ಯಾಧಿ ಆದ್ದರಿಂದ ತಾಯಿಯ ಕಡೆ ಎಲ್ಲರೂ ಬಂಧುವರ್ಗದಲ್ಲಿ ಬಿಡಬೇಕು ಅಂತ. ಆಗ ವಾತವ್ಯಾಧಿ ಎನ್ನುವಂಥ ಒಬ್ಬ ಪೂರ್ವಾಚಾರ್ಯ ಹೇಳ್ತಾನೆ, ಅವರನ್ನು ವಿಷಯ ಲೋಲುಪರನ್ನಾಗಿ ಮಾಡಿಬಿಡಬೇಕು, ತಾಯಿ ಮನೆ ಕಡೆ ಆ ಕಡೆ ಎಲ್ಲ ಬಿಟ್ಟುಬಿಟ್ರೆ ಆ ಕಡೆಯವರು ಪ್ರಬಲ ಆಗಿಬಿಡ್ತಾರೆ, ಬಂಧುಗಳು ಕೂಡ ವೈರಿಗಳಾಗಿಬಿಡ್ತಾರೆ ಅಂತ. ಆದರೆ ಚಾಣಕ್ಯ ಹೇಳ್ತಾನೆ, ಕೊಲ್ಲುವುದಾಗಲಿ, ಈ ಥರ ಸಿಂಪಲ್ ಇಂಪ್ರಿಸನ್ಮೆಂಟ್ ಆಗಲಿ, ವಿಷಯ ಲಂಪಟನ್ನಾಗಿ ಮಾಡುವುದಾಗಲಿ ಒಂದಕ್ಕಿಂತ ಒಂದು ಕೇಡು. ಮುಂದೆ ರಾಜ ಆಗಬೇಕಾದವನನ್ನು ಈ ಥರ ನಾವೇ ಕೈಯಾರೆ ಕಳ್ಕೊಳ್ಳೋದ, ಅವರಿಗೆ ಒಳ್ಳೆಯ ವಿದ್ಯೆ ಕೊಡಬೇಕು,
ರಾಷ್ಟ್ರದ ಸ್ವರೂಪ ಏನು, ಧರ್ಮದ ಸ್ವರೂಪ ಏನು ಅನ್ನುವುದನ್ನೆಲ್ಲ ತಿಳಿಸಿಕೊಡಬೇಕು ಅಂತ ಹೇಳಿಬಿಟ್ಟು ಯಾವುದು ನಾವು ಆಚಾರ ಮತ್ತು ಯಾವುದು ವ್ಯವಹಾರ ಅಂತ ಹೇಳ್ತೀವಿ ಆ ಎರಡನ್ನೂ ಚೆನ್ನಾಗಿ ತಿಳಿಸಿಕೊಡಬೇಕು. ಮತ್ತು ಆಗಿಂದಾಗ್ಗೆ ಅವರು ವಿಷಯಾಸಕ್ತರಾಗ್ತಾರಾ, ಲಂಪಟರಾಗ್ತಾರಾ, ರಾಷ್ಟ್ರದ್ರೋಹಿಗಳಾಗ್ತಾರಾ ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡಬೇಕು. ಗೂಢಚಾರರಿಂದ ಒಂದು ಸ್ವಲ್ಪ ಪ್ರಲೋಭನೆ ಹೇಳಬೇಕು, ಅವರಿಗೆ ಚೆನ್ನಾಗಿ ಮೊದಲಿಗೆ ಒಳ್ಳೆಯದನ್ನೇ ಉಪದೇಶ ಮಾಡಬೇಕು. ಇನ್ನು ಕೆಲವರು ಹೇಳ್ತಾರೆ ಪಿತೃದ್ರೋಹ ಮೊದಲಾದವನ್ನು ಮಾಡ್ತೀಯಾ ಅಂತ ಟೆಸ್ಟ್ ಮಾಡಬೇಕು ಅಂತ. ಚಾಣಕ್ಯ ಹೇಳ್ತಾನೆ ಮೊದಲಿಗೆ ಅದನ್ನೆಲ್ಲ ಹೇಳಲೇಬಾರ್ದು, ತಂದೆಗಿಂತ ದೊಡ್ಡ ದೈವ ಇಲ್ಲ, ರಾಷ್ಟ್ರಕ್ಕಿಂತ ದೊಡ್ಡ ದೈವ ಇಲ್ಲ ಅಂತ ಹಾಗೆ ಪಾಠ ಮಾಡಿ ಅದು ಗಟ್ಟಿ ಆದಮೇಲೆ ಏನಪ್ಪ ನಿಮ್ಮ ತಂದೆ ಎಷ್ಟು ವರ್ಷ ಆದರೂ ರಾಜ್ಯ ಬಿಟ್ಟುಕೊಡೋ ಥರ ಕಾಣಿಸೋಲ್ಲ, ಏನಾದ್ರು ಒಂದು ಕೈ ನೋಡ್ತೀಯಾ ಅಂತ ಕೇಳಬೇಕು. ಆಗಲೂ ಅವನು ಗಟ್ಟಿಯಾಗಿ ಚೇಚೆ ಇಲ್ಲ ಇದು ಬೇಕಿಲ್ಲ, ಇಂಥದ್ದು ಮಾಡಬೇಕಿಲ್ಲ ಅಂತಂದರೆ ಯುಕ್ತ ಅಂತ. ನಮ್ಮ ಕನ್ನಡದ ಒಂದು ಉದಾಹರಣೆ ಉಂಟಲ್ಲ, 3ನೇ ಚಾಲುಕ್ಯ ಸೋಮೇಶ್ವರ, ಕಲ್ಯಾಣ ಚಾಲುಕ್ಯ ಸೋಮೇಶ್ವರ ಅಭಿಲಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಅನ್ನುವ ಭವ್ಯ ಗ್ರಂಥ ಬರೆದವನು. ಅವನ ತಂದೆ 6ನೇ ವಿಕ್ರಮಾದಿತ್ಯ, ಕಾಶ್ಮೀರದ ಮಹಾಕವಿ ಬಿಲ್ಹಣ ಅವನ ಬಗ್ಗೆ ಜೀವನವನ್ನು ವಿಕ್ರಮಾಂಕ ದೇವಚರಿತಂ ಅಂತ ದೊಡ್ಡ ಕಾವ್ಯವಾಗಿ ಬರೆದ. ಆ ಒಬ್ಬ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿಯೇ ದೊಡ್ಡ ಧರ್ಮಶಾಸ್ತ್ರ ಕೋವಿದನಾದಂತಹ ಮಿತಾಕ್ಷರ ವ್ಯಾಖ್ಯಾನ ಬರೆದ ವಿಜ್ಞಾನೇಶ್ವರ ಮೊದಲಾದವರೆಲ್ಲ ಇದ್ದರು. ವಿಕ್ರಮಾದಿತ್ಯ ಹತ್ತಿರ 63 ವರ್ಷ ಕಾಲ ರಾಜ್ಯ ಆಳ್ದ. ಇವನ ಮಗ ಸೋಮೇಶ್ವರನಿಗೆ ಪಾಪ ಇನ್ನು ಯಾವಾಗ ರಾಜ್ಯ ಬರೋದು. ಆದರೆ ಮಗ ಬೇಸರ ಪಟ್ಟುಕೊಳ್ಳದೆ ಈ ಥರ ನಾನಾ ವಿಧವಾದ ಗ್ರಂಥ ನಿರ್ಮಾಣ ಮಾಡುವುದು, ಶಾಸ್ತ್ರವ್ಯಾಸಂಗ ಮಾಡುವುದು, ದೇಶಕ್ಕೆ ಬೇರೆ ಬೇರೆ ರೀತಿಯಲ್ಲಿ ರಕ್ಷಣೆ ಕಲ್ಪಿಸುವುದೆಲ್ಲ ಮಾಡ್ದ. ಇವನಿಗೂ ಮಗ ಇದ್ದ ಜಗದೇಕ ಮಲ್ಲ. ಅಜ್ಜನೇ ಸಿಂಹಾಸನ ಬಿಟ್ಕೊಡದೇ ಇದ್ದಾಗ ಇನ್ನು ಅಪ್ಪ ಬಿಟ್ಕೊಡೋಕ್ಕೆ ಎಲ್ಲಿರುತ್ತೆ. ಅವನು ಜಗದೇಕ ಮಲ್ಲ ಸಂಗೀತ ಚೂಡಾಮಣಿ ಎನ್ನುವಂಥ ಒಂದು ಗೀತ ನೃತ್ಯ ವಾದ್ಯಗಳ ಭವ್ಯ ಗ್ರಂಥ ಬರೆದ. ಈಗ ಮೈಸೂರಿನ ದೊಡ್ಡ ವಿದ್ವಾಂಸರಾದ ರಾ ಸತ್ಯನಾರಾಯಣ ಅವರು ಅದರ ಹಸ್ತಪ್ರತಿಯಿಂದ ಪರಿಷ್ಕಾರ ಮಾಡಿ ಅಚ್ಚು ಮಾಡಲಿದ್ದಾರೆ. ತುಂಬ ಭವ್ಯವಾದಂಥ ಗ್ರಂಥ ಅದು, ಅನೇಕ ವಿಶೇಷ ವಿಷಯಗಳನ್ನು ಹೇಳುವಂಥದ್ದು. ಯಾಕೆಂದರೆ ತಂದೆಯ ಮೇಲೆ ಪ್ರತಿಕೂಲವಾಗಿ ನಡ್ಕೊಂಡು ದಂಗೆ ಎದ್ದು ಅವನ ರಾಜ್ಯವನ್ನು ಕಸಿಕೊಳ್ಬೇಕು ಅನ್ನುವಂಥ ಮನೋಧರ್ಮ ಮಕ್ಕಳಿಗೆ ಬಾರದೇ ಇರಬೇಕು ಅಂದರೆ ಅವರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು, ಒಳ್ಳೆಯ ಅವಕಾಶವನ್ನು ಕೊಡಬೇಕು, ಇಂಥ ವ್ಯಾಸಂಗವನ್ನು ಮಾಡಿಸಬೇಕು ಅಂತ ಕೌಟಿಲ್ಯ ಹೇಳ್ತಾನೆ. ಇದು ತುಂಬ ಯುಕ್ತವಾದದ್ದು. ಅದಕ್ಕೆ ಸಾಕ್ಷಿ ಕೌಟಿಲ್ಯ ಆದಮೇಲೆ ಹತ್ತಿರ 1800 ವರ್ಷಗಳಾದ ಮೇಲೆ ಬಂದವರು ಇವರು ಹೇಗೆ ನಡ್ಕೊಂಡ್ರು ಅನ್ನುವುದು ನಮಗೆ ಒಳ್ಳೆಯ ನಿದರ್ಶನವಾಗಿ ತೋರುತ್ತೆ. ಆಮೇಲೆ ಸೆರೆಯಲ್ಲಿ ಯಾವ ತರಹ ಇಟ್ಟು ಸೆರೆಮನಿಯನ್ನು ಹೇಗೆ ನೋಡಿಕೊಳ್ಬೇಕು ಅನ್ನುವುದು, ಅಂದರೆ ರಾಜಬಂಧುಗಳು ರಾಜದ್ರೋಹಿಗಳಾದಂತಹ ತುಂಬ ಎಲೀಟ್ ಕ್ಲಾಸ್ ಅವರನ್ನು ಹೇಗೆ ನಿರ್ವಾಹ ಮಾಡಬೇಕು ಅಂತೆಲ್ಲ ಒಂದು ಸೂಕ್ಷ್ಮವನ್ನು ಹೇಳಿ ಆಮೇಲೆ ರಾಜ ಕರ್ತವ್ಯದ ಬಗ್ಗೆ ಹೇಳ್ತಾನೆ. ಅದು ತುಂಬ ಚೆನ್ನಾಗಿದೆ. ನಾಳಿಕಾ ಅಂತ ಅಂದರೆ 1.5 ಗಂಟೆ ಅಂತ, ಹಗಲನ್ನು 8 ನಾಳಿಕೆಗಳಾಗಿ, ಸಾಮಾನ್ಯ 6 ಗಂಟೆಯಿಂದ 6 ಗಂಟೆವರೆಗೂ ಹಗಲು, ಮತ್ತು ಇನ್ನು 6 ಗಂಟೆಯಿಂದ 6 ಗಂಟೆವರೆಗೂ ಎರಳು ಅಂತ ಮಾಡಿಕೊಂಡ್ರೆ 12 ಗಂಟೆಗಳ ಅವಧಿಯನ್ನು 8 ವಿಭಾಗ ಮಾಡೋದು ಅಂದರೆ 1.5 ಗಂಟೆ 1.5 ಗಂಟೆ ಬರುತ್ತೆ. ಆ 1.5 ಗಂಟೆಯ ಅವಧಿಯಲ್ಲಿ ಯಾವ ಥರ ನಡ್ಕೊಳ್ಬೇಕು ಅಂತ ಅದಕ್ಕೆ ಮನುಷ್ಯರ ನೆರಳಿನಿಂದ ಕಾಲ ಅಳೆಯುವ ಕ್ರಮ ಹೇಳ್ತಾನೆ. 3 ಮನುಷ್ಯನ ಪ್ರಮಾಣದಷ್ಟು ನೆರಳಿದ್ದಾಗ ಇಲ್ಲ ಸಂಜೆ ಆಗಿರುತ್ತೆ ಇಲ್ಲ ಮುಂಜಾನೆ ಆಗಿರುತ್ತೆ ಅಂತ ತ್ರಿಪೌರುಷಿ ಅನ್ನುವಂಥದ್ದು. ಮತ್ತು 1 ಆಳು ಉದ್ದದ ನೆರಳು ಅದು ಪೌರುಷಿ ಅಂತ ಹೇಳಿಬಿಟ್ಟು ಆಮೇಲಿಂದ ಚತುರಂಗುಲ 4 ಅಂಗುಲ ಉದ್ದದ ನೆರಳು ಬರುವಂಥದ್ದು, ಮತ್ತು ಮಧ್ಯಾಹ್ನ ಆವಾಗ ನೆರಳೇ ಇರೋದಿಲ್ಲ. ಈ ರೀತಿಯಾಗಿ 4 ವಿಭಾಗವಾಗಿ ಕಾಲವನ್ನು ಅಳ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಬೇಕು ಅಂತಾನೆ. ಅಂದರೆ ನೋಡಿ ಯಾವ ತರಹ ತ್ರಿಪೌರುಷಿ, ಪೌರುಷಿ, ಚತುರಂಗುಲ ಮತ್ತು ಮಧ್ಯಾಹ್ನ, ಹೀಗೆ 4 ಪೂರ್ವಾಹ್ನದಲ್ಲಿ 4 ಅಪರಾಹ್ನದಲ್ಲಿ ವಿಭಾಗ ಮಾಡಿಕೊಂಡ್ರೆ 8 ಆಯಿತು. ಹಗಲು ಹೊತ್ತು ಕಾಲ ಹೇಗೆ ಮೆಜರ್ ಮಾಡುವಂಥದ್ದು ಅನ್ನುವಂಥದ್ದು. ಆಮೇಲಿಂದ ಈ ನಾಳಿಕಾ ಯಂತ್ರ ಅಂತ ಯಾವುದು ಉಂಟು, ನೀರಿನಲ್ಲಿ ಮುಳುಗುವಂಥ ಒಂದು ಬಟ್ಟಲನ್ನು ಇಟ್ಟು ಗಳಿಗೆ ಬಟ್ಟಲು ಅಂತೀವಲ್ಲ, ಆ ರೀತಿಯಾಗಿ ಎಣಿಕೆ ಮಾಡಿಕೊಂಡು ರಾತ್ರಿ ಹೊತ್ತು ನೋಡುವುದು, ಇದೆಲ್ಲ ವ್ಯವಸ್ಥೆ ಅದು ಗೊತ್ತಾಗುತ್ತೆ. ಅಲ್ಲಿ ಬೆಳಗ್ಗೆ ಮೊದಲನೆಯ ಭಾಗದಲ್ಲಿ ಅಂದರೆ 6ರಿಂದ 7:15ವರೆಗೂ ರಾಜ ಏನು ಮಾಡಬೇಕು ಅಂತಂದರೆ ರಕ್ಷಣೆಯ ವಿಧಾನ, ತನ್ನ ರಾಜ್ಯದ ರಕ್ಷಣೆಯ ವಿಧಾನ ಮತ್ತು ಆ ನೆನ್ನೆಯ ದಿವಸದ ಆಯವ್ಯಯ ಬಜೆಟಿಂಗ್ ಏನಿತ್ತು ಅನ್ನೋದನ್ನು ಡೇ ಟು ಡೇ ಬಜೆಟ್ ಇಡಬೇಕು ಅಂತ ಹೇಳ್ಬಿಟ್ಟಂತಾನೆ. ಅದನ್ನು ನೋಡಬೇಕು ಅಂತ. ಆಮೇಲೆ 2ನೆಯ ಅಂದರೆ 7:30ರಿಂದ 9 ಗಂಟೆ ಅಂತೀವಲ್ಲ, ಆಗ ಪೌರ ಜಾನಪದ ಕಾರ್ಯ ಅಂತ ಧರ್ಮದರ್ಶನ,
ಅದನ್ನು ಪೌರ ಜಾನಪದ ಕಾರ್ಯ ಎಂಥದ್ದು, ಪಬ್ಲಿಕ್ ಸರ್ವೀಸಸ್, ಅದನ್ನು PWD ಈ ರೀತಿಯಾದದ್ದು ಅವುಗಳನ್ನು ನೋಡ್ಕೊಳ್ಬೇಕು ಅಂತಾನೆ. ಆಮೇಲಿಂದ 9ರಿಂದ 10ವರೆಯ 3ನೇ ಅವಧಿಯಲ್ಲಿ ಸ್ನಾನ, ಆಹಾರ, ಭೋಜನ ಮತ್ತು ಸ್ವಂತದ ವೇದಾಧ್ಯಯನ ಇತ್ಯಾದಿಯಾಗಿ ಯಾವುದಾದ್ರು ವ್ಯಾಸಂಗ ಅಂತ. ಅಂದರೆ ಸ್ನಾನಾದಿಗಳಿಗೆ ಅರ್ಧ ಗಂಟೆ, ಊಟಕ್ಕೆ ಅರ್ಧ ಗಂಟೆ, ಇನ್ನು ಸ್ವಲ್ಪ ಏನಾದರೂ ಒಂದು ಓದುವುದಕ್ಕೆ ಒಂದು ಅರ್ಧ ಗಂಟೆ ಅಂತ ಅಷ್ಟು ಕೊಟ್ಟಿದ್ದಾನೆ, 1.5 ಗಂಟೆ. ಆಮೇಲೆ ಅಷ್ಟೊತ್ತಿಗೆ 11:30 ಆಗುತ್ತಲ್ಲ, ಅದಾದ ಮೇಲೆ ಇನ್ನು ಉಳಿಯುವಂಥ ಇನ್ನು 1.5 ಗಂಟೆಯಲ್ಲಿ ಧನ, ಆವತ್ತು ಬಂದದ್ದು ಏನು ಕಲೆಕ್ಷನ್ಸು, ಅದು ಹೇಗೆ ವಿನಿಯೋಗವಾಗಬೇಕು, ಮತ್ತು ಅಧ್ಯಕ್ಷ ಪ್ರಚಾರ ಅಂತ 18 ಅಧ್ಯಕ್ಷರು ಸೆಕ್ರೆಟರೀಸ್ ಇರ್ತಾರಲ್ಲ, ಅವ್ರನ್ನ ಒಂದು ಎವ್ರಿ ಡೇ ಮೀಟ್ ಮಾಡಿ ಅವರು ಏನೇನು ನಡೆಸ್ತಾ ಇದ್ದಾರೆ, ಏನೇನು ಆಗಬೇಕಿದೆ ಅದನ್ನು ನೋಡಬೇಕು ಅಂತ. ಅದಾದಮೇಲೆ 5ನೇದರೊಳಗೆ ಮಂತ್ರಿ ಪರಿಷತ್ತಿನ ಜೊತೆಗೆ ಪತ್ರ ವ್ಯವಹಾರ ಯಾವ ರೀತಿ ಮಾಡಬೇಕು, ಯಾವ ದೇಶಗಳಿಗಾಗಲಿ ಯಾವ ವಾಣಿಜ್ಯಕ್ಕಾಗಲಿ ಯಾವ ರೀತಿ ಅಂತ. ಆಗಲೇ ಚಾರರಿಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅನ್ನೋದು ಪತ್ರದಲ್ಲಿ ಗಮನಿಸಬೇಕು. 6ನೇದರೊಳಗೆ ತನಗೆ ಸ್ವಲ್ಪ ವಿಶ್ರಾಂತಿ, ವಿರಾಮ, ಏನಾದರೂ ಮಂತ್ರಾಲೋಚನೆಯೋ ವ್ಯಾಸಂಗವೋ ಅಥವಾ ಇನ್ಯಾವುದಾದ್ರು ತನಗೆ ತೋಚದಂತೆ ಹೆಂಡತಿ ಮಕ್ಕಳೋ ಮತ್ತೊಂದು, ಆಗ ಆ 1.5 ಗಂಟೆ ಫ್ಯಾಮಿಲಿಗೆ ಅಂತ ಅವರದು. ಮತ್ತು 7ನೆಯ ಭಾಗದಲ್ಲಿ ಅದು 3ರಿಂದ 4:15 ಹೊತ್ತು ಬರುತ್ತಲ್ಲ, ಅಲ್ಲಿ ಈಗ ಗಜವಾಹ್ಯಾಲಿ ವಿನೋದ, ತುರಗವಾಹ್ಯಾಲಿ ವಿನೋದ, ರಥ ವಿನೋದ, ಈ ತರಹ ಆನೆ, ಕುದುರೆ, ರಥ ಇತ್ಯಾದಿಯಲ್ಲಿ ಏರಿ ಓಡಾಡಿ ಅವುಗಳನ್ನು ನೋಡಬೇಕು ಅಂತ. 8ನೇದು ಯಾವುದುಂಟು 4:15ರಿಂದ 6 ಗಂಟೆ, ಅಲ್ಲಿ ಸೈನಿಕರ ಜೊತೆಗೆ ತಾನು ಅಂಗಸಾಧನೆ ಮಾಡಿ ಯುದ್ಧ ಇತ್ಯಾದಿಗಳಲ್ಲಿ ಆ ಪಟುತ್ವವನ್ನು ಮೈಗೂಡಿಸಿಕೊಂಡು ಸೈನಿಕರ ಬಲಾಬಲಗಳನ್ನು, ಸೈನ್ಯದ ರೀತಿ ನೀತಿಗಳನ್ನು ನೋಡ್ಕೊಳ್ಬೇಕು ಅಂತ. ಅಂದರೆ ಇದೆಲ್ಲ ಫೆಟೀಗ್ ಆಗಿರುವಂಥದ್ದು, ಅಲ್ಲಿ ವ್ಯಾಯಾಮದಿಂದ ಫೆಟೀಗನ್ನು ಕಳ್ಕೊಳ್ಬೇಕು ಅಂತ. ಮತ್ತು 6 ಗಂಟೆಗೆ ಬಂದ ತಕ್ಷಣ 6ರಿಂದ 7:15ವರೆಗೂ ರಾತ್ರಿಯ ಮೊದಲ ಭಾಗದಲ್ಲಿ ಗೂಢಪುರುಷರನ್ನು, ತಾನೇ ಗೂಢಚಾರರನ್ನು ಕಂಡು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಅವರ ಆಗುವುಗಳನ್ನು ತಿಳ್ಕೊಳ್ಬೇಕು. ಆಮೇಲೆ 7:15ರಿಂದ 9 ಗಂಟೆ ಹೊತ್ತಿದೆಯಲ್ಲ, ಆಗ ಮತ್ತೊಂದು ಸ್ನಾನ, ಊಟ, ಆಮೇಲೆ ಒಂದು ಸ್ವಲ್ಪ ಅಧ್ಯಯನ. ಆಮೇಲಿಂದ 9ರಿಂದ 10:30ವರೆಗೆ ಸಂಗೀತ, ಕಾವ್ಯ, ನೃತ್ಯ ಇವುಗಳ ಎಂಜಾಯ್ಮೆಂಟಲ್ಲಿ ಅವನು ಕಾಲ ಕಳೆಯಬೇಕು. ಅದಾದ ಮೇಲಿಂದ 10:30ರಿಂದ 12:30, 11:30 ಮತ್ತು 11:30ರಿಂದ 1 ಅಂತ ಯಾವುದು ಬರುತ್ತೆ, ಆ ಒಂದು ಸುಮಾರು 2 ಗಂಟೆ ಹೊತ್ತು, 3-4 ಗಂಟೆ ಹೊತ್ತಿನ ಕಾಲ ಮಲಗಿರಬೇಕು ಅಂತ ಹೇಳ್ಬಿಟ್ಟು. ಅದಾದ ಮೇಲೆ 6ನೇ ಭಾಗದಲ್ಲಿ ಎದ್ದು ಬಿಡಬೇಕಂತೆ. ಎದ್ದು ಬಿಟ್ಟು ಅರ್ಥಶಾಸ್ತ್ರವನ್ನು ವ್ಯಾಸಂಗ ಮಾಡಬೇಕು. ರಾಜನೀತಿಯನ್ನು ಸ್ಪೆಷಲ್ ಥೀರೀಸ್ ಏನು ಬಂದಿದೆ, ಮೋಸ್ಟ್ ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಏನು ಬಂದಿದೆ, ಇಂಟರ್ನೆಟ್ ಬ್ರೌಸ್ ಮಾಡಿ ಸರ್ಚ್ ಮಾಡಿಕೊಂಡು ವ್ಯಾಸಂಗ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲಿಂದ 8ನೇದರೊಳಗೆ ಋತ್ವಿಕ್ ಪುರೋಹಿತರನ್ನ ಇವ್ರನ್ನ ಸೇರಿಸಿಕೊಂಡು ತತ್ವಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅರ್ಥಚಿಂತೆ ಆಮೇಲೆ ಧರ್ಮಚಿಂತೆಯನ್ನು ಹಾಗೆ ಮಾಡಬೇಕು ಅಂತ. ಆಮೇಲೆ ಮತ್ತೆ ಶುರು ಆಗುತ್ತೆ ಸಮಾಲೋಚನೆ ಇತ್ಯಾದಿ, ಹಗಲಿಂದ ಬಂದುಬಿಡುತ್ತಲ್ಲ 6 ಗಂಟೆ ಆಗ್ತಿದ್ದಂತೆ ಅಂತ. ಈ ಥರದ ಶೆಡ್ಯೂಲ್ ರಾಜನಿಗೆ ಇರಬೇಕು ಅಂತ ಹೇಳ್ಬಿಟ್ಟಂತಾನೆ. ಮತ್ತು ರಾಜ ಆಸ್ಥಾನದಲ್ಲಿರುವಾಗ ಎಲ್ಲರಿಗೂ ಕೂಡ ಅವನನ್ನು ನೋಡೋದಕ್ಕೆ ಅವಕಾಶ ಇರಬೇಕು. ಕಾರ್ಯಾರ್ಥಿಗಳಿಗೆ ಅವನ ವಿಸಿಬಿಲಿಟಿ ಮೊದಲಿಗೆ ಸರಿಯಾಗಿರಬೇಕು, ಕಾಣೋಕ್ಕಾದರೂ ಸಿಗಬೇಕು. ಕಾಣದೇ ಇದ್ದರೆ ರಾಜ ಕಷ್ಟ. ರಘುವಂಶದಲ್ಲಿ ಕಟ್ಟಕಡೆಯ ರಾಜ ಒಬ್ಬ ಅಗ್ನಿವರ್ಣ ಅಂತ ಬರ್ತಾನೆ. ಪ್ರಜೆಗಳಿಗೆ ರಾಜದರ್ಶನ ಬೇಕು ಅಂದರೆ ಕಿಟಕಿಯಿಂದ ಎಡಗಾಲನ್ನಿಟ್ಟು ತೋರಿಸ್ತಾ ಇರ್ತಾನೆ. ಹೀಗಿದ್ದರೆ ಯಾವ ಥರ? ಚಾಣಕ್ಯ ಹೇಳ್ತಾನೆ, ರಾಜ ಫಿಸಿಕಲಿ ಕಾಣಿಸ್ಕೊಳ್ಳದೆ ಇದ್ದರೆ, ವರ್ಬಲಿ ಕೇಳಿಸ್ಕೊಳ್ಳದೆ ಇದ್ದರೆ ಪ್ರಜೆಗಳಿಗೆ ತುಂಬ ಡಿಮಾರಲೈಸ್ ಆಗುವಂಥ ಸ್ಥಿತಿ ಬರುತ್ತೆ ಅಂತ. ಮತ್ತೆ ನೋಡಿ, ಮುನಿ, ಪಾಷಂಡಿ, ಶ್ರೋತ್ರಿಯ, ಪಶು, ಪುಣ್ಯಸ್ಥಾನ, ಬಾಲ, ವೃದ್ಧ, ರೋಗಿ, ದುಃಖ, ಅನಾಥ, ಸ್ತ್ರೀ, ಇಂಥ ಎಲ್ಲ ವರ್ಗದವರಿಗೂ ಅವನು ಅಟೆಂಡ್ ಮಾಡಬೇಕಾಗತ್ತೆ ಅಂತ. ಪಾಷಂಡಿಗಳು ಅಂದರೆ ನಾಸ್ತಿಕರು ಅಂತಲೂ ಅರ್ಥ ಆಗುತ್ತೆ. ಮುನಿಗಳು ಅಂತಂದರೆ ಸನ್ಯಾಸಿಗಳಾಗ್ತಾರೆ. ಮತ್ತು ದೇವಾಲಯ, ಆಶ್ರಮ, ಶ್ರೋತ್ರಿಯ, ಪಶುಗಳು, ಪುಣ್ಯಸ್ಥಾನ, ಅಂಗಡಿಯವರು, ಮಕ್ಕಳು, ರೋಗಿಗಳು, ಮುದುಕರು, ಅನಾಥರು, ಸ್ತ್ರೀಯರು, ಈ ಥರದ ಡಯರ್ ನೀಡಿರುತ್ತಲ್ಲ, ಒದ್ದಾಟಗಳಲ್ಲಿ ಇರ್ತಾರಲ್ಲ, ಅಂಥವ್ರ ಬಗ್ಗೆ ಗಮನ ಹರಿಸುವಂಥದ್ದನ್ನು ಆಸ್ಥಾನದಲ್ಲಿ ಪಬ್ಲಿಕ್ಕಾಗಿ ಅವರನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಸಾರಾಂಶವಾಗಿ ಅವನು ಹೇಳ್ತಾನೆ. ರಾಜ್ಞೋ ಹಿ ವ್ರತಮುತ್ಥಾನಂ ಯಜ್ಞ ಕಾರ್ಯಾನುಶಾಸನಂ ದಕ್ಷಿಣಾ ವೃತ್ತಿ ಸಾಮ್ಯಂಚ ದೀಕ್ಷಿತಸ್ಯ ಅಭಿಷೇಚನಂ ಅಂತ. ಇದು ರಾಜನ ಬದುಕು ಒಂದು ಯಜ್ಞ ಅನ್ನುವುದನ್ನು ತೋರಿಸುತ್ತೆ. ರಾಜರಿಗೆ ವ್ರತ ಯಾವುದು,
ಉತ್ಥಾನ, ಎವರ್ ಅಲರ್ಟ್, ಎವರ್ ವಿಜಿಲೆಂಟ್, ಸದಾ ಜಾಗರೂಕರಾಗಿರುವಂಥದ್ದೇ ಅವರ ವ್ರತ. ಮತ್ತು ಯಜ್ಞ ಯಾವುದು? ಅಂದುಕೊಂಡಂಥ ಕೆಲಸವನ್ನು ಮಾಡುವುದೇ ಯಜ್ಞ. ಅದು ಬಿಟ್ಟು ಅವ್ರಿಗೆ ಇನ್ಯಾವ ಯಜ್ಞವೂ ಇಲ್ಲ. ಇನ್ನು ದಕ್ಷಿಣೆ ಯಾವುದು ಅಂದರೆ ಅವರಿಗೆ ಸಿಗುವುದು, ಅವರು ಕೊಡುವಂಥದ್ದು ವೃತ್ತಿ ಸಾಮ್ಯ, ಎಲ್ಲರಲ್ಲಿಯೂ ಸಮಾನವಾಗಿ ನೋಡುವಂಥ ಮನೋಧರ್ಮ. ವೃತ್ತಿ ಸಾಮ್ಯ ಅಂತಂದರೆ ಈಕ್ವಾಲಿಟಿ ಆಫ್ ಆ್ಯಟಿಟ್ಯೂಡ್ ಅಂತೀವಲ್ಲ, ಅಂಥದ್ದನ್ನು. ಮತ್ತು ಅವಭೃತ ಸ್ನಾನ ಯಾವುದು ಅಂದರೆ ಈ ದೀಕ್ಷೆಗೆ ಕೊನೆಯೇ, ಇನ್ಯಾವುದೂ ಇಲ್ಲ. ದೀಕ್ಷಿತಸ್ಯ ಅಭಿಷೇಚನಂ ಅಂತ. ಯುಕ್ತನಾದಂತಹ ಮಗನಿಗೆ ಅಥವಾ ಉತ್ತರಾಧಿಕಾರಿಗೆ ಇದನ್ನು ಬಾಧ್ಯತೆ ವಹಿಸಿಕೊಟ್ಟು ರಿಟೈರ್ಮೆಂಟ್ ಆಗಿದ್ದೇ ಈ ಯಜ್ಞದ ಅವಭೃತ. ಅವಭೃತ ಅಂತೇ ಯಜ್ಞ, ಯಜ್ಞ ಅವಭೃತ ಅಂತದಿಂದ ಆಗುತ್ತೆ. ಹಾಗಾಗಿ ಮತ್ತೆ ಹೇಳ್ತಾನೆ, ಪ್ರಜಾಸುಖೇ ಸುಖಂ ರಾಜ್ಞ ಪ್ರಜಾನಾಂಚ ಹಿತೇ ಹಿತಂ ನಾತ್ಮಪ್ರಿಯಂ ಹಿತಂ ರಾಜ್ಞ ಪ್ರಜಾನಾಂತು ಪ್ರಿಯಂ ಹಿತಂ ಅಂತ. ತನ್ನದಾದ ಪ್ರತ್ಯೇಕ ಸುಖ, ಪ್ರತ್ಯೇಕ ಹಿತ ಅನ್ನೋದು ರಾಜನಿಗೆ ಇಲ್ಲ. ಪ್ರಜೆಗಳ ಹಿತವೇ ಅವನ ಹಿತ, ಪ್ರಜೆಗಳ ಸುಖವೇ ಅವನ ಸುಖ. ತಸ್ಮಾನ್ ನಿತ್ಯೋತ್ಥಿತೋ ರಾಜ ಕುರ್ಯಾದರ್ಥಾನುಶಾಸನಂ ಅರ್ಥಸ್ಯ ಮೂಲ ಮುತ್ಥಾನಂ ಅನರ್ಥಸ್ಯ ವಿಪರ್ಯಯ. ಹಾಗಾಗಿ ಜಾಗರೂಕತೆಯೇ ಎಲ್ಲಕ್ಕಿಂತ ಮೂಲವಾದಂಥದ್ದು. ಅರ್ಥದ ಮೂಲವೇ ಉತ್ಥಾನ, ಅರ್ಥದ ಅನರ್ಥವೇ ಅನುತ್ಥಾನ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ. ಆಮೇಲೆ ರಾಜನ ಅರಮನೆಯ ಸೆಕ್ಯೂರಿಟಿ ಬಗ್ಗೆ ಹೇಳ್ತಾನೆ. ಅಂಡರ್ಗ್ರೌಂಡ್ ಚಾನಲ್ಸ್ ಇರಬೇಕು ಅಲ್ಲಿ ಅಂತನ್ನುವ ಮಾತನ್ನು ಹೇಳ್ತಾನೆ. ಗೋಡೆಗಳಲ್ಲಿ ರಂಧ್ರಗಳಿರಬೇಕು, ಕಂಬಗಳ ಒಳಗಡೆ ಸ್ಟೇರ್ ಕೇಸ್ಗಳಿರಬೇಕು ಅಂತೆಲ್ಲ ಹೇಳ್ತಾನೆ. ತಪ್ಪಿಸಿಕೊಂಡು ಹೋಗೋದಕ್ಕೆ ಕೆಲವು ಕೀಲಕಗಳನ್ನು ಆಪರೇಟ್ ಮಾಡಿದ್ರೆ ಇಡೀ ಭವನವೇ ಕುಸಿದು ಬೀಳಬೇಕು. ದಿ ಹೋಲ್ ಸ್ಟ್ರಕ್ಚರ್ ಶುಡ್ ಕೊಲ್ಯಾಪ್ಸ್, ಆ ರೀತಿಯಾಗಿರಬೇಕು. ಅಟ್ಟಾಲಿಕೆಗಳಿಂದ ಆಚೆಗೆ ತಪ್ಪಿಸಿಕೊಂಡು ಹೋಗುವಂತೆ ಇರಬೇಕು. ಅಗ್ನಿ ಜಲ ಮೊದಲಾದ ಪ್ರಮಾದಗಳು ಬರದಂಥ ರೀತಿಯಲ್ಲಿ ಕಟ್ಟಿರಬೇಕು ಅನ್ನುವಂಥದ್ದನ್ನೆಲ್ಲ ಹೇಳ್ತಾ, ವಿಷ ಇತ್ಯಾದಿಗಳನ್ನು ಪ್ರಯೋಗ ಮಾಡುವುದನ್ನು ಹೇಗೆ ಕಂಡುಕೊಳ್ಳಬಹುದು, ಹಾವನ್ನು ಎದುರಿಸೋದಕ್ಕೆ ಬೆಕ್ಕು, ನವಿಲು, ಮುಂಗುಸಿ ಇವುಗಳನ್ನು ಸಾಕಿರಬೇಕು. ಗಿಳಿಗಳು, ಶಾರಿಕೆಗಳು ಮತ್ತು ಒಂದು ಜಾತಿಯ ದುಂಬಿ, ಅದರ ಬಗ್ಗೆ ಹೇಳ್ತಾನೆ. ಅವು ವಿಷದ ಶಂಕೆ ಇದ್ದರೆ ಚೀತ್ಕಾರ ಮಾಡುತ್ತವೆ. ಕ್ರೌಂಚ ವಿಷದ ಸಾಮೀಪ್ಯಕ್ಕೆ ಬಂದರೆ ಅದು ಇಂಬ್ಯಾಲೆನ್ಸ್ಡ್ ಆಗಿ ನಡೆಯುತ್ತೆ. ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ, ಅಂತಃಪುರ ಸ್ತ್ರೀಯರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅಂತ ಹೇಳ್ತಾನೆ. ಯಾವ್ಯಾವ ರಾಜರುಗಳು ಯಾವ್ಯಾವ ಸಂದರ್ಭದಲ್ಲಿ ಸತ್ತರು ಅನ್ನುವಂಥದ್ದನ್ನು ಒಂದು ದೊಡ್ಡ ಡೇಟಾನೇ ಕೊಡ್ತಾನೆ. ವೀರಸೇನ ಅಂತ ಒಬ್ಬ ಕಲಿಂಗದ ರಾಜ ಇದ್ದ. ಅವನ ಅಣ್ಣ, ಅವನು ಕಲಿಂಗದ ರಾಜನಾಗಿದ್ದ ತನ್ನ ಅಣ್ಣ ಭದ್ರಸೇನನ್ನು ಅಂತಃಪುರದಲ್ಲಿ ಬಚ್ಚಿಟ್ಕೊಂಡಿದ್ದು ಕೊಂದ. ಹಾಗಾಗಿ ಅಂತಃಪುರವನ್ನು ಚೆಕ್ ಮಾಡ್ತಾ ಇರಬೇಕು. ಮತ್ತು ಕರುಷ ದೇಶದ ರಾಜನನ್ನು ಅವನ ಮಗನೇ ಹಾಸಿಗೆಯಿಂದ ಹಾರು ಬಂದುಬಿಟ್ಟು ಕೊಂದ, ಹಾಸಿಗೆ ಹಿಂದೆ ಬಚ್ಚಿಟ್ಕೊಂಡಿದ್ದ. ಮತ್ತು ಕಾಶಿರಾಜನ ಹೆಂಡತಿ ತನ್ನ ತವರು ಮನೆಯನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಗಂಡ ಅಂತ ಹೇಳಿಬಿಟ್ಟಿದ್ದನು. ವಿಷಲಿಪ್ತವಾದ ಕಾಲಂದಿಗೆಯನ್ನು ಅವನ ಮೇಲೆ ಒತ್ತಿಬಿಟ್ಟಿದ್ದನು, ಕೊಂದು ಹಾಕಿಬಿಟ್ಲು. ಮತ್ತು ಕಾಂಚೀಮಣಿ ಅಂದರೆ ಸೊಂಟದ ಡಾಬಿನ ಮಣಿಗಳಲ್ಲಿ ವಿಷ ಇಟ್ಟುಕೊಂಡು ಸವ್ಯರ ದೇಶಾಧಿಪತಿಯನ್ನು, ಪರಂತಪ ಅಂತ ಅವನ ಹೆಸರು, ಅವನ ಹೆಂಡತಿ ಕೊಂದಳು. ಮತ್ತು ಕನ್ನಡಿಯಿಂದ ಜಾಲೂಥ ಅನ್ನುವ ಒಬ್ಬ ರಾಜನನ್ನು ಕನ್ನಡಿಯ ತುಂಡುಗಳಿಂದ ಅವನ ಹೆಂಡತಿ ಕೊಂದಳು. ವಿಡೂರಥ ಅಂತ ಒಬ್ಬ ರಾಜನನ್ನು ಅವನ ಹೆಂಡತಿ ತನ್ನ ತಲೆ ಕೂದಲಲ್ಲೊಂದು ವಿಷದ ಬಾಚಣಿಗೆ ಸಿಕ್ಕಿಸ್ಕೊಂಡಿದ್ಲು, ಅವನ ತಲೆಗೆ ಚುಚ್ಚಿಬಿಟ್ಟಿದ್ದನು, ಸಾಯಿಸಿಬಿಟ್ಲು. ಹಾಗಾಗಿ ಇವನ್ನೆಲ್ಲ ಗಮನಿಸಿಕೊಂಡಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ಮತ್ತು ಅಂತಃಪುರದಲ್ಲಿ ಎಂಥ ಕಂಚುಕಿಗಳಿರಬೇಕು, ಯಾವ ರೀತಿ ಅವ್ರು ನಡ್ಕೊಳ್ಬೇಕು ಅಂತ ಹೇಳಬೇಕು. ಸರ್ವಂಚ ಆವೇಕ್ಷಿತಂ ದ್ರವ್ಯಂ ನಿಬದ್ಧಾಗಮ ನಿರ್ಗಮಂ ನಿರ್ಗಚ್ಛೇದ್ ಅಧಿಗಚ್ಛೇದ್ವಾ ಮುದ್ರಾ ಸಂಕ್ರಾಂತ ಭೂಮಿಕಂ. ಎಲ್ಲ ಕಾರ್ಯಗಳಲ್ಲಿಯೂ ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲದಕ್ಕೂ ಸ್ಪೆಷಲ್ ಐಡೆಂಟಿಫಿಕೇಷನ್ ಕಾರ್ಡ್ಸ್ ಇರಬೇಕು, ಮುದ್ರಾ. ಅದಕ್ಕಾಗಿ ಒಬ್ಬ ಅಧಿಕಾರಿ ಮುದ್ರಾಧಿಕಾರಿ ಅಂತ ಹೇಳ್ತಾರೆ, ಅವನ್ನ ಇಟ್ಕೊಂಡಿರಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಮತ್ತು ರಾಜನಿಗೆ ಯಾವ ರೀತಿಯಾದ ಪ್ರೊಟೆಕ್ಷನ್ ಇರಬೇಕು ಅಂತ ಹೇಳ್ತಾನೆ. ರಾಜನಿಗೆ ಮೊದಲಿಗೆ ಸ್ತ್ರೀ ದಳ ಪ್ರೊಟೆಕ್ಷನ್ ಕೊಡಬೇಕಂತೆ. ಆ ಕಾಲದಲ್ಲೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು ಯವನ ದೇಶದಿಂದ ಯವನ ಸ್ತ್ರೀಯರನ್ನು, ಗ್ರೀಸಿಂದ ಎಲ್ಲ ಕಡೆಯಿಂದಲೂ. ಟಿ ವಿ ಚಾಣಕ್ಯ ಸೀರಿಯಲ್ ನೋಡಿದವ್ರಿಗೆ ಗೊತ್ತಾಗುತ್ತೆ. ಚಂದ್ರಗುಪ್ತನ ಬಾಡಿ ಗಾರ್ಡ್ ಶೋಣೋತ್ತರೆ ಅಂತ ಒಬ್ಬಳು, ಅವಳು ಆ ಗ್ರೀಕೋ ರೋಮನ್ ಆರ್ಮರು, ಆ ಡ್ರೆಸ್ಸು, ಆ ಹೆಲ್ಮೆಟ್ ಎಲ್ಲ ತೊಟ್ಟುಕೊಂಡೇ ಇರ್ತಾಳೆ. ಆ ದೇಶದವರು ಅಮೆಝಾನಿಯನ್ಸ್ ಎಲ್ಲ ಪ್ರಸಿದ್ಧ ಅಲ್ವಾ ಹೋಮರ್ನ ಕಾವ್ಯದಲ್ಲಿ, ಪ್ರಾಯಶಃ ಅದಕ್ಕಾಗಿದ್ದಿರಬಹುದು. ಏನೇ ಆಗಲಿ ದೇಶೀಯರಾದಂಥವರು ಇರ್ತಾಯಿದ್ರು. ನಮ್ಮ ಮದಕರಿ ನಾಯಕನ ಕಾಲದಲ್ಲೇ ಆ ರೀತಿಯಾದಂಥ ಕೆಲವು ಮಹಿಳಾ ಯೋಧರುಗಳ ಪಡೆಯೇ ಇತ್ತು ಅನ್ನುವುದನ್ನು ತರಾಸು ಅವರು ತಮ್ಮ
ಈ ದುರ್ಗಾಸ್ತಮಾನ ಇತ್ಯಾದಿ ಕಾದಂಬರಿಗಳಲ್ಲಿ ಸಾಧಾರವಾಗಿ ತೋರ್ಪಡಿಸಿ ಕೊಡ್ತಾರೆ. ಅದರಿಂದ ಈ ಕಾಲಕ್ಕೆ ಮಾತ್ರವಲ್ಲ, ಎಲ್ಲ ಕಾಲಕ್ಕೂ ವುಮೆನ್ ಎಂಪವರ್ಮೆಂಟ್ ಅನ್ನೋದು ಒಂದೊಂದು ರೀತಿಯಾಗಿ ಇದ್ದದ್ದೇ ಹೌದು ಅಂತ ಗೊತ್ತಾಗುತ್ತೆ. ಅದಾದ ಮೇಲೆ ಬಿಲ್ಲುಗಾರರು, ದೂರದಿಂದಲೇ ಟಾರ್ಗೆಟ್ನ ಎದುರಿಸಬಲ್ಲಂಥವ್ರು, ಅವರ ಒಂದು ವಲಯ ಇರಬೇಕು. ಆಮೇಲೆ ಕವಚ ಧರಿಸ್ಕೊಂಡಿರ್ತಕ್ಕಂಥ ಖಡ್ಗಧಾರಿಗಳಿರಬೇಕು. ಅದಾದ ಮೇಲಿಂದ ಈ ಕುಬ್ಜರು, ವಾಮನರು, ಈ ಥರದವರೆಲ್ಲ ಇರ್ತಾರಲ್ಲ ಅಟೆಂಡೆಂಟ್ಸು, ಅವರುಗಳದ್ದು ಒಂದು ವಲಯ ಇರಬೇಕು. ಅದರ ಸುತ್ತಲೂ ಮಂತ್ರಿ ಮಾಗಧ ಪರಿವಾರ ಎಲ್ಲ ಇರಬೇಕು. ಇವ್ರನ್ನೆಲ್ಲ ಮುಂದುವರಿಸಿಕೊಂಡು ರಾಜ ಬರಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ. ಆಮೇಲೆ ವಿಷಪ್ರಯೋಗ ಮಾಡಿದ್ರೆ ಅದು ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಬಹಳ ವಿವರವಾದಂಥ ಅಂಶಗಳನ್ನು ಕೊಡ್ತಾನೆ. ವಿಷದ ಒಂದು ಆಹಾರವನ್ನು ಬೆಂಕಿಗೆ ಹಾಕಿದ್ರೆ ಆ ಹೊಗೆ ಯಾವ ರೀತಿ ಬಣ್ಣ ಬದಲಾಯಿಸುತ್ತೆ ಅನ್ನೋದ್ರಿಂದ ಎಂಥ ವಿಷ ಅಂತ ಕಂಡುಹಿಡ್ಕೊಳ್ಬಹುದು ಅಂತ ಹೇಳ್ತಾನೆ. ಆಮೇಲೆ ಅನ್ನದಲ್ಲಿ ವಿಷ ಬೆರೆತಿದ್ರೆ ಅದನ್ನು ಹಾಕಿದ್ರೆ ಅದು ನವಿಲಿನ ಕೊರಳಿನ ನೀಲಿಯ ಬಣ್ಣದ ಒಂದು ಹೊಗೆಯನ್ನು, ಜ್ವಾಲೆಯನ್ನು ತರುತ್ತೆ ಅಂತ ಹೇಳ್ತಾನೆ. ಆಮೇಲೆ ತೊವ್ವೆ ಇತ್ಯಾದಿಗಳಲ್ಲಿ ವಿಷ ಬೆರೆತಿದ್ದರೆ ಅದು ಕೆಂಪು ಬಣ್ಣದಲ್ಲಿ ತೋರಿಕೊಳ್ಳುತ್ತೆ ಅಂತ ಹೇಳ್ತಾನೆ. ಮತ್ತು ಹಾಲು, ಮೊಸರು ಇತ್ಯಾದಿಗಳಲ್ಲಿ ಬೆರೆತಿದ್ದರೆ ಅವನ್ನು ಬೆಂಕಿಗೆ ಹಾಕಿದ್ರೆ ಅದು ಕುದ್ದಾಗ ಮೇಲೆ ಕಪ್ಪು ಬಣ್ಣದ ಕಿಟ್ಟ ತೇಲುತ್ತೆ, ಸ್ಲ್ಯಾಗ್ ತೇಲುತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ. ಮತ್ತು ಆ ಪದಾರ್ಥಕ್ಕೆ ವಿಷ ಬೆರೆಸಿದರೆ ಅದನ್ನು ನೋಡಿದಾಗ ಹೇಗೆ ಕಂಡುಕೊಳ್ಳುವಂಥದ್ದು ಅನ್ನೋದು, ಅದಕ್ಕೆ ಸಾಕಷ್ಟು ವಿವರಗಳನ್ನು ಕೊಡ್ತಾನೆ. ಅವುಗಳ ವಾಸನೆ ಹೇಗೆ ಬದಲಾಗುತ್ತವೆ ಅನ್ನುವಂಥದ್ದನ್ನು ಹೇಳ್ತಾನೆ. ಮತ್ತು ಅವುಗಳನ್ನು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹಾಕಿ ಯಾವ ರೀತಿ ತೋಡ್ಕೊಳ್ಬಹುದು, ಮತ್ತು ವಿಷ ಹಾಕಿದ ಸಂದರ್ಭದಲ್ಲಿ ಬಡಿಸುವವರ ಮುಖಗಳು ಹೇಗೆ ಬದಲಾಗುತ್ತವೆ, ಅವರ ಬೆವರು ಹೇಗೆ ಸುರಿಸ್ತಾರೆ, ತೊದಲೋದು ಹೇಗೆ ತೊದಲ್ತಾರೆ, ವೈವರ್ಣ್ಯ ಹೇಗಾಗುತ್ತೆ, ಮತ್ತು ಅವ್ರ ಕೈ ಯಾವುದೇ ರೀತಿ ನಡುಗುತ್ತೆ, ಹಳ್ಳ ತಿಟ್ಟು ಇಲ್ಲದೇ ಇದ್ದಾಗಲೂ ಎಡವುವಂಥ ರೀತಿಯಲ್ಲಿ ಆಗುತ್ತೆ. ಅವರು ಬಡಿಸುವಾಗ ಕ್ರಮ ವ್ಯತ್ಯಾಸ ಮಾಡ್ತಾರೆ, ಯಾವುದಕ್ಕೆ ವಿಷ ಹಾಕಿದಾರೋ ಅದನ್ನು ಸ್ವಲ್ಪ ಹೆಚ್ಚು ಬಡಿಸಿರ್ತಾರೆ ಅಥವಾ ಹೆಚ್ಚು ತಗೊಳ್ಳಿ ಎನ್ನುವಂಥ ರೀತಿಯಲ್ಲಿ ಮಾಡುವಂಥದ್ದು, ಈ ಥರದ್ದೆಲ್ಲ ಕಾಣಿಸುತ್ತೆ. ಅದಕ್ಕಾಗಿ ರಾಜ ಊಟ ಮಾಡುವಾಗ ಜಾಂಗಲಿಕರು, ವಿಷವೈದ್ಯರು ಪಕ್ಕದಲ್ಲಿ ಇರಲೇಬೇಕು. ಮತ್ತು ಈ ಥರದ ಪ್ರಾಣಿಗಳು ಇವುಗಳೆಲ್ಲ ಇರಲೇಬೇಕು. ಮತ್ತು ಈ ಪೇಷಕ, ಪಾಚಕ ಅಂತೆಲ್ಲ ಕರೀತಾರಲ್ಲ, ಮಿಕ್ಸ್ ಮಾಡುವಂಥ ರುಬ್ಬವರು, ಕುಟ್ಟವರು, ಈ ಥರದವರೆಲ್ಲ ಅವರು ಒಂದೊಂದು ಹಂತದಲ್ಲೂ ಕೂಡ ಪರೀಕ್ಷಕರು ಇದ್ದೇ ಇರಬೇಕು ಅಂತ. ಮತ್ತು ಅವನು ಮಾಲೆ ಕಟ್ಟಿಕೊಳ್ಳೋದಕ್ಕೂ ಮುಂಚೆ ಮಾಲೆ ಕಟ್ಕೊಂಡೋಳು ಇಡೀ ಮಾಲೆಯನ್ನು ಕಣ್ಣುಗೊತ್ಕೊಂಡು ಕೊಡಬೇಕು. ಅಲ್ಲಿ ಏನಾದರೂ ವಿಷವನ್ನು ಸ್ಪ್ರೇ ಮಾಡಿದರೆ, ವಿಷದ ಮುಳ್ಳುಗಳನ್ನು ಏನಾದರೂ ಇಟ್ಟಿದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆಯನ್ನು ಪೂರ್ತಿ ತೆರೆದು ಕೊಡವಿ ಆಮೇಲೆ ಕೊಡಬೇಕು. ಹೀಗೆಲ್ಲ ಮಾಡಬೇಕು. ಮತ್ತಿರ್ಗ ಚಂದನವನ್ನು ಮತ್ತೊಂದು ತೇಯಿದರೆ ತಮ್ಮ ಅಂಗೈಗೆ ಮೊದಲಿಗೆ ಅದು ಪೂರ್ತಿ ಸವರ್ಕೊಂಡು ಆಮೇಲೆ ಅವನು ಮುಂದೆ ಇಟ್ಟು ಏನೂ ಆಗಿಲ್ಲ, ಇರಿಟೇಷನ್ ಬರ್ತಾ ಇಲ್ಲ, ಮತ್ತೊಂದಾಗಿಲ್ಲ ಅಂತ ಪ್ರಮಾಣೀಕರಿಸಿ ಕೊಡಬೇಕು ಅಂತ ಹೇಳ್ತಾನೆ. ಎಷ್ಟು ಸೂಕ್ಷ್ಮವಾಗಿ ಇವನ್ನೆಲ್ಲ ನೋಡಿದ್ದಾನೆ ಅಂತಂದರೆ ಅದು ದೊಡ್ಡ ಅಧ್ಯಾಯವೇ ಆಗಿರುವಂಥದ್ದು. ಮತ್ತು ರಾಜ ವಾಹನದಲ್ಲಿ ಸಂಚಾರ ಮಾಡುವಾಗ ಪೈಲಟ್ ವೆಹಿಕಲ್ ಹೇಗಿರಬೇಕು, ಪ್ರೊಟೆಕ್ಷನ್ಗೆ ಯಾವ ಥರ ಇರಬೇಕು ಅನ್ನೋದು ಹೇಳ್ತಾನೆ. ಒಂದು ನೌಕೆಯಲ್ಲಾಗಲಿ ಮತ್ತೊಂದರಲ್ಲಾಗಲಿ ರಾಜ ಒಂಟಿಯಾಗಿ ಕೂತ್ಕೋಬಾರ್ದು, ಒಂದೇ ನೌಕೆಯಲ್ಲಿ ಕೂತ್ಕೋಬಾರ್ದು ಅಂತ ಒಂದು ಘಟನೆಯೇ ಉಂಟು. ಬಹಳ ಪ್ರಸಿದ್ಧವಾದದ್ದು. ಅದು ಆಂಧ್ರ ದೇಶದಲ್ಲಿ ವಿಖ್ಯಾತ ಪ್ರತಾಪರುದ್ರ ಅಂತ ಓರುಗಲ್ಲಿನ ಕಾಕತೀಯರ ಚಕ್ರವರ್ತಿ ಇದ್ದ. ಆತನನ್ನು ಮೊಹಮ್ಮದ್ ಖಿಲ್ಜಿ, ಅಲಾವುದ್ದೀನ್ ಮೊಹಮ್ಮದ್ ಖಿಲ್ಜಿ ಸೆರೆ ಹಿಡಿದು ಬಿಟ್ಟಾಗ ಅವನ ಮಹಾಮಂತ್ರಿ ಯುಗಂಧರ ಅಂತ ಇದ್ದ. ಆ ಯುಗಂಧರ ಮಂತ್ರಿ ದೆಹಲಿಯಿಂದ ರಾಜನನ್ನು ಬಿಡಿಸ್ಕೊಂಡು ಬರ್ತೀನಿ ಅಂತ. ಆಗ ದೆಹಲಿ ಯಾವಾಗಲೂ ಆಗಲೂ ಇದ್ದಂತೆ ಈಗಲೂ ಇದ್ದಂತೆ ಯಮುನಾ ನದಿ ತೀರದಲ್ಲಿ ತಾನೇ ಇರುವುದು. ಅವನು ಏನು ಮಾಡ್ದ ಅಂತಂದರೆ ಒಂದು ಮನೋಹರವಾದ ನೌಕೆಯನ್ನು ನಿರ್ಮಾಣ ಮಾಡ್ದ, ತುಂಬ ಸೊಗಸಾದದ್ದು. ಆ ನೌಕೆ ತೇಲ್ಕೊಂಡು ಬಂದಾಗ ಅಂತಃಪುರ ಸ್ತ್ರೀಯರೆಲ್ಲ ತುಂಬ ಚೆನ್ನಾಗಿದೆ ನೌಕೆ, ಇದು ಯಾರ್ದು, ನಾವು ಕೊಂಡುಕೋಬೇಕು ಅಂತ ಅಂದುಕೊಂಡ್ರು. ಆಗ ಈ ನಮಗೆ ಗೊತ್ತೇ ಇದೆ, ಕೆಂಪು ಕೋಟೆ ದಡದಲ್ಲಿಯೇ ಇರುವಂಥ, ಇದರದನ್ನು ಯಮುನಾ ನದಿ ದಡದಲ್ಲೇ ಇರುವಂಥದ್ದು ರೆಡ್ ಫೋರ್ಟು. ಇದು ನೌಕೆ ನಮಗೆ ಬೇಕು ಅಂದರೆ ಇದು ಒಬ್ಬ ರಾಜನ ನೌಕೆ, ಹಿಂದೂ ರಾಜನ ನೌಕೆ, ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಒಬ್ಬ ರಾಜನಿಗೆ ಸಾಧ್ಯ ಅಂತ. ಆಗ ಅಂತಃಪುರ ಸ್ತ್ರೀಯರು ಇವನಿಗೆ ತಮ್ಮ ಒಲಿದಂಥ ನಾಯಕ ಇದಾನಲ್ಲ ಅಲಾವುದ್ದೀನ್ ಖಿಲ್ಜಿಗೆ, ನಮ್ಮ ಸರಿಯಲ್ಲಿ ಹೇಗೂ ಪ್ರತಾಪರುದ್ರ ಇದ್ದಾನೆ, ಅವನು ಈ ನೌಕೆಯನ್ನು ಒಂದು ಸತಿ ಬೆಲೆ ಕಟ್ಟಲಿ ಅಂತ ಆಗಲಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಇನ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತೀನಿ ಅಂತಾನೆ. ಇನ್ನೊಂದಿಬ್ಬರು ಸೆಕ್ಯೂರಿಟಿ ಗಾರ್ಡ್ಸನ್ನು ಕರ್ಕೊಂಡು ಹೋಗ್ತಾರೆ. ಆಗ ಅವನು ಪರೀಕ್ಷೆ ಮಾಡ್ತಾ ಇದ್ದಂತೆ ಒಮ್ಮೆಲೆ ಅದರ ಒಳಗಿಂದ 500 ಹುಟ್ಟುಗಳು ಆಚೆಗೆ ಬಂದು ಸರ ಹುಟ್ಟಾಕ್ಕೊಂಡು ಆ ನೌಕೆಯನ್ನು ತೇಲಿಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದು ಯುಗಂಧರ ಮಹಾಮಂತ್ರಿ ನಿರ್ಮಾಣ ಮಾಡಿದ ನೌಕೆ. ತಮ್ಮ ರಾಜನನ್ನು ಬಿಡಿಸ್ಕೊಂಡು ಬರೋದಕ್ಕೆ ಅವರು ಈ ತಂತ್ರ ಮಾಡಿರ್ತಾರೆ. ಆಮೇಲೆ ಆ ನದಿ ಮೂಲಕ ಸ್ವಲ್ಪ ದೂರ ಹೋದ ಮೇಲೆ ಬೇರೊಂದು ದಾರಿಯಲ್ಲಿ ಅವರು ಪಲಾಯನ ಮಾಡ್ತಾರೆ ಎನ್ನುವ ಕಥೆ ಪ್ರಸಿದ್ಧವಾಗಿರುವಂಥದ್ದು.
ಹಾಗಾಗಿ ರಾಜನ ಯಾರು ಕಿಡ್ನ್ಯಾಪ್ ಮಾಡಿಬಿಟ್ರೆ ಅದಕ್ಕಾಗಿ ಅವನು ಒಂಟಿಯಾಗಿ ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥ ನೌಕೆಯಲ್ಲಾಗಲಿ, ಪರಿಚಿತವಲ್ಲದೆ ಇರತಕ್ಕಂಥ ಕುದುರೆ ಆನೆಗಳ ಮೇಲೆ ಆಗಲಿ ಅದು ಹುಚ್ಚಿ ಕೆರಳಿಬಿಟ್ರೆ ಅದಕ್ಕೆ ಇನ್ನೊಂದು ರೀತಿಯಾದ ಪ್ರಯೋಗ ಆಗಿದ್ದರೆ ಅದೆಲ್ಲ ಆಗಬಾರದು ಅನ್ನುವಂಥದ್ದೆಲ್ಲ ಹೇಳ್ತಾನೆ. ಒಂದು ನದಿಯಲ್ಲಿ ಸ್ನಾನ ಮಾಡಬೇಕು ಅಂದರೆ ಮೊದಲು ಮೀನುಗಾರರೆಲ್ಲ ಅಲ್ಲಿ ಹೋಗಿ ಇನ್ಸ್ಪೆಕ್ಟ್ ಮಾಡಿ, ಮೊಸಳೆ ಇಲ್ಲ ತಾನೆ, ಒಳಗಡೆ ಭರ್ಜಿಗಳನ್ನು ಶೂಲಗಳನ್ನು ಹೂತಿಟ್ಟಿಲ್ಲ ತಾನೆ, ಅದನ್ನೆಲ್ಲ ನೋಡಬೇಕು ಅಂತಾನೆ. ಒಂದು ಕಾಡಿಗೆ ಹೋಗುವ ಮುನ್ನ ಬೇಟೆಗಾರರು ಹೇಗಿರಬೇಕು, ಬೇಟೆ ನಾಯಿಗಳ ತಂಡ ಯಾವ ಥರ ಇರಬೇಕು, ಇವೆಲ್ಲವನ್ನು ಹೇಳ್ತಾನೆ. ಇಷ್ಟು ಹೆದರ್ಕೊಂಡು ಬಾಳಬೇಕಾ? ಚೆನ್ನಾಗಿ ಬದುಕಬೇಕು ಅನ್ನೋದಕ್ಕೆ, ದೇಶ ಬದುಕಬೇಕು ಅನ್ನೋದಕ್ಕೆ ಒಳ್ಳೆಯ ನಾಯಕನೂ ಬೇಕು, ಅವನ ಜೀವನೂ ಅಷ್ಟೇ ಬೆಲೆ ಬಾಳುತ್ತೆ ಎನ್ನುವುದನ್ನು ಚಾಣಕ್ಯ ತೋರಿಸ್ತಾ ಇದ್ದಾರೆ. ಆಮೇಲೆ 19ನೇ ಪ್ರಕರಣ 2ನೇ ಅಧಿಕರಣದಲ್ಲಿ ಅಧ್ಯಕ್ಷ ಪ್ರಚಾರ ಅಂತ ಆ 18 ಅಧ್ಯಕ್ಷರ ವಿವರಗಳನ್ನು ಹೇಳೋಕ್ಕೆ ಆರಂಭ ಮಾಡ್ತಾನೆ ಒಂದೊಂದಾಗಿ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ತರಹ ದೇಶವನ್ನು ಆಳ್ವಿಕೆಗಾಗಿ ವಿಭಾಗ ಮಾಡಿಕೊಳ್ಳಬೇಕು ಅಂತ. ತುಂಬ ಚೆನ್ನಾಗಿರುವಂಥದ್ದು. ಈ ಕೃಷಿಕರು, ಶೂದ್ರರು, ವೈಶ್ಯರು, ಸಾಮಾನ್ಯ ಜನರು ಎಲ್ಲ ಸೇರಿ ಕಡಿಮೆ ಅಂತಂದರೆ 100 ಮನೆ ಇರಬೇಕು, ಆದರೆ ಹೆಚ್ಚು ಅಂದರೆ 500, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಆ ರೀತಿಯಾದಂತಹ ಒಂದು ಪ್ರದೇಶ ಅಂದರೆ 100ರಿಂದ 500 ಅಗ್ರಿಕಲ್ಚರಿಸ್ಟ್ ಯಾರು ಎಲ್ಲ ಇರ್ತಾರೆ, ಎಲ್ಲ ಇಂಥವರೆಲ್ಲ ಇರುವಂಥ ಒಂದು ಪ್ರಾಂತ, ಒಂದು ಹಳ್ಳಿ ಅನ್ನಿಸ್ಕೊಳುತ್ತಲ್ಲ. ಆ ರೀತಿಯಾದ ಒಂದು ಗ್ರಾಮಕ್ಕೂ ಮತ್ತೊಂದು ಗ್ರಾಮಕ್ಕೂ 2 ಕ್ರೋಶ ಅಂದರೆ 2 ಕೂಗಳತೆ ಅಂತ ಆಧುನಿಕ ಲೆಕ್ಕದ ಪ್ರಕಾರ ನೋಡಿದ್ರೆ 2250 ಗಜ. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 3ರಿಂದ ಎಷ್ಟು ಅಡಿಗಳು ಅಂತ ಗೊತ್ತಾಗುತ್ತೆ. ಅಷ್ಟು ಅಂತರ ಒಂದರ ಎಲ್ಲೆಯಿಂದ ಇನ್ನೊಂದರ ಎಲ್ಲೆಗೆ ಇರಬೇಕು, ಬ್ಲಾಕ್ಸ್ ತರಹ ನೋಡ್ಕೊಳ್ಬಹುದು. ಅಷ್ಟು ಇರುವಂಥದ್ದು ಆಗಿ ವ್ಯವಸ್ಥೆ ಮಾಡಿಕೊಡಬೇಕು ಗ್ರಾಮಗಳು. ಅವುಗಳು ನದಿ, ಕಾಡು, ಬೆಟ್ಟ ಈ ರೀತಿಯಿಂದ ಸ್ವಯಂಪೂರ್ಣವಾಗಿರಬೇಕು. ಮತ್ತು ಅವುಗಳಿಗೆ ಗಿಡಗಳಿಗೆ ಎಲ್ಲೆಯಾಗಿ ಬೂರ್ಗ ಅಂದರೆ ಶಾಲ್ಮಲಿ, ಮತ್ತು ಬನ್ನಿ ಅಂದರೆ ಯಾವುದನ್ನು ನಾವು ಶಮಿ ಅಂತೀವಿ, ಆಲ, ನೆಗ್ರೋಧ, ಬದರ ಅಂತಂದರೆ ಈ ಫಿಗ್ಸ್ ವೆರೈಟಿ, ಈ ರೀತಿಯಾದ ಗಿಡಗಳು ಇವುಗಳನ್ನೆಲ್ಲ ನಾಟಿರಬೇಕು. ಅವುಗಳೆಲ್ಲ ನಡುವೆ ಗಡಿಯಾಗಿ ಕಾಣಬೇಕು ಅಂತ. ಇಂಥದ್ದು ಒಂದು ಗ್ರಾಮ ಅಂತ. ಈ ರೀತಿಯಾಗಿ 800 ಗ್ರಾಮಗಳು ಸೇರಿಕೊಂಡ್ರೆ ಅಂದರೆ 100ರಿಂದ 500 ಮನೆಗಳು ಮಲ್ಟಿಪ್ಲೈಡ್ ಬೈ 800 ಅಷ್ಟು ಆದಾಗ ಅದನ್ನು ಸ್ಥಾನೀಯ ಅಂತ ಕರೀತಾರೆ. ಆ ಸ್ಥಾನೀಯದ ಅಧೀನದಲ್ಲಿ 400 ಗ್ರಾಮಗಳಿಗೆ ಸೇರಿದಂತೆ ದ್ರೋಣಮುಖ ಅಂತ, 200 ಗ್ರಾಮಗಳಿಗೆ ಸೇರಿದಂತೆ ಖಾರ್ವಟಿಕ ಅಂತ, 10 ಗ್ರಾಮಗಳಿಗೆ ಸಂಗ್ರಹಣ ಅಂತ ಮಾಡಬೇಕು. ಅಂದರೆ ಗ್ರಾಮ ಒಂದು ಗ್ರಾಮ, ಆ 10 ಗ್ರಾಮ ಸೇರಿದ್ರೆ ಸಂಗ್ರಹಣ ಅಂತ. ಆಮೇಲಿಂದ 100 ಗ್ರಾಮ ಸೇರಿದ್ರೆ, ಈ 200 ಗ್ರಾಮ ಸೇರಿದ್ರೆ ಖಾರ್ವಟಿಕ ಅಂತ, 400 ಗ್ರಾಮ ಸೇರಿದ್ರೆ ದ್ರೋಣಮುಖ ಅಂತ, 800 ಗ್ರಾಮ ಸೇರಿದ್ರೆ ಸ್ಥಾನೀಯ ಅಂತ. ಸ್ಥಾನೀಯ ಅಂದರೆ ಒಂದು ಪ್ರಾವಿನ್ಸ್ ಅಂತ ಆಗುತ್ತೆ ಅಂತ. ಆಮೇಲೆ ಗಡಿಗಳಲ್ಲಿ ಅಂತಪಾಲ ದುರ್ಗಗಳು ಅಂತ. ಆಲ್ ಬಾರ್ಡರ್ಸ್ ಶುಡ್ ಬಿ ಪರ್ಫೆಕ್ಟ್ಲಿ ಸೀಲ್ಡ್ ಆ್ಯಂಡ್ ದ ಟೈಟ್ ಸೆಕ್ಯೂರಿಟಿ ಶುಡ್ ಬಿ ಮೈಂಟೈನ್ಡ್. ನಮ್ಮ ಬಂಗ್ಲಾಗೆ, ಪಾಕಿಸ್ತಾನಕ್ಕೆ, ಚೈನಾಗೆ ಇದನ್ನು ಯಾವಾಗ ಗೊತ್ತಾಗುತ್ತೋ ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಾಗೋದಿಲ್ಲ. ಮತ್ತು ಮಧ್ಯದೊಳಗೆ ಅಂತರಾಳ ಅಂತ ಆ ರೀತಿಯಾದ ದುರ್ಗಗಳನ್ನು ಮಾಡಬೇಕು. ಮತ್ತು ಅವನು ಸ್ಪೆಸಿಫಿಕ್ಕಾಗಿ ಹೇಳ್ತಾನೆ ಆದಿವಾಸಿ ಕಮ್ಯುನಿಟಿನ ತುಂಬ ಚೆನ್ನಾಗಿ ಕಾಪಾಡಬೇಕು ಅಂತ. ವನೇಚರರು, ಬರ್ಬರರು, ಪುಳಿಂದರು, ಚಂಡಾಲರು, ಶಬರರು ಅಂತ ಯಾರಿದ್ದಾರೆ ಈ ಎಲ್ಲ ಗುಂಪುಗಳನ್ನು ಚೆನ್ನಾಗಿ ಕಾಪಾಡಬೇಕು. ಅವರು ಗುಳೆ ಎದ್ದುಕೊಂಡು ಹೋಗುವಂತೆ ಆಗಬಾರದು ಕಾಡುಗಳಿಂದ. ಅವರು ಕಾಡಿನ ರಕ್ಷಣೆಗೆ ಅವರು ಉಳಿಯಬೇಕು. ಅವರಿಗೆ ಬೇಕಾದ ಕಾಡಿನ ವಸತಿಯನ್ನು ಮಾಡಿಕೊಡಬೇಕು. ಅವರಿಗೆ ಮೂಲಭೂತವಾದಂಥ ಪಟ್ಟಣದ ಸಾಮಗ್ರಿ ಏನಿದೆ ಅದು ಹೋಗಬೇಕು. ಆ ರೀತಿ ಮಾಡಬೇಕು. ಅವರ ನೆಮ್ಮದಿಯನ್ನು ಮಾತ್ರ ಕದಡಬಾರದು ಅಂತ. ಇದು ಅನೇಕ ವರ್ಷಗಳ ಕಾಲ, ಶತಶತಮಾನಗಳ ಕಾಲ ನಮ್ಮ ದೇಶದಲ್ಲಿ ನಡೀತಾ ಬಂತು. ಮತ್ತು ಇನ್ನು ಜಮೀನುಗಳ ಬಗ್ಗೆ ಬಂದರೆ ದೇವಮಾತೃಕ, ಅದೇವಮಾತೃಕ ಅಂತ 2 ಥರ ಹೇಳ್ತಾನೆ. ಇರಿಗೇಟೆಡ್ ಲ್ಯಾಂಡ್ಸ್, ವೆಟ್ ಲ್ಯಾಂಡ್ಸ್ ಮತ್ತು ಡ್ರೈ ಲ್ಯಾಂಡ್ಸ್ ಅಂತ ಅವುಗಳೆಲ್ಲ ವ್ಯವಸ್ಥೆ ಮಾಡೋದು. ಅದು ಮುಂದೆ ಆಕರ ಕರ್ಮಾಂತದಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ, ಆಗ ನೋಡಬಹುದು. ಅದಲ್ಲದೆ ಈ ರೀತಿಯಾಗಿ ಅಗ್ರಿಕಲ್ಚರ್ಡ್ ಲ್ಯಾಂಡ್ಸ್, ಕಲ್ಟಿವೇಟೆಡ್ ಲ್ಯಾಂಡ್ಸ್, ಪ್ಲಾಂಟೇಷನ್ ಇರುವಂಥ ಲ್ಯಾಂಡ್ಸ್ ಮತ್ತು ಫಾರೆಸ್ಟ್
ಲ್ಯಾಂಡ್ಸ್, ರಿಸರ್ವ್ ಲ್ಯಾಂಡ್ಸ್, ಇದರ ಜೊತೆಗೆ ಈ ವಿಪ್ರಸ್ವ ಅಂಥೇಳಿ ವಿದ್ಯಾಭ್ಯಾಸಕ್ಕೆ ಬ್ರಾಹ್ಮಣರಿಗೆ ಅಗ್ರಹಾರವಾಗಿ ಕೊಡುವಂಥದ್ದು ಸರ್ವಕರ ನಿರ್ಬಾಧ, ಯಾವುದೇ ಟ್ಯಾಕ್ಸ್ ಇಲ್ಲದೆ. ಈಗ ಯಾವುದನ್ನು ನಾವೀಗ ಯೂನಿವರ್ಸಿಟಿ ಸಿಟೀಸ್ ಅಂತೆಲ್ಲ ಕರಿತೀವಲ್ಲ, ಅಕಾಡೆಮಿಕ್ ಸಿಟೀಸ್ ಅಂತ, ಸೈನ್ಸ್ ಟೌನ್ಸ್ ಅಂತ, ಸೈನ್ಸ್ ಸಿಟೀಸ್ ಅಂತ, ಆ ರೀತಿಯಾದಂಥದ್ದು ಅವುಗಳನ್ನು ಮಾಡಬೇಕು ಅಂತ. ಮತ್ತು ಆ ಒಬ್ಬ ಅಗ್ರಹಾರವನ್ನು ಪಡ್ಕೊಂಡವರು ಯಾರಿಗೂ ಕೂಡ ಅಗ್ರಹಾರವನ್ನು ಇನ್ನೊಬ್ಬರಿಗೆ ಪರಭಾರೆ ಮಾಡುವಂಥದ್ದು ಇಲ್ಲ. ಆಮೇಲಿಂದ ಆ ಜಮೀನನ್ನು ಮತ್ತೆ ಯಾರಿಗೂ ಅವರು ಅಡ ಕೊಡುವಂತೆ ಇಲ್ಲ. ಎಲ್ಲಿವರೆಗೂ ಅವರು ವಿದ್ಯಾವ್ಯಾಸಂಗಾದಿಗಳಲ್ಲಿ ಇರ್ತಾರೋ ಅಲ್ಲಿವರೆಗೂ ಅದಕ್ಕೆ ಬೆಲೆ ಉಂಟು. ಮತ್ತೆ ಅದನ್ನು ಅವರು ಸ್ವಂತವಾಗಿ ಮಾಡಿಕೊಳ್ಳುವಂತೆ ಇಲ್ಲ. ಹಾಗೆ ಆ ರೀತಿಯಾಗಿ ಅಧ್ಯಕ್ಷರು, ಅವರ ಲೆಕ್ಕ ಬರೆಯುವಂಥ ಗಣಕರು, ಮತ್ತು ಅಲ್ಲಿ ಹಾಲು ಹೈನು ಇತ್ಯಾದಿ ನೋಡ್ಕೊಳ್ಳೋ ಗೋಪಾಲಕರು, ಸ್ಥಾನಿಕರು, ಗಜಶಿಕ್ಷಕ, ವೈದ್ಯ, ಅಶ್ವಶಿಕ್ಷಕ, ಇವರೆಲ್ಲರೂ ಕೂಡ ಇರ್ತಾರೆ. ಒಂದು ಹಳ್ಳಿಯಲ್ಲಿ ಎಲ್ಲ ಪ್ರೊಫೆಷನ್ಗೆ ಸಂಬಂಧಪಟ್ಟಂತೆ ಸರ್ವೀಸ್ ಮಾಡುವಂಥವ್ರು ಇರ್ತಾರೆ. ಅವರಿಗೆ ರಾಜ ಪ್ರತ್ಯೇಕವಾಗಿ ವೃತ್ತಿಗಳಂತ ಕೊಡಬೇಕು ಅಂತ, ಅಂದರೆ ಜಮೀನು, ಮನೆಗೆ, ಮಠಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೊಡಬೇಕು ಅಂತ. ಆಮೇಲೆ ಯಾರು ಬಂಜರು ಜಮೀನನ್ನು ಸಾಗುವಳಿ ಮಾಡ್ತಾರೋ ಅವ್ರನ್ನ ಸರ್ಕಾರ ಕಿತ್ಕೋಬಾರ್ದು ಅವರಿಂದ ಅಂತ ಹೇಳ್ಬಿಟ್ಟು ನಿಯಮನ ಮಾಡ್ತಾನೆ. ಭಾಳ ಚೆನ್ನಾಗಿರುವಂಥದ್ದು. ಆದರೆ ಯಾರು ಕೃಷಿ ಮಾಡದೆ ಜಮೀನನ್ನು ಖಾಲಿ ಬಿಟ್ಕೊಂಡಿರ್ತಾರೋ ಅದನ್ನು ಆಗಿಂದಾಗೆ ಇನ್ಸ್ಪೆಕ್ಟ್ ಮಾಡಿ ಕಿತ್ಕೊಳ್ಬೇಕು ಅಂತನ್ನುವಂಥ ಮಾತನ್ನು ಹೇಳ್ತಾನೆ. ಮತ್ತು ವ್ಯವಸಾಯ ಮಾಡ್ತೀವಿ ಅಂತ ಒಪ್ಕೊಂಡು ವ್ಯವಸಾಯ ಮಾಡದೆ ಬಿಟ್ಟು ಬಿಡ್ತಾರಲ್ಲ, ಆಗ ಅವರಿಗೆ ಎಕ್ಸ್ಟ್ರಾ ಪೆನಾಲ್ಟಿ ಹಾಕಬೇಕು ಅನ್ನುವಂಥದ್ದು ಹೇಳ್ತಾನೆ. ಮತ್ತು ಯಾರು ಉಪಕರಣಗಳಿಲ್ಲ, ಬೀಜ ಇಲ್ಲ, ನೇಗಿಲಿಲ್ಲ ಅಂತ ಬಿಟ್ಟವರಿಗೆ ಅಂಥದ್ದನ್ನು ಒದಗಿಸಿಕೊಟ್ಟು ಅವರನ್ನು ದೇ ಹ್ಯಾವ್ ಟು ಅಗೈನ್ ರಿಫಾರ್ಮ್ ದೆಮ್ ಆ್ಯಂಡ್ ರೀಎಸ್ಟಾಬ್ಲಿಷ್ ದೆಮ್, ರಿಹ್ಯಾಬಿಲಿಟೇಟ್ ದೆಮ್ ಅಕಾರ್ಡಿಂಗ್ಲಿ, ಹಾಗೆ ಮಾಡಿಕೊಡಬೇಕು ಅನ್ನುವಂಥದ್ದು. ಅಂದರೆ ಕೃಷಿಯನ್ನು ತಾವಾಗಿ ಬಿಟ್ಟು ಹೋಗುವಂತೆ ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾನೆ. ಆಮೇಲೆ ಅಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಆದರೆ ಬೊಕ್ಕಸವನ್ನು ಬಹಳ ದಾಹದಿಂದ ತುಂಬಿಕೊಳ್ಳೋಕೆ ಹೋಗಬಾರ್ದು, ಅದನ್ನು ಹೇಳ್ತಾನೆ. ಹಾಗೆ ಬೊಕ್ಕಸನ ಖಾಲಿ ಬಿಟ್ಟುಬಿಟ್ರೆ ರಾಜನಿಗೆ ಯಾವಾಗಲೂ ಒಮ್ಮೆ ಓವರ್ ನೈಟ್ ಎದ್ದು ಬಿಟ್ಟಿದ್ದನು, ಬೊಕ್ಕಸ ಖಾಲಿ ಆಯಿತು ಅಂತ ದೋಚಿಕೊಂಡು ತುಂಬ ಕ್ರೂರಿಯಾಗಿಬಿಡ್ತಾನೆ. ಹಾಗಾಗಿ ಮನುಷ್ಯರಿಗೆ ಒಂದು ಮಟ್ಟದ ಎಕನಾಮಿಕ್ ಸೆಕ್ಯೂರಿಟಿ ಇದ್ದರೆ ಸಾಚಾಗಿರ್ತಾರೆ ಅಂತ ಹೇಳ್ತಾನೆ. ಬಹಳ ಮುಖ್ಯವಾದದ್ದು ಒಂದು ಮಟ್ಟದ ಮಿನಿಮಮ್ ಕಂಫರ್ಟ್ಸ್ ಅನ್ನುವಂಥದ್ದು ಬೇಕು ಅನ್ನುವುದನ್ನು ಅವನು ಹೇಳ್ತಾನೆ. ಮತ್ತು ಈ ಸಾರ್ವಜನಿಕ ಸೇವೆಗಳು ಯಾವುದಿರ್ತವೆ, ಒಂದು ಸೇತುವೆ ಕಟ್ಟುವುದು, ಒಂದು ಅಣೆಕಟ್ಟು ಕಟ್ಟುವಂಥದ್ದು, ಒಂದು ರಸ್ತೆ ಹಾಕುವಂಥದ್ದು, ಅದಕ್ಕೆ ಒಂದು ದೇವಸ್ಥಾನ, ಒಂದು ಕಲ್ಯಾಣಿ, ತೋಪು ಕಟ್ಟೋದು, ಈ ಥರದಕ್ಕೆ ಆ ಊರಿನವರೆಲ್ಲ ಕೋಆಪರೇಟ್ ಮಾಡಬೇಕು ಅಂತಾನೆ. ಕ್ಯಾಶ್ ಕೈಂಡ್ ವರ್ಕ್ ಈ ಥರ ಯಾವುದ್ರೊಳಗಾದರೂ ಮಾಡಬೇಕು. ಆ ಥರ ಕಟ್ಟುವಾಗ ಊರಿನ ಜನರಲ್ಲಿ ಯಾರಾದರೂ ಹಿಂಜರಿದ್ರೆ ಅವರಿಗೆ ಪನಿಷ್ಮೆಂಟ್ ಮಾಡಬೇಕು. ಇಲ್ಲ ನನ್ನ ಕೈಲಾಗೋಲ್ಲೇ ಯು ಹೈರ್ ಸಂಬಡಿ ಆ್ಯಂಡ್ ಮೇಕ್ ದೆಮ್ ಡೂ, ನೀನು ಅವರಿಗೆ ಕೂಲಿ ಕೊಡು, ಆ ಥರ ಮಾಡಬೇಕೆ ಹೊರತುನುವೆ ಟೋಟಲ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಅನ್ನೋದು ಇರಬೇಕು. ಯಾತಕ್ಕೆ ಅಂದರೆ ಅದು ಇದ್ದರೆ ಅವರಿಗೆ ಅದನ್ನು ಚೆನ್ನಾಗಿ ಉಳಿಸ್ಕೊಳ್ಳುವಂಥ ಬಾಧ್ಯತೆ ಇರುತ್ತೆ. ಚೆನ್ನಾಗಿರುವ ರಸ್ತೆನ ಒಂದು ಸ್ವಲ್ಪ ಆ ಸ್ಥಳೀಯರ ಕಡೆಗೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಮಾಡಿದ್ರೆ ಅವ್ರು ಮರುದಿವ್ಸವೇ ಅಲ್ಲಿ ಸಗಣಿ ಬೆರಣಿ ತಟ್ಟೋಕೆ ಶುರು ಮಾಡ್ತಾರೆ, ಯದ್ವಾ ತದ್ವಾ ಅಗೀತಾರೆ, ಏನೆಲ್ಲ ಮಾಡ್ತಾರೆ. ಜನಗಳ ಇನ್ವಾಲ್ವ್ಮೆಂಟ್ ಪ್ರತಿಯೊಂದು ವೆಲ್ಫೇರ್ ಆ್ಯಕ್ಟಿವಿಟಿಯಲ್ಲೂ ಬರಬೇಕಾಗುತ್ತದೆ ಅಂತಾನೆ. ವಿಜಯನಗರದವರೆಗೂ ಅದು ಹಾಗೇ ನಡ್ಕೊಂಡು ಬಂತು. ಆಮೇಲೆ ಆ ಹಳ್ಳಿಗಳಲ್ಲಿ ದೀನ, ಅನಾಥ, ವೃದ್ಧ, ರೋಗಿ ಇವರುಗಳ ಪ್ರೊಟೆಕ್ಷನ್ಗೆ ರಾಜ ವ್ಯವಸ್ಥೆ ಮಾಡಬೇಕು. ಅನಾಥರಿಗೆ ಆಶ್ರಮಗಳನ್ನು ಎಸ್ಟಾಬ್ಲಿಷ್ ಮಾಡಿಕೊಡ್ಬೇಕು ಅಂತಾನೆ. ಮತ್ತು ಈ ಕೆಲವರು ಅನಾಥ ಮಕ್ಕಳನ್ನು ನೋಡ್ಕೊಳ್ತೀವಿ ಅಂತ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರುವಂಥ ಅವ್ರ ಗ್ರಾಮಸ್ಥರಿದ್ದರೆ ಅವರಿಗೆ ರಾಜ ಒಂದು ಸ್ವಲ್ಪ ಧನ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಇನ್ನು ಕೆಲವರು ಮೈನರ್ ಆಗಿರ್ತಕ್ಕಂಥ ಬಾಲಕರು, ಅನಾಥರು, ಆದರೆ ಶ್ರೀಮಂತರಾಗಿರ್ತಾರೆ, ಅಂಥವ್ರಿಗೆ ಅಲ್ಲಿಂದಲ್ಲಿ ಏನೇ ಗಾರ್ಡಿಯನ್ಸನ್ನು ರಾಜ ನೋಡಿಕೊಂಡು ಆ ಗಾರ್ಡಿಯನ್ಸ್ ಡಬಲ್ ಕ್ರಾಸ್ ಮಾಡದೇ ಇರುವಂಥ ಅಧಿಕಾರಿಗಳನ್ನು ಆಗಿಂದಾಗಿ ವಿಚಾರಿಸುವಂಥ ವ್ಯವಸ್ಥೆ ಮಾಡಿಕೊಡಬೇಕು ಅಂತಂತಾನೆ. ಮತ್ತೆ ಹೇಳ್ತಾನೆ, ಯಾವ ಮನೆಯಲ್ಲಿಯೂ ಆ ಮನೆಯವನ ತಾಯಿ ಎಂಥ ಪತಿತೆ ಕುಲಟೆ ಆಗಿದ್ದರೂ ಅವನ ಆಕೆ ನಿರಾಕರಿಸುವಂತೆ ಎಲ್ಲ ಕಾಪಾಡಿಕೊಳ್ಬೇಕು, ಗೌರವ ಕೊಡಬೇಕು, ತಾಯಿ ತಂದೆಗಳಿಗೆ ಮಿನಿಮಮ್ ಕರ್ಟಸಿಯನ್ನು ತೋರಿಸಬೇಕು ಅನ್ನುವಂಥದ್ದು. ಮತ್ತು ಹೆಂಡತಿ ಮಕ್ಕಳಿಗೆ ಜೀವನೋಪಾಯ ಕಲ್ಪಿಸದೆ ಸನ್ಯಾಸ ತೆಗೆದುಕೊಳ್ಳೋಕೆ ಹೋದರೆ 250 ಪಣ ಫಸ್ಟ್ ಜುಲ್ಮಾನೆ ಹಾಕಬೇಕು ಅವನಿಗೆ ಅಂತ ಹೇಳ್ತಾನೆ. ಮತ್ತು ಯಾವನೋ ಗಂಡಸು ರೋಗದಿಂದಲೋ ಮತ್ತಾವುದರಿಂದಲೋ ನಾನಿನ್ನು
ಬಿಟ್ಟೆ ನನಗೆ ಲೋಕಾಸಕ್ತಿ ಹೋಯಿತು ಅಂತಂದರೆ ಸನ್ಯಾಸಿ ಆಗ್ತೀನಿ ಮತ್ತೊಂದು ಅಂತಂದರೆ ಆ ಊರಿನ ಧರ್ಮಾಧ್ಯಕ್ಷ ನ್ಯಾಯಾಧಿಕಾರಿ ಯಾರಿರ್ತಾನೆ ಅವನಿಂದ ರಿಟರ್ನ್ ಪರ್ಮಿಷನ್ ತೆಗೆದುಕೊಳ್ಬೇಕು, ಅದು ತಗೊಂಡು ಮಾಡಿಕೊಳ್ಬೇಕು ಅಂತ. ಯಾರು ಈ ಥರ ಅಪ್ಪಣೆ ಪಡೆದ ಸನ್ಯಾಸ ತಗೋತಾರೋ ಅವ್ರನ್ನ ಜೈಲಲ್ಲಿ ಹಾಕಬೇಕು ಅಂತ ಹೇಳ್ತಾನೆ. ಮತ್ತು ಕೃಷಿಯ ಪ್ರಾರಂಭ್ಯ ಇರತಕ್ಕಂಥ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಗ್ರಾಮಗಳ ಹತ್ತಿರ ಸುಗ್ಗಿ ನಾಟಿ ಈ ರೀತಿಯಾದಂಥ ಕಾರ್ಯ ಸಂದರ್ಭದಲ್ಲಿ ಯಾವ ಸಿನಿಮಾ ನಾಟಕ ನೃತ್ಯ ಇತ್ಯಾದಿ ಎಂಟರ್ಟೈನರ್ಸು ಹೋಗಬಾರ್ದು. ಸುಗ್ಗಿ ಕಾಲ ಮುಗಿದ ಮೇಲೇ ಅವ್ರು ಹೋಗಬೇಕು. ಸುಮ್ಮನೆ ಬಂದು ಅವ್ರು ತಮ್ಮ ಟ್ಯಾಲೆಂಟ್ಸ್ ಎಕ್ಸಿಬಿಟ್ ಮಾಡೋಕ್ಕೆ ಹೋದರೆ ಅವ್ರನ್ನ ಡಿಸ್ಟ್ರ್ಯಾಕ್ಟ್ ಮಾಡಿದಂತೆ ಆಗುತ್ತೆ. ಆ ಥರ ಇರಬಾರ್ದು ಅನ್ನುವಂಥದ್ದನ್ನು ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಪರಚಕ್ರಾಟವೀಗ್ರಸ್ತಂ ವ್ಯಾಧಿ ದುರ್ಭಿಕ್ಷ ಪೀಡಿತಂ ದೇಶಂ ಪರಿಹರೇದ್ ರಾಜ ವ್ಯಯಕ್ರೀಡಾಶ್ಚ ವಾರಯೇತ್. ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಪಡೆಯುವಂತಹ ಅಮ್ಯೂಸ್ಮೆಂಟ್ಸ್ ಎಂಟರ್ಟೈನ್ಮೆಂಟನ್ನು ರಾಜ ಕೂಡಿದ ಮಟ್ಟಿಗೂ ಬ್ಯಾನ್ ಮಾಡಬೇಕು ಅಂತಂತಾನೆ. ಮತ್ತು ಶತ್ರು ಸೈನ್ಯಕ್ಕೆ ಕಾಡಿನ ಆ ಆದಿವಾಸಿಗಳೇನಾದ್ರು ದಂಗೆ ಹೇಳುವಂಥ ಪರಿಸ್ಥಿತಿ ಇರುವಾಗ, ಮತ್ತು ಯಾವುದಾದ್ರು ಒಂದು ಪ್ಲೇಗ್ ಅಂತ ಹೇಳ್ತೀವಲ್ಲ ಆ ರೀತಿಯಾದಂಥ ಸಾಮೂಹಿಕವಾದ ರೋಗ ಬರುವಂಥ ಸಂದರ್ಭದಲ್ಲಿ ರಾಜ ನೋಡಿಕೊಂಡು ಆ ಗ್ರಾಮಗಳನ್ನು ಎವ್ಯಾಕ್ಯುಯೇಟ್ ಮಾಡಿಸ್ಬೇಕು. ರಿಹ್ಯಾಬಿಲಿಟೇಟ್ ಮಾಡೋಕ್ಕೆ ಸಾಧ್ಯ ಇದ್ದರೆ ಮಾಡಲಿ, ಇಲ್ಲದ್ರೆ ಎವ್ಯಾಕ್ಯುಯೇಟ್ ಮಾಡಿಸ್ಬೇಕಾಗುತ್ತೆ. ಆಗ ಸ್ಥಳದ ಲೋಭ, ಅಪ್ಪ ಹಾಕದ ಆಲದ ಮರ ಅಂತ ಅದಕ್ಕೆ ನೇಣು ಹಾಕ್ಕೊಳ್ಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾನೆ. ದಂಡವಿಷ್ಟಿಕರಾಬಾಧೈ ರಕ್ಷೇದ್ ಉಪಹತಾಂ ಕೃಷಿಂ ಸ್ಥೇನವ್ಯಾಲ ವಿಷಗ್ರಾಹಿ ವ್ಯಾಧಿಭಿಶ್ಚ ಪಶುವ್ರಜಾನ್. ಸಿಕ್ಕಾಪಟ್ಟೆ ತೆರಿಗೆನ ಹೆಚ್ಚು ಹಾಕಿಬಿಟ್ಟು ಬೆಳೆಗಾರರಿಗೆ ತುಂಬ ತೊಂದರೆ ಮಾಡಬಾರ್ದು. ಆದರೆ ಲಾಭದಾಯಕವಾದ ಬೆಳೆ ಬೆಳೀತಾ ಇರ್ತಕ್ಕಂಥವ್ರಿಗೆ ಕಮರ್ಷಿಯಲ್ ಕ್ರಾಪ್ ಯಾರಿದ್ದಾರೆ ಅವರಿಗೆ ಒಳ್ಳೆ ಸರಿಯಾಗಿ ತೆರಿಗೆ ಹಾಕಿಸ್ಬೇಕು. ಮತ್ತು ಕಳ್ಳಕಾಕರು ಇತ್ಯಾದಿ ಬರುವಂಥ ಸಂದರ್ಭ ಇದ್ದರೆ ಬೆಳೆಗೆ ಗಮನಿಸಿ ಮೊದಲೇ ಪೂರ್ವ ಸೂಚನೆ ಕೊಡಬೇಕು. ಹಾಗೆಯೇ ಉಪಪ್ಲವಗಳು ಬರುವಂತೆ ಇದ್ದರೆ ಮಾಡಬೇಕು ಅನ್ನುವಂಥದ್ದು ಹೇಳ್ತಾನೆ. ಮತ್ತು ಶೋಧಯೇತ್ ಪಶುಸಂಗೈಶ್ಚ ಕ್ಷೀಯಮಾಣಂ ವಣಿಕ್ಪಥಂ. ಮತ್ತು ಮರ್ಚೆಂಟ್ಸ್ಗೆ ಹೈವೇಸ್ ಯಾವುದಿರ್ತವೆ, ಮಹಾಪಥ ಅಂತ ಕರೀತಾ ಇದ್ರು ಆ ಕಾಲದಲ್ಲಿ, ಆ ದಾರಿಗಳು ನಿಷ್ಕಂಟಕವಾಗುವಂತೆ ಕಾಪಾಡಬೇಕು. ಮತ್ತು ಆಗೆಲ್ಲ ಟಾರ್ ರೋಡೆಲ್ಲ ವ್ಯವಸ್ಥೆ ಇರಲಿಲ್ವಲ್ಲ, ಗಿಡಗಳು ಬೆಳೆದು ಬಿಡುತ್ತವೆ, ಮತ್ತು ಮುಳ್ಳುಗಿಡವೋ ಮತ್ತೊಂದು ಬೆಳೆದು ಬಿಡುತ್ತೆ, ಅದನ್ನು ಕತ್ತರಿಸಬೇಕು, ರಾಜಮಾರ್ಗ ಮಾಡಿಕೊಳ್ಬೇಕಾಗುತ್ತೆ. ಅದನ್ನು ಆಗಿಂದಾಗೆ ಮಾಡಬೇಕು. ಒಳ್ಳೆಯ ರಸ್ತೆಗಳನ್ನು ಮೇಂಟೈನ್ ಮಾಡಿಸಿದ್ರೆ ವರ್ತಕರು. ವಾಣಿಜ್ಯ ಇದ್ದರೆ ಕೃಷಿ ಪದಾರ್ಥಗಳಿಗೆ ಒಳ್ಳೆಯ ಟ್ರಾನ್ಸಾಕ್ಷನ್ ಇರುತ್ತೆ. ಅದಿದ್ದರೆ ರೈತರ ಶ್ರೀಮಂತರಾಗಿರ್ತಾರೆ ಅಂತ ರಸ್ತೆಗೆ ತುಂಬ ಬೆಲೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ರಸ್ತೆಗಳ ಕನ್ಸ್ಟ್ರಕ್ಷನ್ ಬಗ್ಗೆನೇ ಇನ್ನೊಂದು ಅಧ್ಯಾಯ ಇದೆ, ವಿಶೇಷವಾಗಿ ಬರುತ್ತೆ. ಏವಂ ದ್ರವ್ಯಂ ದ್ವಿಪವನಂ ಸ್ಥೇತುಬಂಧಂ ಅಥಾಕರಾನ್ ರಕ್ಷೇತ್ ಪೂರ್ವಕೃತಾನ್ ರಾಜ ನವಾಶ್ಚ ಅಭಿಪ್ರವರ್ತಯೇತ್ ಅಂತ. ಮತ್ತು ಕಾಡನ್ನು ಗೇಮ್ ಸ್ಯಾಂಕ್ಚುರೀಸ್, ಮುಂದೆ ನಾಗವನ ಅಂತ ಕರೀತಾನೆ, ದ್ವಿಪವನ ಅಂತ, ಆನೆಗಳ ಒಂದು ವನ, ವ್ಯಾಘ್ರವನ, ಈ ಥರದ್ದೆಲ್ಲ ಇರ್ತಲ್ಲ, ಅವುಗಳನ್ನು ಕಾಪಾಡಬೇಕು. ಆನೆಗಳು ಹುಲಿಗಳು ಬದುಕಿದ್ರೆ ಕಾಡು ಬದುಕಿರುತ್ತೆ, ಅದರಿಂದ ಊರು ಬದುಕಿರುತ್ತೆ. ಅದಕ್ಕಾಗಿ ಅವನ್ನು ಸರಿಯಾಗಿ ಇಟ್ಕೊಳ್ಬೇಕು, ಗಣಿಗಳನ್ನು ಮಲ್ಟಿಪ್ಲೈ ಮಾಡ್ತಾ ಇರಬೇಕು ಅನ್ನುವಂಥ ಮಾತುಗಳನ್ನು ಅವನು ಹೇಳ್ತಾನೆ. ಮುಂದೆ ಈ ವಿಷಯಗಳನ್ನು ಇನ್ನಷ್ಟು ನೋಡ್ಬೋದು. ಫಾರೆಸ್ಟ್ರಿ ಅದರ ಬಗ್ಗೆ ಅವನು ತೆಗೆದುಕೊಳ್ಳುವಂಥ ತೀರ್ಮಾನ. ಓಂ ತತ್ಸತ್.